ಅಂಬುರುಗದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪಡವಡುತ್ತ ವರ್ಣಿಪೆನಿ ವಿಶ್ವಾಮಿತ್ರ ಮೇನಕೆ ಎಂಬಿ ಕಥಾಮೃತವ ಆ ಸುರಪುರ ಸರಸಗೀತ ಸುನಾಟ್ಯ ಮೋದದಿ ಮೆರೆದಿರಲ್ ಸರಸಗೀತ ಸುನಾಟ್ಯ ಮೋದದಿ ಮೆರೆದಿರಲ್ ಕೂಡ ಸಂಪತ್ತಿನಲ್ಲಾಗಲಿ ಯೋಗ್ಯತೆಯಲ್ಲಾಗಲಿ ವೈಭವದ ತುತ್ತತುದಿಯಲ್ಲಿರುವುದು ನಮ್ಮ ಈ ನಾಕಲೋಕ. ಸುಧರ್ಮ ಸಭೆಯ ಅಧಿಕಾರಿಯಾದಂತಹ ಈ ದೇವೇಂದ್ರ ಲೋಕಾಧ್ಯಕ್ಷ ಎನ್ನುವ ಪದವಿಯನ್ನು ಪಡೆದವನೇ ಹೌದು. ಸುರಲೋಕದ ಒಡೆಯನಾಗಿ ವಿರಾಜಮಾನನಾದಂತಹ ನನ್ನ ಯೋಗ್ಯತೆಯ ಬಗ್ಗೆ ಆಲೋಚನೆ ಬರುತ್ತಾ ಇದೆ. ಮೂರು ಮೂರ್ತಿಗಳ ವರಪ್ರಸಾದ ನಮ್ಮ ಮೇಲೆ ಇರುವುದರಿಂದಲಾಗಿ ಬಹುಶಃ ಈವರೆಗೆ ನಮಗೆ ಬಂದಂತಹ ಯಾವತ್ತೂ ದೋಷಗಳು ನಿವಾರಣೆಯಾಗಿ ದೈತ್ಯರ ಬಾಧೆ ತಪ್ಪಿ ಆ ಮೂಲಕ ಸ್ವರ್ಗದ ಪಟ್ಟ ನಮಗೆ ಸ್ಥಿರವಾದದ್ದಿದೆ. ಹಾಗೆಯೇ ಸಭೆಯನ್ನೊಮ್ಮೆ ವೀಕ್ಷಿಸಿದಾಗ ಏನದು ಅಗ್ನಿ? ಹೌದು ಏನಯ್ಯ? ಓ ದೇವೇಶ, ಹೊಟ್ಟೆ ಉಬ್ಬೇರ್ತಾ ಇದೆ. ಅಷ್ಟೇ ಅಲ್ಲ, ಉಸಿರಾಡುವುದಕ್ಕೆ ಏನೋ ಕಷ್ಟವೇ ಆಗ್ತಾ ಇದೆ. ದೇಹದಲ್ಲಿ ಪ್ರಾಣವೇ ಕುಂಠಿತವಾಗಿ ಬಿಟ್ಟಿದೆ. ಏನು ಮಾಡಬೇಕು ಅಂತ ನನಗೆ ಅರ್ಥ ಆಗೋದಿಲ್ಲ. ದೇವತೆಗಳಾದಂತಹ ನಾವು ಬದುಕುವುದೇ ಇಲ್ವೋ ಅಂತ ನನಗೆ ಅನ್ನಿಸ್ತಾ ಇದೆ. ಅಯ್ಯ, ಈ ಸ್ವರ್ಗ ಜರೆ ಹಾಗೂ ಮರಣದಿಂದ ವಿರಹಿತರಾದವರು ನಾವು. ಆದ್ರೆ ಮರಣ ಬಂದು ಬಿಡುತ್ತದೋ ಎನ್ನುವ ಭಯ ಮೂಡಿದೆ ಮನಸ್ಸಿನಲ್ಲಿ. ಇದಕ್ಕೇನಾದ್ರೂ ಪರಿಹಾರವನ್ನು ಕಂಡುಕೊಂಡು ನಮಗೆ ಒಂದು ಉಪಕಾರ ಮಾಡಯ್ಯ. ಯಜ್ಞೇಶ್ವರನಾದಂತಹ ನಿನಗೆ ಈ ರೀತಿಯ ಬಾಧೆ? ಹೌದು, ಕೇವಲ ನಿನಗೊಬ್ಬನಿಗೆ ಮಾತ್ರ ಅಲ್ಲ, ನಮ್ಮಲ್ಲಿ ಎಲ್ಲರಿಗೂ. ಎಲ್ಲರೂ ಈ ಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ. ಅರ್ಥವಾಯಿತು, ಅರ್ಥವಾಯಿತು. ವರದ ಪಾವನು ಗೈಯು ತಿರುವನು, ವರದ ಪಾವನು ಗೈಯು ತಿರುವನು, ತಜ್ವಾಲೆ ಉರುಪೆ ಬಾಧಿಪುದ್ದೆಮ್ಮನು. ವರದ ಪಾವನು ಗೈಯು ತಿರುವನು, ತಜ್ವಾಲೆ ಉರುಪೆ ಬಾಧಿಪುದ್ದೆಮ್ಮನು, ಜ್ವಾಲೆಯ ಉರುಪೆ ಬಾಧಿಪುದ್ದೆಮ್ಮನು. ಜರಾಮರಣ ವಿವರ್ಜಿತರಾದಂತಹ ದೇವತೆಗಳನ್ನು ಕಂಗೆಡಿಸುವಂತಹ ಸ್ಥಿತಿ ಏನು ಅಂತ ತರ್ಕಿಸಿದಾಗ
ಹಾ ಹಾ ನನ್ನ ತಿಳುವಳಿಕೆಗೆ ಸ್ಪಷ್ಟವಾಗಿ ಬರ್ತಾ ಇದೆ. ಇದು ಈ ಸುರಲೋಕದಲ್ಲಿ ಉಂಟಾದಂತಹ ಬಾಧೆ ಅಲ್ಲ, ಇದು ಕೆಳಗಿನ ಲೋಕದಿಂದ ಬಂದಂತಹ ಒಂದು ಬಾಧೆ. ಯಾರ ಪ್ರಭಾವ ಅಂತ ಆಲೋಚನೆ ಮಾಡಿದರೆ ಬೇರೆ ಯಾರದೂ ಅಲ್ಲ, ಹಠಯೋಗಿಯಾಗಿ ತಪಸ್ಸನ್ನಾಚರಿಸ್ತಾ ಇದ್ದಾನೆ ಭೂಲೋಕದಲ್ಲಿ ಆ ಕೌಶಿಕ. ಕ್ಷತ್ರಿಯನಾಗಿದ್ರೂ ಕೂಡ ಬ್ರಹ್ಮತ್ವವನ್ನು ಸಂಪಾದಿಸಬೇಕು ಎನ್ನುವಂತಹ ಆಶೆಯನ್ನು ಹೊಂದಿದ ಹಾಗುಂಟು. ಅದಕ್ಕೋಸ್ಕರವಾಗಿಯೇ ಭಯಂಕರವಾದಂತಹ ತಪವನ್ನು ಆಚರಿಸಿದಾಗ ಆ ತಪೋಜ್ವಾಲೆ ಈ ಹೊತ್ತು ನಮ್ಮನ್ನು ಪೀಡಿಸ್ತಾ ಇದೆ. ಇದು ಹೀಗೇ ಪೀಡಿಸುವುದಲ್ಲ, ಇದರ ಪರಾಕಾಷ್ಠೆಯಲ್ಲಿ ಸ್ವರ್ಗವೇ ನಾಶವಾಗಿ ಹೋಗುವಂತಹ ಪರಿಸ್ಥಿತಿ ಬರುವುದಕ್ಕೂ ಸಾಧ್ಯ. ಋಷಿ ಮುನಿಗಳು ಮನಸ್ಸು ಮಾಡಿದರೆ ಏನನ್ನೂ ಮಾಡುವುದಕ್ಕೆ ಸಾಧ್ಯ ಉಂಟು. ಹಾಗಿದ್ರೆ ಇವನ ತಪಸ್ಸು ಪೂರ್ಣಗೊಳ್ಳದೆ ಅರ್ಧದಲ್ಲೇ ಉಳಿಯುವಂತಹ ಪ್ರಯತ್ನ ನಮ್ಮಿಂದ ಆಗಬೇಕು. ಅದಕ್ಕೇನು ಮಾಡೋಣ? ಏನು? ಹಾ 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 ನಮಗೆ ಯಾವುದೇ ಕೆಲಸ ಕಷ್ಟ ಸಾಧ್ಯ ಏನೂ ಅಲ್ಲ. ಆಲೋಚನೆ ಮಾಡಿದರೆ ಸರಿ ಸರಿ, ಇದಕ್ಕೆ ಸ್ತ್ರೀಯನ್ನೇ ಉಪಯೋಗಿಸಬೇಕು, ಬೇರೆ ಯಾರು ಅಲ್ಲ. ನಮ್ಮ ಅಪ್ಸರೆಯರಲ್ಲಿ ಶ್ರೇಷ್ಠಳಾದಂತಹ ಮೇನಕೆ ಇದ್ದಾಳಲ್ಲ, ಅವಳನ್ನೇ ಕರೆಸ್ತೇನೆ. ಮೇನಕಾ. ಸುರರಾಜ, ಎಲ್ಲಿ ಬಾ. ಬಂದಿಯಲ್ಲ? ಇದ್ದಕ್ಕಿದ್ದಾಗೆ ಆಸ್ಥಾನಕ್ಕೆ ಕರೆ ಬಂತಲ್ಲ, ಹೌದು. ಯಾಕೆ ಅಂತ ತಿಳಿಲಿಲ್ವಲ್ಲ? ನಿನ್ನಿಂದ ಘನವಾದಂತಹ ಒಂದು ಕೆಲಸ ಆಗಬೇಕಾಗಿದೆ. ತಮ್ಮ ಯಾವತ್ತೂ ಸೇವೆಯನ್ನು ಮಾಡುವುದಕ್ಕೆ ಸಿದ್ಧಳಾಗಿ ನಿಂತವಳು ನಾನು. ಅದು ಅದು ಭೂಲೋಕದಲ್ಲಿ ನಡೆದಂತಹ ಒಂದು ವಿದ್ಯಮಾನ ನಿನ್ನ ಗಮನಕ್ಕೆ ಬಂದಿದೆಯೇ? ಏನದು? ಗಾಧಿರಾಜನ ಕುಮಾರನಾದಂತಹ ಆ ಕೌಶಿಕ ಏನಂತೆ? ವನಿತೆ ಗಾದಿ ನಂದನನ ವನಿತೆ ಗಾದಿ ನಂದನನ ತಪದಲೆಮ್ಮ ತನು ಕರಗೋದಿಗಲು ಎಮ್ಮ ತನು ಕರಗೋದಿಗಲು ವನಜಾಕ್ಷಿ ನೀನೈದೆ ಮುನಿಯ ಮೋಹಿಸಬೇಕು, ವನಜಾಕ್ಷಿ ನೀನೈದೆ ಮುನಿಯ ಮೋಹಿಸಬೇಕು ಎನ್ನಲವಳಿಂತೆಂದಳೋ. ಮೇನಕಾ, ಸ್ವಾಮಿ, ಕೌಶಿಕ ಎನ್ನುವಂತಹ ಅರಸು ಬ್ರಹ್ಮರ್ಷಿಯಾದಂತಹ ವಸಿಷ್ಠನಿಗೆ ಸಡ್ಡು ಹೊಡೆದು ಆ ಎತ್ತರಕ್ಕೆ ತಾನೂ ಏರಬೇಕು ಎನ್ನುವಂತಹ ಆಶಯವನ್ನು ಹೊಂದಿ ಈ ಹೊತ್ತು ತಪಸ್ಸನ್ನಾಚರಿಸ್ತಾ ಇದ್ದಾನೆ ಅಲ್ಲಿ ಭೂಲೋಕದಲ್ಲಿ. ಲೋಕವಿದಿತ ಸತ್ಯ ಇದು ಅಲ್ವೇ? ಆದರೆ ಅವನಷ್ಟಕ್ಕೆ ತಪವನ್ನಾಚರಿಸ್ತಿದ್ರೆ ನಾವು ಆ ಬಗ್ಗೆ ಯೋಚಿಸುವುದಕ್ಕೆ ಆಗ್ತಾ ಇಲ್ಲ, ಬೇಡ ಇತ್ತು. ಆದ್ರೆ ಈಗ ನಮಗೆ ಬಾಧೆ ಬಂದಿದೆ. ಅವನ ತಪಸ್ಸಿನಿಂದ ತಮಗೇನು ಬಾಧೆಯೋ? ಉಗ್ರವಾದಂತಹ ತಪಸ್ಸನ್ನಾಚರಿಸುವ ದೆಸೆಯಿಂದಲಾಗಿ ಆ ತಪೋಜ್ವಾಲೆ ಈ ಹೊತ್ತು ಕೇವಲ ಭೂಮಂಡಲವನ್ನು ಮಾತ್ರ ವ್ಯಾಪಿಸಿದ್ದಲ್ಲ, ಸ್ವರ್ಗದವರೆಗೆ ಬಂದಿದೆ. ಭಲ, ದೇವತೆಗಳಾದಂತಹ ನಮಗೆ ನಿಂತುಕೊಳ್ಳುವುದಕ್ಕೆ ಕುಳಿತುಕೊಳ್ಳುವುದಕ್ಕೆ ಕಷ್ಟವಾದಂತಹ ಪರಿಸ್ಥಿತಿ ಇದು. ಅವನ ತಪೋ ಬಲವನ್ನು ಮೆಚ್ಚಬೇಕು. ಮೆಚ್ಚಿಗೆ ಮಾತ್ರ ಅಲ್ಲ, ಈ ಹೊತ್ತು ನಮ್ಮನ್ನು ನಾವು ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕಾಗಿದೆ. ಓ, ಅದು ಹೌದು, ವಿಷಯ ಹೌದು. ಅದಕ್ಕಾಗಿಯೇ ನಿನ್ನನ್ನು ಕರೆದೆ. ಯಾಕೆ? ಯಾಕೆ ಗೊತ್ತಾ? ತಿಳಿಲಿಲ್ಲ. ಎಂಥವನೇ ಆಗಲಿ, ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾನ್ ಅಪಿ ಕರಿಷ್ಯತಿ. ಹೌದಾ? ಇಂದ್ರಿಯ ನಿಗ್ರಹವನ್ನು ಮಾಡಿದವನು ಕೂಡ ಕೆಲವೊಮ್ಮೆ ಸ್ತ್ರೀ ಹೆಣ್ಣು ಎದುರಾಗಿ ಬಂದಾಗ ಚಿತ್ತ ಪಲ್ಲಟಗೊಳ್ಳುವುದಕ್ಕೆ ಕಾರಣ ಆಗುತ್ತದೆ. ಈ ಹೊತ್ತು ಕೌಶಿಕ ಎಷ್ಟೇ ಹಠಯೋಗಿಯಾಗಿದ್ರೂ ಕೂಡ ಅವನ ಎದುರಿನಲ್ಲಿ ಚೆಲುವೆಯಾದಂತಹ ಒಬ್ಬಳು ಹುಡುಗಿ ನೃತ್ಯವನ್ನು ಮಾಡಿಕೊಂಡು ಹೋದಾಗ, ಆ ಕಡೆಗೆ ಅವನ ಏಕಾಗ್ರತಾ ಭಂಗವಾದಾಗ ಅವನ ಚಿತ್ತ ಶಾಂತಿ ಕದಡಿ ಹೋಗುತ್ತದೆ. ಆ ಮೂಲಕ ತಪಸ್ಸು ನಾಶ ಆಗುವುದಕ್ಕೆ ಸಾಧ್ಯ ಉಂಟು. ಹಾಗಾಗಿ ದೇವತಾಸ್ತ್ರೀಯಾದಂತಹ ನೀನು ಅವನೆದುರು ಹೋಗಿ ನಿನ್ನ ಲಾಲಿತ್ಯವನ್ನು, ಲಾವಣ್ಯವನ್ನು, ನೃತ್ಯ ವೈಭವವನ್ನು ಅಲ್ಲಿ ಪ್ರದರ್ಶಿಸಿ ಆ ಮೂಲಕ ಅವನನ್ನು ಆ ತಪಸ್ಸಿನಿಂದ ಚ್ಯುತನಾಗುವ ಹಾಗೆ ಪ್ರೇರೇಪಿಸುವಂತಹ ಪ್ರಯತ್ನ ಮಾಡಬೇಕು. ಅಂದ್ರೆ ನೃತ್ಯ ಮಾಡಬೇಕು ನೀನು. ಸ್ವಾಮಿ, ಔದ್ಧತ್ಯವನ್ನು ದಯವಿಟ್ಟು ಆರೋಪಿಸಬೇಡಿ. ಅಂತರಂಗದ ಅನಿಸಿಕೆಗಳೆರಡನ್ನು ಮೊದಲು ಪ್ರಕಟಿಸುತ್ತೇನೆ, ಅವತರಿಸಬೇಕು. ಹೇಳು. ಸುಚರಿತ ಸಕಲ ಸದ್ಗುಣ ಸಾಂದ್ರ ಸುಚರಿತ ಸಕಲ ಸದ್ಗುಣ ಸಾಂದ್ರ ಸುಚರಿತ ಸಕಲ ಸದ್ಗುಣ ಸಾಂದ್ರ
ವಚನವ ಆಲಿಸೋ ದಿವಿಜೇಂದ್ರ ಎನ್ನ ವಚನವ ಆಲಿಸೋ ದಿವಿಜೇಂದ್ರ ಪುರುಷರ ಹೃದಯವ ಅರೆಗಣ್ಣ ನೋಟದಿ ಪುರುಷರ ಹೃದಯವ ಅರೆಗಣ್ಣ ನೋಟದಿ ಅರೆಗಣ್ಣ ನೋಟದಿ ಪುರುಷರ ಹೃದಯವ ಅರೆಗಣ್ಣ ನೋಟದಿ ಕರಗಿಸುವನು ಸರಿಯನಗೆ ಅರೆಗಣ್ಣ ನೋಟದಿ ಕರಗಿಸುವನು ಸರಿಯನಗೆ ಪರಿಕಿಸಲೆ ನಗೆ ನೀ ಅರುಗಿದ ಕಾರ್ಯವು ಸುರಪ ಪರಿಕಿಸಲೆ ನಗೆ ನೀ ಅರುಗಿದ ಕಾರ್ಯವು ಸರಿಯನ್ನಪ್ಪುವುದೇ ಹೊರಗೆ ಕಾರ್ಯವು ಸರಿಯನ್ನಪ್ಪುವುದೇ ಹೊರಗೆ ಸುಚರಿತ ಸಕಲ ಸದ್ಗುಣ ಹೇ ಸುರನಾಥ, ಮೇನಕ ತಮ್ಮ ಯಾವತ್ತೂ ಆಜ್ಞಾವಾಕ್ಯಗಳನ್ನು ಹ ಈಡೇರಿಸಿಕೊಡುವ ಕಿಂಕರ ವ್ರಾತಕ್ಕೆ ಸಂಬಂಧಿಸಿದವಳು ನಾನು. ಹ್ಮ್ ಆದರೆ ಈ ಸಂದರ್ಭದಲ್ಲಿ ಹ ತಾವು ಹೇರಿದ ಗುರುತರವಾದ ಕಾರ್ಯದ ಹ್ಮ್ ಭಾರವನ್ನು ಯೋಚಿಸಿದಾಗ ಹ್ಮ್ ನನ್ನ ಬಗೆಯಲ್ಲಿ ಮೂಡಿದಂಥ ಅಭಿಮತ ಬೇರೆ. ಏನು? ಕೌಶಿಕನ ಕುರಿತು ಹ ತಾವು ಹೇಳಿ ಆಗಬೇಕಾದದ್ದೇನೂ ಇಲ್ಲ. ಹ್ಮ್ ಹ್ಮ್ ಯಾಕಂದ್ರೆ ಈಗಾಗಲೇ ಅವನ ಘನ ಸಾಹಸ ಪ್ರಪಂಚವಿದಿತ್ತ. ಸರಿ. ಮೊನ್ನೆ ಎಂಬಂತೆ ಅಲ್ಲವೇ ಹ್ಮ್ ಆ ತ್ರಿಶಂಕುವಿನ ನಿಮಿತ್ತದಿಂದ ಹ ಹೊಸತೊಂದು ಸ್ವರ್ಗವನ್ನೇ ನಿರ್ಮಿಸಿಕೊಟ್ಟವನು. ಹೌದು. ಆ ಕಾರಣದಿಂದ ಹ್ರಾಸವಾದಂತಹ ತನ್ನ ತಪೋ ಬಲವೆಲ್ಲವನ್ನು ಹ್ಮ್ ಪುನರಾರ್ಜಿಸುವ ಅವಸರದಲ್ಲಿ ಹ್ಮ್ ಅವನು ತಳೆದಿರುವ ತಪಸ್ಸು ಹ್ಮ್ ಪ್ರಪಂಚಕ್ಕೆ ಇಷ್ಟೊಂದು ಪರಿಣಾಮವನ್ನು ಕಲ್ಪಿಸಿಕೊಟ್ಟಿದೆ ಅಂತಾದ್ರೆ ಹ ತನ್ನ ಆಶಯವನ್ನು ಈಡೇರಿಸಿಕೊಳ್ಳುವತ್ತ ಹ್ಮ್ ಅವನೆಷ್ಟು ಲಕ್ಷ್ಯವಿಟ್ಟಿದ್ದಾನೆ ಎನ್ನುವುದನ್ನು ಚೆನ್ನಾಗಿ ನಾವು ಮನಗಾಣಬಹುದಾಗಿದೆ. ಇಂದ್ರಿಯ ನಿಗ್ರಹವನ್ನು ಹೊಂದಿದವನೂ ಸಹಿತ ಹ ಹೆಣ್ಣೊಬ್ಬಳನ್ನು ಕಂಡೊಡನೆ ಹ ಬುದ್ಧಿ ವಿಚಲಿತನಾಗ್ತಾನೆ ಎನ್ನುವ ತಮ್ಮ ಮಾತಿನ ಹ್ಮ್ ಆಧಾರದಲ್ಲಿ ಹ ಈತನನ್ನು ಹ್ಮ್ ನೋಡುವ ಹಾಗಿಲ್ಲ. ಇಲ್ಲವೇ? ಯಾಕಂದ್ರೆ ಅವನ ಸಾಧನೆಯೇ ಸ್ಪಷ್ಟೀಕರಿಸುತ್ತಿದೆಯಲ್ಲ. ಓಹೋ. ಅಷ್ಟಕ್ಕೇ ಹೌದಾಗಿದ್ರೆ ಹ ಅದಕ್ಕೆ ನಾನೇನೂ ಆಗಬೇಕೆಂದೇನೂ ಇಲ್ಲ. ಯಾವ ಹೆಣ್ಣನ್ನಾದ್ರೂ ಅವನ ಕಣ್ಮುಂದೆ ಸುಳಿಯುವಂತೆ ಮಾಡಿದ್ರೆ ಸಾಕು ಹ್ಮ್ ಎಂಬಾಗ ಹ್ಮ್ ಹೆಣ್ಣಿನ ಪ್ರಯತ್ನವೂ ಇಲ್ಲಿ ಬೇಕು ಹೇಳಿದ ಹಾಗಾಯ್ತು. ಹ ಪ್ರಭು, ಹ್ಮ್ ಪ್ರಯತ್ನ ಹ್ಮ್ ಪ್ರಪಂಚದಲ್ಲಿ ಗಂಡು ಸಾದವನು ಅನ್ನಿಸಿಕೊಂಡವನು ಹ ಯಾವನೇ ಇರಲಿ, ಹ್ಮ್ ಎಂಥವನೇ ಆಗಿರಲಿ, ಹ ಅಂಥವರ ಹೃದಯವನ್ನು ಹ್ಮ್ ವಶೀಕರಿಸಿಕೊಳ್ಳುವ ವಿಶಿಷ್ಟ ಅರ್ಹತೆ ಹ. ನನಗೆ ಕರತಲಾಮಲಕ. ಹಾಗಾಗಿಯೇ ನಿನ್ನನ್ನು ಆರಿಸಿದ್ದು. ಆದರೆ ಹ್ಮ್ ಕೌಶಿಕನ ವಿಷಯದಲ್ಲಿ ಮಾತ್ರ ಹ ನನ್ನ ಪ್ರಯತ್ನ ಎಂದೆಂದಿಗೂ ಫಲಕಾರಿಯಾಗುವಂತಿಲ್ಲ ಪ್ರಭು. ಹೌದೇ? ಬೀಜವೊಂದು ಮೊಳೆಯಬೇಕಾದ್ರೆ ಹ್ಮ್ ಮೇಲಿನ ಮಳೆ, ಹ್ಮ್ ಹಾಕಿದ ಸಾರ ಹ ಕೇವಲ ಸಹಕಾರಿ ಕಾರಣಗಳು. ಹ್ಮ್ ಬೀಜದ ಅಂತಃಸತ್ವಕ್ಕೆ ತಾನು ಮೊಳೆದೋರಬೇಕು ಹ್ಮ್ ಎಂಬ ಪ್ರಚೋದನೆ ಒದಗದೇ ಇದ್ರೆ ಯಾವ ಬೀಜ ತಾನೇ ಮೊಳೆದೀತು, ಸಾಧ್ಯವೇ? ಮೊಳೆತೀತು? ಅದರಂತೆ ಅಲ್ಲವೇ ಹ್ಮ್ ಅತ್ತ ವಿಷಯ ಪ್ರಾಪ್ತಿ, ಹ್ಮ್ ಇತ್ತ ಮನಸ್ಸಿನ ಸಹಾಯ ಹ ಎರಡೂ ಸೇರಿದಾಗ ಮಾತ್ರ ತಾನೇ ಇಂದ್ರಿಯಗಳು ವಿಚಲಿತವಾಗುವುದು. ಹ
ನಾನು ತಮ್ಮ ಆದೇಶಕ್ಕನುಸಾರವಾಗಿ ಏನನ್ನಾದರೂ ಮಾಡಿಯೇನು ಹಾ ನನ್ನ ಪ್ರಯತ್ನಗಳೆಲ್ಲ ಫಲಕಾರಿಯಾಗಬೇಕಾದ್ರೆ ಹಾ ಆ ಮುನಿಯ ಮಾನಸಿಕ ಪ್ರವೃತ್ತಿಯೂ ನನಗೆ ಸಹಕಾರಿಯಾಗಿ ಪರಿಣಮಿಸಬೇಡವೇ? ಹ್ಮ್ ಅರ್ಥಾತ್ ನೋಡಬೇಕೆಂಬ ಆಸೆಯೇ ಅವನಲ್ಲಿ ಮೂಡಲಿಲ್ಲವಾದರೆ, ಹಾ ಕೇಳಬೇಕೆಂಬ ಆಸೆಯೇ ಅವನಿಗೆ ಮೂಡಿ ಬರಲಿಲ್ಲವಾದರೆ, ಹಾ ನಾನಾವ ರೂಪು ಲಾವಣ್ಯವನ್ನು ತೋರಿದರೇನು, ಯಾವ ನರ್ತನ ಕೀರ್ತನವನ್ನು ಬೀರಿದರೇನು? ಆದ್ರಿಂದ ಪ್ರಭೋ, ಹ್ಮ್ ಈ ಕಾರ್ಯ ಕಠಿಣ ಸಾಧ್ಯ. ಮೇನಕಾ, ನಿನ್ನ ಅಭಿಪ್ರಾಯ ನನಗೆ ಅರ್ಥ ಆಯಿತು. ನನ್ನ ಆಜ್ಞೆಗೆ ವಿರೋಧವನ್ನೇನೂ ನೀನು ವ್ಯಕ್ತಪಡಿಸಲಿಲ್ಲ, ಪೂರಕವಾದಂತಹ ಅಭಿಪ್ರಾಯವನ್ನೇ ಕೊಟ್ಟೆ. ಹೌದೇ? ಮನಸ್ಸೇನೋ ನಿನಗುಂಟು, ಆದರೆ ಅನುಕೂಲ ಇಲ್ಲ ಎನ್ನುವಂತಹ ಮಾತಲ್ವೇ? ಕಾರ್ಯ ಸಫಲತೆಯ ದಾರಿ ದುರ್ಗಮವಾಗಿ ಕಾಣಿಸಿದ್ದನ್ನು ಪ್ರಕಟಿಸಿದ್ದೇನೆ ಸ್ವಾಮಿ. ಅದಕ್ಕೆ ಉಪಾಯ ಇದೆ. ಮನ್ಮಥ ಕೇಳಿದೆಯಲ್ಲ ನೀನು? ಹೌದು. ಅವನು ಮಾಡದಂತಹ ಕೆಲಸ ಈ ಪ್ರಪಂಚದಲ್ಲಿ ಏನೂ ಇಲ್ಲ. ಹಾ, ಒಂದಿದ್ದನ್ನು ಎರಡು ಮಾಡ್ತಾನೆ, ಹಾ, ಎರಡನ್ನು ಒಂದು ಮಾಡ್ತಾನೆ. ಹಾ, ಪುರುಷ ಪ್ರಕೃತಿಯನ್ನು ಸೇರಿಸುವಲ್ಲಿ ಮನ್ಮಥನ ಪಾತ್ರ ಬಹಳ ದೊಡ್ಡದು. ಹೌದು. ಈ ಹೊತ್ತು ನಿನಗೆ ಸಹಾಯಕನಾಗಿ ಅವನನ್ನು ನಾನು ಕಳುಹಿಸಿಕೊಡ್ತೇನೆ. ಮನ್ಮಥನ ಸಹಕಾರ ದೊರಕಿತೆಂದಾದ್ರೆ ಹಾ. ಪ್ರಭೋ, ಹಾ. ತಮ್ಮ ಸಂಕಲ್ಪವನ್ನು ಕ್ಷಣಾರ್ಧದಲ್ಲಿ ನಾನು ಈಡೇರಿಸಿಕೊಡಬಲ್ಲೆ. ದೇವ ಕಾರ್ಯವನ್ನು ಉಪೇಕ್ಷಿಸಲಾರ ಮನ್ಮಥ ಎನ್ನುವುದು ನನ್ನ ದೃಢಾಭಿಪ್ರಾಯ. ಆಗಲ್ಲ. ಆದರೂ ಅವನಲ್ಲೇ ಕೇಳುವುದು ಉಚಿತ ಅಂತ ಕಾಣುತ್ತದೆ. ಹಾಗಾದ್ರೆ ತಡ ಮಾಡದೆ ಕುಸುಮಾವತಿಗೆ ನಾವು ತೆರಳೋಣ. ನೀನು ಬರ್ತೀಯಲ್ಲ? ತೆರಳೋಣ. ಹೋಗೋಣ. ಸಂಸಾರ ಸುಂದರವೂ ಸುಗಮವೂ ಆಗಬೇಕಾದರೆ ಸಂಗಾತಿ ಅಗತ್ಯ. ಪುರುಷನೊಬ್ಬನ ಪ್ರಸಿದ್ಧಿಯ ಹಿಂದೆ ಹೆಣ್ಣೊಬ್ಬಳು ಇರುತ್ತಾಳೆ ಎನ್ನುವುದು ಪ್ರಾಜ್ಞರ ಅಭಿಮತ. ಇದಕ್ಕೆ ಆಧಾರವಾಗಿ ನಾವು ತ್ರಿಮೂರ್ತಿಗಳ ಬದುಕನ್ನೇ ಉದಾಹರಿಸಬಹುದು. ಬ್ರಹ್ಮನನ್ನು ವಾಣಿರಮಣನೆಂದು, ಶಿವನನ್ನು ಉಮಾಮಹೇಶ್ವರನೆಂದು, ಆಮೇಲೆ ವಿಷ್ಣುವನ್ನು ಲಕ್ಷ್ಮೀರಮಣನೆಂದು ಕರೆಯುವುದನ್ನು ನಾವು ಕೇಳುತ್ತೇವೆ. ಆದುದರಿಂದಲೇ ಈ ಸತ್ಯವನ್ನು ಅರಿತ ನಾನು ಸದಾ ನಿನ್ನ ಜೊತೆಯಲ್ಲೇ ಇರುತ್ತೇನೆ. ಮಾತಿನ ಮಹತ್ವವನ್ನು ಅರಿಯದ ಮಂದಿ ಕೇವಲ ಕಾಮುಕನು ಈ ಕಾಮದೇವನು ಅಂತ ಗ್ರಹಿಸಿದರು. ಆದರೆ ನನ್ನ ಕರ್ತವ್ಯ ಏನು ಎಂಬುದನ್ನು ಅರಿತು ಸದಾ ನನ್ನ ತಂದೆಯವರ ಪಾಲನಾ ಕರ್ತೃತ್ವ ಎನ್ನುವ ಕೆಲಸಕ್ಕೆ ಸಹಾಯಿಯಾಗಿ ಜೋಡಿಸುವ ವೃತ್ತಿಯನ್ನು ಕೈಗೊಂಡಿದ್ದೇನೆ. ಕುಸುಮಾವತಿಯಲ್ಲಿ ಸಂತೋಷದಲ್ಲಿದ್ದೇನೆ. ಯಾರೋ ಬಂದ ಹಾಗಿದೆ, ನೋಡೋಣ. ಮದನ. ಹೋ ದೇವೇಂದ್ರ. ಹೌದಯ್ಯ. ಸುರಸುಂದರಿಯಾದಂತಹ ಮೇನಕೆ, ಬಾ ಬಾ. ನಿನ್ನಿಂದ ಒಂದು ಉಪಕಾರ ಆಗಬೇಕು. ಅತಿಥಿ ಸತ್ಕಾರವನ್ನು ಮಾಡಿದ್ದೇನೆ, ಹೇಳಯ್ಯ. ಅಯ್ಯ, ನಿನ್ನ ಉಪಚಾರದಿಂದ ಮೆಚ್ಚುಗೆಯಾಯಿತು, ಆದರೆ ಒಂದು ಕೆಲಸವಾಗಬೇಕಲ್ಲ. ಏನು? ಲಾಲಿ ಪುದೆಲೆ ಮದನ, ಲಾಲಿ ಪುದೆಲೆ ಮದನ, ನಿನ್ನಲಿ ಬೇಡುವುದೀಗದನ, ನಿನ್ನಲಿ ಬೇಡುವುದೀಗದನ. ಜಾಲವಲ್ಲಿ ಮುನಿ ಬಾಲ ಕೌಶಿಕಮುಲು, ಜಾಲವಲ್ಲಿ ಮುನಿ ಬಾಲ ಕೌಶಿಕಮುಲು, ತಪ ಜ್ವಾಲೆಗೆ ತ್ರಿದಶರುಗೊಳ್ಳುವ ದೊಡ್ಡ, ತಪ ಜ್ವಾಲೆಗೆ ತ್ರಿದಶರುಗೋಳು ಕೊಟ್ಟಿರುವರೆಯೇ. ಜಾಲವಲ್ಲಿ ಮುನಿ ಬಾಲ ಕೌಶಿಕಮುಲು, ತಪ ಜ್ವಾಲೆಗೆ ತ್ರಿದಶರುಗೋಳು ಕೊಟ್ಟಿಗರೇ. ಲಾಲಿ ಮೊದಲೇ ಮದನ, ನಿನ್ನಲಿ ಬೇಳುವೆ ನೀಗದನ. ಓ ಮನ್ಮಥ, ಏನು? ನಿನ್ನನ್ನು ಕಾಮಚಕ್ರೇಶ್ವರ ಅಂತಲೂ ಕರೆಯುತ್ತಾರೆ. ಲೋಕದ ಎಲ್ಲ ಜೀವಿಗಳಿಗೂ ಕೂಡ ಒಂದಲ್ಲ ಒಂದು ಕಾಲಕ್ಕೆ ನಿನ್ನ ಅಗತ್ಯ ಬೀಳುತ್ತದೆ.
ನಿನ್ನ ಮನೆಯ ಬಾಗಿಲಿಗೆ ನಾನು ಇದು ಮೊದಲು ಬರುವುದೇನೂ ಅಲ್ಲ. ಅನಿರೀಕ್ಷಿತ ಆಗಮನ ಇದು. ಈ ಹಿಂದೆಯೂ ನಾನು ಬಂದದ್ದಿದೆ. ದೇವ ಕಾರ್ಯಕ್ಕೋಸ್ಕರ ನನ್ನ ತನುವನ್ನೇ ನೀನು ಅರ್ಪಿಸಿದಂತಹ ಸಂದರ್ಭವೂ ಇದೆ. ಶಿವನನ್ನು ಪಾರ್ವತಿಯನ್ನು ಒಂದು ಮಾಡುವುದಕ್ಕೆ ಬೇಕಾಗಿ ಆ ಹೊತ್ತು ದೇವ ಕಾರ್ಯವನ್ನು ನೀನು ನಡೆಸಿಕೊಟ್ಟಿದ್ದೀಯ. ಈಗಲೂ ಅಷ್ಟೇ. ಒಂದೋ ನಮಗೆ ಕಷ್ಟ ಬಂದಾಗ ವೈಕುಂಠಕ್ಕೆ ಹೋಗುವುದು, ನಿನ್ನ ತಂದೆಯಾದಂತಹ ನಾರಾಯಣನಲ್ಲಿ ದೂರುವುದಕ್ಕೆ. ಅವನಿಂದಲೂ ಆಗದಂತಹ ಕೆಲಸ ಇದ್ರೆ ಮಗನಾದ ನಿನ್ನಲ್ಲಿಗೆ ಬರುವುದು. ಈ ಹೊತ್ತು ಹರಿಸುಕುಮಾರನಾದಂತಹ ನಿನ್ನಿಂದ ದೇವತತಿಗೆ ಬಹುದೊಡ್ಡ ಉಪಕಾರ ಆಗುವುದಕ್ಕೆ ಇದೆ. ಸುಮನಸರಿಗೆ ಸಮಸ್ಯೆ. ಹೌದಯ್ಯ, ವಿಚಿತ್ರವಾಗಿದೆ. ದೊಡ್ಡ ಸಮಸ್ಯೆ. ಭೂಲೋಕದಲ್ಲಿ ಕೌಶಿಕ ಎನ್ನುವಂತಹ ಒಬ್ಬ ಅರಸ, ಎಲ್ರಿಗೂ ಗೊತ್ತಿರುವಂಥದ್ದು, ಈ ಹೊತ್ತು ಉಗ್ರವಾದಂತಹ ತಪಸ್ಸನ್ನು ಆಚರಿಸ್ತಾ ಇದ್ದಾನೆ. ಅವನ ತಪಸ್ಸು ಪೂರ್ಣವಾದರೆ ಮತ್ತೆ ಸ್ವರ್ಗ ಮರ್ತ್ಯ ಪಾತಾಳ ಉಳಿಯುವುದಿಲ್ಲ, ಬೇರೆ ಬೇರೆಯಾಗಿ ಅವನೇ ಬೇರೆ ನಿರ್ಮಾಣ ಮಾಡ್ತಾನೆ. ಅದಕ್ಕೆ ಮೊದಲು ನಮ್ಮನ್ನು ನಾವು ಉಳಿಸಿಕೊಳ್ಳುವುದಕ್ಕೆ ಅವನದ್ದಾದಂತಹ ತಪವನ್ನು ಭಂಗ ಮಾಡುವಂತಹ ಒಂದು ಅಗತ್ಯ ಈ ಹೊತ್ತಿದೆ. ಹಾಗಾಗಿ ಇದು ನನ್ನ ಜೊತೆಯಲ್ಲಿರುವಂತಹ ಮೇನಕೆ ನನ್ನ ಆಜ್ಞೆಯಂತೆ ಅವನ ಬಳಿಗೆ ಹೋಗಿ ಅವನ ಚಿತ್ತ ಸ್ವಾಸ್ಥ್ಯವನ್ನು ತಪ್ಪಿಸಿ ಚಿತ್ತ ಚಾಂಚಲ್ಯವನ್ನು ಉಂಟು ಮಾಡುವುದಕ್ಕೆ ತನ್ನ ರೂಪು ಲಾವಣ್ಯಗಳನ್ನು ಒನಪು ವೈಯಾರಗಳನ್ನು ಪ್ರದರ್ಶಿಸುವುದಕ್ಕೆ ಸಿದ್ಧಲಾಗಿದ್ದಾಳೆ. ಆದರೆ ಅವಳ ನೃತ್ಯವನ್ನು ಅವನು ಆಕರ್ಷಿಸುವ ಹಾಗೆ, ಅವನ ಮನಸ್ಸು ವಿಚಲಿತ ಆಗುವ ಹಾಗೆ ಮಾಡಬೇಕು ಅಂತ ಇದ್ರೆ ಅದಕ್ಕೆ ಅನುಕೂಲವಾದಂತಹ ಪರಿಸರ ನಿರ್ಮಾಣ ಆಗಬೇಕು. ಆ ಪರಿಸರ ನಿರ್ಮಾಣ ನಿನ್ನಿಂದಲೇ ಸಾಧ್ಯ. ಪಂಚಬಾಣ ಎಲ್ಲ ತಾಣಗಳಲ್ಲಿ ನಿನಗೆ ಮೊದಲು ಮಾನ್ಯ. ಹಾಗಾಗಿ ನಿನ್ನ ಪಂಚಬಾಣ ಇದೆಯಲ್ಲ, ಅವುಗಳನ್ನು ಪ್ರಯೋಗ ಮಾಡುವುದರ ಮೂಲಕ ಅವನಲ್ಲಿ ಸುಪ್ತವಾಗಿರತಕ್ಕಂತಹ ಯಾವ ಬಯಕೆ ಇದೆ ಅದನ್ನು ವ್ಯಕ್ತಗೊಳಿಸುವಂತಹ ಪ್ರಯತ್ನ ನಿನ್ನಿಂದ ಆದರೆ, ಅಂದ್ರೆ ಅವನ ದೃಷ್ಟಿ ಇವಳ ಕಡೆಗೆ ಹರಿದ್ರೆ ಆಮೇಲೆ ಕೆಲಸ ಮೇನಕ್ಕೆ ನೋಡಿಕೊಳ್ತಾಳೆ. ಅಷ್ಟು ಕೆಲಸ ಮಾಡ್ತೀಯಾ ಸುರೇಂದ್ರ? ಈ ವಿಚಾರಕ್ಕೆ ಯಾಕಿಷ್ಟು ಅಂಜಿಕೆ? ನಾಕಾಧೀಶ ಮನ್ಮಥ, ಕೌಶಿಕ ಎಂತದೇ ಕಠಿಣವಾದಂತಹ ತಪಸ್ಸನ್ನು ಮಾಡಲಿ, ಅದನ್ನು ಭಂಗಗೊಳಿಸುವಂತಹ ಕೆಲಸವನ್ನು ನಾನು ಮಾಡುತ್ತೇನೆ. ಶಹಬಾಸ್, ಈ ವಿಚಾರಕ್ಕೆ ನೀನು ಅಂಜಬೇಕಾದ್ದಿಲ್ಲ, ಧೈರ್ಯಸ್ಥನಾಗು. ಒಂದೆರಡು ಮಾತುಗಳನ್ನು ಮೇನಕೆಗೂ ಹೇಳ್ತೇನೆ. ಸರಿ ಸರಿ. ಮೇನಕ, ಸೇವೆಯೇ ನಮ್ಮ ಧರ್ಮ. ಗಂಧದ ಕೊರಡಿನಂತೆ ನಮ್ಮನ್ನು ನಾವು ಸವೆಯಿಸಿದರು ಪರಿಮಳವನ್ನೇ ಪ್ರಪಂಚಕ್ಕೆ ಕೊಡಬೇಕು. ಅಲ್ಲ, ಮೇಣದ ಬತ್ತಿಯಂತೆ ತಮ್ಮನ್ನು ನಾವೇ ಸುಟ್ಟುಕೊಂಡು ಪ್ರಪಂಚಕ್ಕೆ ಬೆಳಕನ್ನು ಕೊಡಬೇಕು ಎಂಬ ಆದರ್ಶವುಳ್ಳವರು ನಾವೆಲ್ಲ. ನೀನು ನಾನು ಹಾಗೇನೆ. ಬೆದರಬೇಡ, ನಾನಿದ್ದೇನೆ. ನಾನು ಬರ್ತೇನೆ ನಿನ್ನ ಜೊತೆಗೆ. ಇನ್ನು ನನ್ನನ್ನು ಹಿಂಬಾಲಿಸಿಕೊಂಡು ವಸಂತನು ಚಂದ್ರಿಕೆಯೂ ಬರುತ್ತಾರೆ. ನನ್ನಲ್ಲಿ ಪುಷ್ಪ ಸಹಾಯಕಗಳೂ ಇವೆ. ಇಷ್ಟೆಲ್ಲ ಸಂಗ್ರಹ ಇದೆ ಅಂತ ಆದ ಮೇಲೆ ತಮ್ಮ ಸಹಕಾರ ಒದಗಿತು ಅಂತಾದ್ರೆ ನನಗಂತೂ ಕಾರ್ಯದಲ್ಲಿ ಮುನ್ನುಗ್ಗುವುದಕ್ಕೆ ಎಲ್ಲಿಲ್ಲದ ಧೈರ್ಯ. ಯಾಕೆ ಇದಕ್ಕಿಷ್ಟು ಅನುಮಾನ? ಹಾಗಾದ್ರೆ ದೊರೆಯೇ, ನಾವು ಕ್ಷಿಪ್ರಗತಿಯಲ್ಲಿ ಕಾರ್ಯಾಚರಣೆಯತ್ತ ಮನ ಮಾಡುವುದು ಒಳ್ಳೆಯದಲ್ಲವೇ? ಹಾಗಿದ್ದೇ ಶುಭ ಪ್ರತೀಕ್ಷೆಯಲ್ಲಿ ನಾನಿರ್ತೇನೆ. ಹೋಗಿ ಬನ್ನಿ. ತೆರಳೋಣವೇ? ಆಶ್ರಮಕ್ಕೆ ಬಂದು ವಿಶ್ವಾಮಿತ್ರರನ್ನು ನೋಡ್ತಾ ಇದ್ದೇನೆ. ಆಹಾ ಆಹಾ, ಏನು ತೇಜಸ್ಸು, ಏನು ಓಜಸ್ಸು! ಇವರೇ ಅಲ್ಲವೇ ದಿಕ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಅಂತ ಉದ್ಘೋಷವನ್ನು ಮಾಡಿ ಬ್ರಹ್ಮರ್ಷಿ ಪಟ್ಟಕ್ಕೆ ಏರುವುದಕ್ಕಾಗಿ ದುಡಿಯುತ್ತಾ ಇರುವವರು. ಏಕಾಗ್ರತೆಯನ್ನು ಗುರುತಿಸುತ್ತಾ ಇದ್ದೇನೆ ಅವರ ಕಣ್ಣುಗಳಲ್ಲಿ. ನಾನೇನು ಕಡಿಮೆಯವನಲ್ಲ, ಬಂದ ಕರ್ತವ್ಯ ನನಗೆ ನೆನಪಿದೆ. ಇವರ ಸತ್ವವನ್ನು ಕೆಡಿಸಿ ಕಾರ್ಯಪ್ರವರ್ತನಾಗಬೇಕು ನಾನು. ಅದಕ್ಕಾಗಿ ಪಂಚಬಾಣಗಳನ್ನು ಒಮ್ಮೆಯೇ ಹೂಡಿ ಅವರ ಮೇಲೆ ಬೀರಿದ್ದೇನೆ. ಮಂದಮಾರುತ ಬಂದು ಬೀಸಿದನು
ಅದರಿಂದ ಜಾರಿದು ದಂದ ಒಳಗುಜದಿಂದ ಮೇಲುದ ನಡುವಿಗೆ ಅದರಿಂದ ಜಾರಿದು ದಂದ ಒಳಗುಜದಿಂದ ಮೇಲುದ ನಡುವಿಗೆ ಅದರಿಂದ ಜಾರಿದು ದಂದ ಒಳಗುಜದ ನಡುವಿಗೆ ಮಂದ ಮಾರುತ ಬಂದು ಬಿಸಿದನು ಸುರಲೋಕಾಧ್ಯಕ್ಷನ ಆಣತಿಯ ಮೇರೆಗೆ ಮನ್ಮಥನಂತೂ ತನ್ನ ಕಾರ್ಯವನ್ನು ನೆರವಿದ, ನನ್ನಿಂದ ಬೀಳುಗೊಂಡು ಸ್ವಸ್ಥಾನವನ್ನು ಸೇರಿದ. ಮುಂದೇನು ಮಾಡಲಿ ಯೋಚಿಸುತ್ತಾ ನಿಂತಿರುವಂತೆಯೇ ಮಂದಗತಿಯಿಂದ ಸಂಚರಿಸುತ್ತಿರುವ ವಾಯು ಸ್ಪರ್ಶ ಮಾತ್ರದಿಂದ ಕಚಗುಳಿ ಇಕ್ಕುತ್ತಾ ಇದ್ದಾನೆ. ಓ, ಇದು ಚಳಿಗಾಳಿ ಅಲ್ಲ, ಕುಳಿರ್ಗಾಳಿ. ಎಲ ಹಾಕಿಕೊಂಡ ಸೆರಗು ನನ್ನ ನಿಯಂತ್ರಣವನ್ನು ಮೀರಿ ಕೆಳಕ್ಕೆ ಜಾರುತ್ತಿದೆಯಲ್ಲ. ಹೌದು, ಗರತಿಗಾದ್ರೆ ಸೆರಗನ್ನು ಮೇಲಕ್ಕೆ ಸರಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ನಾನು ಹೇಳಿ ಕೇಳಿ ಸುರಸೂಳೆ. ನನ್ನ ಕಾರ್ಯಕ್ಕೆ ಪೂರಕನಾಗಿಯೇ ಆ ಮಾರುತ ವ್ಯವಹರಿಸುತ್ತಿರುವುದು ಎನ್ನುವುದರಲ್ಲಿ ಎರಡು ಮಾತೇ ಇಲ್ಲ. ಹೌದು, ಅಲ್ಲಿ ತಪೋ ಸಮಾಧಿಯಲ್ಲಿ ಕುಳಿತಿರುವಂಥ ಆ ಮಹರ್ಷಿ ಇನ್ನೇನು ಅರೆ ಕ್ಷಣದಲ್ಲಿ ಕಣ್ಣು ತೆರೆದಾನು. ಅವನ ತೆರೆದ ಕಣ್ಣಿಗೆ ನನ್ನ ವಿಪುಲವಾದ ವಕ್ಷ ಸಂಪತ್ತು ಕಾಣಿಸಿತು ಅಂತಾದರೆ ಆಗ ಕಾರ್ಯ ಸುಲಭ ಸಾಧ್ಯವಾದೀತು. ಇದನ್ನರಿತೇ ಬಹುಶಃ ಆ ಮಾರುತ ನನಗೆ ಅನುಕೂಲಕರನಾಗಿಯೇ ಬೀಸುತ್ತಿದ್ದಾನೆ. ಒಳ್ಳೆಯದು, ಅವನ ಕಣ್ಣೆದುರಿನಲ್ಲೇ ಇರುವಂಥ ಈ ಮರವನ್ನು ಒರಗಿಕೊಂಡು ಎತ್ತಲೋ ನೋಡುತ್ತಾ ನಿಂತುಕೊಂಡಿರ್ತೇನೆ. ನೋಡೋಣ. ಕಂಡನಾಗೆಯ ದುಂಡು ಕುಚಗಳನ್ನು ಕಂಡನಾಗೆಯ ದುಂಡು ಕುಚಗಳನ್ನು ಗಳನ್ನು ಚಂಡಮುನಿ ಭ್ರಮೆಗೊಂಡು ನುಡಿದನು ಬಳ್ಳದೊಳವಳಿಗೆ. ಚಂಡಮುನಿ ಭ್ರಮೆಗೊಂಡು ನುಡಿದನು ಬಳ್ಳದೊಳವಳಿಗೆ. ಕಂಡನಾಗೆಯ ದುಂಡು ಕುಚಗಳನ್ನು ಚಂಡಮುನಿ ಭ್ರಮೆಗೊಂಡು ನುಡಿದನು ಬಳ್ಳದೊಳವಳಿಗೆ. ಅಹೋ ಅಹೋ, ಇದೇನು ಹೇಳಿದು? ಇದುವರೆಗೂ ಯೋಗದಲ್ಲಿ ಆರೂಢನಾಗಿದ್ದಂಥ ನನ್ನ ಚಿತ್ತಸ್ಥಿತಿಯಿಂದ ನಾನು ನಿಷ್ಪಂದ ಸಮುದ್ರದಂತಿದ್ದೆ. ಅರರೆ, ನಾನೇ ಉದ್ದೇಶಪಟ್ಟಿರಲಿಲ್ಲ. ಹಾಗಾದ್ರೆ ನನ್ನ ಕಣ್ಣೆವೆಗಳು ಹೇಗೆ ತೆರೆದುಕೊಂಡುವೋ? ಆಗಲಿ, ಉರಿಯಂತೆ ಬಗೆ. ಬೆಂಕಿ ಏಕೆ ಉರಿಯುತ್ತಿದೆ ಎಂದು ಯೋಚಿಸುವವನಿಗೆ ಹೆಡ್ಡನೆಂಬುದೇ ಹೆಸರು. ಉರಿಯುವುದೇ ಅದಕ್ಕೆ ಸ್ವಭಾವವಾಗಿರುವುದರಿಂದ ಆ ಹೆಸರು ಅದಕ್ಕೆ ಬಂದಿದೆಯಲ್ವೇ? ಚಾಂಚಲ್ಯ ಮನಸ್ಸಿನ ಸ್ವಭಾವ. ಸ್ತಬ್ಧತೆಯಲ್ಲಿ ಅದು ಬಹು ಸಮಯ ಉಳಿಯುವ ಹಾಗಿಲ್ಲ. ಬೇಸಿಗೆಯಲ್ಲಿ ಬರಿಗಣ್ಣಿಗೆ ಕಾಣುವಂತೆ ಮೇಲಿದ್ದ ಹುಲ್ಲೆಲ್ಲ ಸತ್ತಿರ್ತದೆ. ಮುಂಗಾರಿನ ಮಳೆಯ ಹನಿ 4 ಬಿದ್ದರೆ ಸಾಕು ಮಣ್ಣಿನ ಮೇಲೆ, ಮತ್ತು ಆ ಹುಲ್ಲು ಯಾಕೆ ಹಸಿಯಾಗಿ ಕಾಣಿಸ್ತದೆ? ಹೊಸತಾಗಿ ಹುಟ್ಟಲಿಲ್ಲವಲ್ಲ. ಮಣ್ಣಿನ ಮರೆಯಲ್ಲಿ ಆ ಬೇರು ಆ ಹುಲ್ಲಿಗೆ ಹಸಿಯಾಗಿದ್ದದ್ದೇ ಇದಕ್ಕೆ ಕಾರಣ. ನನ್ನ ಚಿತ್ತದಲ್ಲಿ ಇದ್ದ ಇಚ್ಛೆಗಳನ್ನು ನಾನು ಕಳೆದುಕೊಂಡಿಲ್ಲ. ಪ್ರಯತ್ನದಿಂದ ಅಥವಾ ಆತ್ಮಬಲ ಪ್ರಯೋಗವನ್ನು ಮಾಡಿ ನನ್ನ ಚಿತ್ತದ ವೇಗವನ್ನು ನಾನು ತಡೆ ಹಿಡಿದುಕೊಂಡಿದ್ದೇನಂತೆ.
ಮೇಲಿದ್ದ ಮುಚ್ಚಳವನ್ನು ಎತ್ತಿದರೆ ಒಳಗೆ ಸುರುಟಿ ಬಿದ್ದಿದ್ದಂಥ ಹಾವು ಬುಸುಗುಡುತ್ತ ನನ್ನ ಹೆಡೆಯನ್ನು ಹೇಗೆ ಎತ್ತುತ್ತದೆ, ಹಾಗೆ ಯೋಗದಿಂದ ನಾನು ನನಗೆ ಮಾಡಿಕೊಂಡಿದ್ದಂಥ ತಡೆ ಅದು ಒಡೆಯಲ್ಪಟ್ಟಿದ್ದಾಗಿ ಹೀಗೆ ಪ್ರಳಯ ಕಾಲದಲ್ಲಿ ದಡಗಳನ್ನು ಒಡೆದುಕೊಂಡು ಬಯಲಿನ ಎಡೆಗೆ ನುಗ್ಗುವುದಕ್ಕೆ ನದಿ ಹೇಗೆ ವೇಗವಾಗಿ ತುಂಬಿ ಹರಿಯುತ್ತದೆ, ಹಾಗೆ ನನ್ನ ಈ ಅಂತಃಕರಣ ಇಂದ್ರಿಯಗಳೆಂಬ ರಂಧ್ರಗಳ ಮೂಲಕ ಬಹಿರ್ಮುಖವಾಗಿ ಪ್ರವಹಿಸುವುದಕ್ಕೆ ತೊಡಗಿತೋ ಏನು. ಆಹೋ ಆಹೋ. ಆಹೋ ಆಹೋ. ನನ್ನ ಕಣ್ಣುಗಳು ನನ್ನನ್ನು ವಂಚಿಸಿದುವೆ. ನಾನೀಗ ಕನಸನ್ನು ಕಾಣುತ್ತಿರುವೆನೆ. ಅಲ್ಲದೇ ಇದ್ರೆ ಇದೇನಿದು? ಕಾಡಿನ ಕತ್ತಲೆ, ಹಿಂಸ ಜಂತುಗಳಿಗೆ ಮಾತ್ರ ತವರು ಮನೆ. ಇಲ್ಲೊಬ್ಬಳು ಸರ್ವಾಂಗ ಸುಂದರಿ ನಿಂತಿದ್ದಾಳೆ ಅಂದರೆ ಮತ್ತೆ ಮತ್ತೆ ಎವೆಗಳ ನಿಕ್ಕಿ ತೆರೆದು ನೋಡಿದ್ರು ಆ ದೃಶ್ಯ ಹಾಗೆಯೇ ಇದೆ. ಹಾಗಾದ್ರೆ ಇದು ಸ್ವಪ್ನವಂತೂ ಅಲ್ಲ. ಒಬ್ಬಳು ಈ ಕಾಡಿಗೆ ಬಂದು ನನ್ನ ದೃಷ್ಟಿಗೆ ತನ್ನ ತನುವನ್ನು ತೋರಿಸುವುದಕ್ಕಾಗಿ ಹೀಗೆ ನನ್ನ ಎದುರಿಗೆ ಎದೆಯನ್ನೆತ್ತಿ ನಿಂತಿರುವಳೋ ಏನೋ. ಅವಳ ಎದೆ ನನ್ನ ದೃಷ್ಟಿಯನ್ನ ಆ ಕಡೆಗೆ ಎಳೆಯಿತೋ, ನನ್ನ ದೃಷ್ಟಿ ವೇಗವಾಗಿ ಹರಿಯುತ್ತಾ ಅವಳ ಎದೆ ಎಂಬ ತಡೆಯಿಂದ ಅಲ್ಲಿಗೆ ಮುಂಬರಿಯದೆ ನಿಂತಿತೋ. ಹಾ ಹಾ, ಹೆಣ್ಣೆ ಅಲ್ಲವೋ ಏನು? ಸ್ವಭಾವವಾಗಿ ಹೆಣ್ಣು ತನ್ನ ಮೋರೆಯನ್ನಾದರೂ ಎತ್ತಿ ನಿಲ್ತಾಳೆ. ಅದನ್ನು ಊರವರೆಲ್ಲ ಕಂಡರೂ ನಾಚಿಕೆಯೋ ಹೆದರಿಕೆಯೋ ಅವಳಿಗಾಗುವುದಿಲ್ಲ. ಆದರೆ ಪ್ರಕೃತಿ ಸಹಜವೆಂಬಂತೆ ಲಜ್ಜೆಯಿಂದ ಅವನತವದನೆಯಾಗಿ ಅವಳು ನಿಲ್ಲುವುದೇಕೆ? ತನ್ನ ಅವಯವಗಳಲ್ಲಿ ಯಾವುದನ್ನು ಮತ್ತೊಬ್ಬ ಗಂಡುಸು ಕಂಡರೂ ಅದರಿಂದ ತನಗೆ ಹಾನಿ ಏನೂ ಇಲ್ಲ. ಆದರೆ ಮಾನಕ್ಕೆ ಮೂಲ ಸ್ಥಳ, ಮುಖ್ಯ ಸ್ಥಳವಾದಂಥ ಎದೆ ಮತ್ತೊಬ್ಬರಿಗೆ ಕಾಣಿಸಬಾರದು ಎಂಬುದೇ ಅವಳ ಉದ್ದೇಶವಲ್ಲವೇ? ಹಾಗಾಗಿ ಬಾಗಿ ನಿಲ್ಲುವುದೇ ತನಗೆ ಸ್ವಭಾವವಂತೆ ಎಲ್ಲ ಹೆಣ್ಣುಗಳು ವ್ಯವಹರಿಸುವಾಗ ಇವಳು ಎದೆಯನ್ನೆತ್ತಿ ನಿಂತಿದ್ದಾಳೆ ಅಂದರೆ ಇದರ ಅರ್ಥವೇನು? ಇದರ ಔಚಿತ್ಯವೇನು? ಹಾ ಹಾ ಹಾ, ಈಗ ತಿಳಿಯಿತು. ಏನೀ ಕಣ್ಣುಗಳಿಂದ ಹೆಣ್ಣುಗಳನ್ನೇ ಮೊದಲು ಕಂಡರಿಯದ ಹೆಡ್ಡನ ಏನು ಅಲ್ಲ ನಾನು. ಎಲ್ಲಿ ನನ್ನಲ್ಲಿದೆ ಶಿಶುತ್ವ? ಈಗ ಎಲ್ಲಿ ನನಗೆ ಬಂದಿದೆ ಈಗ ಜರಠತನ? ಅತ್ತ ಸಣ್ಣ ಮಗುವಲ್ಲ, ಇತ್ತ ಹಣ್ಣು ಮುದುಕನೂ ಅಲ್ಲ. ಹಾಗಾದರೆ ಯೌವನದ ಛಾಯೆ ಹಿಂದಾಗಿದೆ ಅಷ್ಟೇ. ವೃದ್ಧಾಪ್ಯದ ಬೆಳಕು ನನ್ನ ಮೈಯನ್ನು ಮುಟ್ಟಿದೆ ಅಷ್ಟೇ. ಸೂರ್ಯನು ಪಶ್ಚಿಮಾಭಿಮುಖನಾಗಿದ್ದಾನೆ ಎಂಬಲ್ಲಿಗೆ ಹೊತ್ತು ಮುಳುಗಿತು, ಕತ್ತಲೆ ಕವಿಯಿತು ಎಂಬುದಕ್ಕಾಗಿ ಯಾರಾದರೂ ಸೊಡರನ್ನು ತಮ್ಮ ಮನೆಯಲ್ಲಿ ಹಚ್ಚಿಡುವುದಿಲ್ಲವಲ್ಲ. ಎಣ್ಣೆ ಎಲ್ಲ ಚೆಲ್ಲಿ ಹೋದ ಮೇಲೂ ಎಣ್ಣೆ ತುಂಬಿದ ಭಾಂಡದ ಬುಡದಲ್ಲಿ ಇಷ್ಟು ಪಾಸೆ ಉಳಿದಿರುವಂತೆ ಯೌವನ ಹಿಂದೆ ಸರಿದಿದೆಯಾದರೂ ಮುಪ್ಪು ಇನ್ನೂ ನನ್ನನ್ನು ಮುಕ್ಕಲಿಲ್ಲ. ಹಾಗಾಗಿ ಯೌವನದ ಅನುಭವ ಆದರೂ ಉಳಿಯುತ್ತದೆ. ರವಿವಾರ ಕಳೆದು ಸೋಮವಾರ ಬಂದಿತ್ತು ಅಂದರೆ ಶನಿವಾರ ಬಂದ ಹಾಗೇನೂ ಅಲ್ಲ. ಇನ್ನೂ ಶನಿವಾರ ಬರುವುದಕ್ಕೆ ನಡುವೆ 4 ದಿನಗಳು ಉಳಿದಿವೆ ಅಷ್ಟೇ. ಹಾಗೆ ಯೌವನ ಸಹಜತೆಯಲ್ಲಿ ನನ್ನ ಕಣ್ಣುಗಳು ಅವಳ ಎದೆಯಲ್ಲಿಯೇ ನೆಲೆಯಾದುವೆ. ಹೋ ಹೋ, ಹೌದು, ಹೆಣ್ಣಿಗೆ ಎದೆಗಳಲ್ಲಿ ಪ್ರಕೃತಿ 2 ಮೊಲೆಗಳನ್ನು ಕೊಟ್ಟಿದ್ದಾಳೆ. ಯಾಕೆ? ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಿಗೆ ಉಣ್ಣುವುದಕ್ಕೆ ಅವಕಾಶವಾಗುವಂತೆಯೋ, ತನ್ನ ಮೈಯನ್ನೆಲ್ಲ ನೋಡುವವನ ದೃಷ್ಟಿ ಸ್ಥಾಪನೆಗೆ ಒಂದು ಸ್ಥಾನ ನಿರ್ಧಾರವಾಗಲಿ ಎಂದೋ. ಎಲ್ಲ ಈ ಪೀನ ಸ್ತನ ದ್ವಂದ್ವದಲ್ಲಿ ಅದನ್ನು ರಚಿಸಿಕೊಟ್ಟ ಪ್ರಕೃತಿ ಇರುವ ಉದ್ದೇಶವೇನು, ಔಚಿತ್ಯವೇನು, ಅರ್ಥವೇನು,
ಪ್ರಯೋಜನವೇನು? ಈ ಪ್ರಶ್ನೆಗಳು ಪ್ರಶ್ನೆಗಳಾಗಿಯೇ ಉಳಿದಿವೆಯಲ್ಲ. ಒಳ್ಳೆಯದು ಒಳ್ಳೆಯದು. ಅವಳ ದೇಹವೆಂಬ ದೇಶವನ್ನು ಈ ಮೊದಲು ಆಳುತ್ತಿದ್ದ ತಾರುಣ್ಯನೆಂಬ ಹೆಸರಿನ ರಾಜ ನನ್ನು ಸೋಲಿಸಿ ಯೌವನ ಎಂಬ ಮತ್ತೊಬ್ಬ ಭೂಪತಿ ಗೆದ್ದು ಅದನ್ನು ತನ್ನ ವಶಕ್ಕೆ ತಂದುಕೊಳ್ಳಿರಬೇಕು. ಆ ಯೌವನ ರಾಜನಿಗೆ ರಾಜಧಾನಿ ವಕ್ಷಸ್ಥಳ. ತನ್ನ ಅರಮನೆಯ ಮುಂಗಡೆಯಲ್ಲಿ ಅಂಗಳದಲ್ಲಿ 2 ಬಂಗಾರದ ಗೋಪುರಗಳನ್ನು ಅವನು ಎತ್ತಿ ಕಟ್ಟಿಸಿದನೋ ಏನೋ ಇರಬಹುದು. ಆ ಕುಚದ್ವಂದ್ವದಲ್ಲಿ ಸ್ಥಾಪಿತವಾದಂಥ ನನ್ನ ಚಿತ್ತವನ್ನು ಹಿಂದಕ್ಕೆ ಎಳೆದುಕೊಷ್ಟರಲ್ಲಿ ಮತ್ತೊಂದು ವಿಕಾರ, ನನಗವಳು ಬೇಕು ಬೇಕು ಬೇಕು. ಜಾತಿಯ ನರಿಯದೆ, ನೀತಿಯ ನರಿಯದೆ, ಪ್ರೀತಿಯ ನರಿಯದೆ ಸುದತಿಯರ, ಭೀತಿಯ ನರಿಯದೆ, ರೀತಿಯ ನರಿಯದೆ ಪ್ರೀತಿಸುವುದಕ್ಕೆ ನಾನು ಹೆಡ್ಡನೇನೂ ಅಲ್ಲ. ಅವಳು ಯಾರೆಂಬುದನ್ನು ಮೊದಲು ತಿಳಿಯಬೇಕು. ಅದಕ್ಕಾಗಿ ಅವಳನ್ನೇ ನೇರವಾಗಿ ಕೇಳ್ತೇನೆ. ಯಾರ ಅಂಜಿಕೆ ನನಗೇನಿದೆ? ಲಲನೇ ಬಳಿರೆ ಬಾಪುರೆ ಲಲನೆ ನೀನ್ಯಾರಿಲ್ಲೇ ಲಲನೆ ಬಳಿರೆ ಬಾಪುರೆ ಲಲನೆ ನೀನ್ಯಾರಿಲ್ಲಿ ನಿಲ್ಲುವ ಕಾರಣಗಳ ಬೇಳು ಅಳುಗದೆನ್ನಳು ಅಮಲೆಯೇ ನಿಲ್ಲುವ ಕಾರಣಗಳ ಬೇಳು ಅಳುಗದೆನ್ನಳು ಅಮಲೆಯೇ ಬಳಿರೆ ಬಾಪುರೆ ಲಲನೆ ನೀನ್ಯಾರಿಲ್ಲಿ ಬಳಿರೇ ಓ ಬಾಪುರಿ. ನೀನು ಸುಂದರಿ ಎಂಬುದನ್ನು ತಿಳಿದ ಮೇಲೆ ನಿನ್ನ ಅಭಿವರ್ಣನೆಗೆ ನನಗೆ ಒಂದು ನಾಲಿಗೆ ಸಾಲದೆಂಬುದರಿಂದಲೇ ಈ ಉದ್ಗಾರದಿಂದ ಸಮಾಧಾನವನ್ನು ತಂದುಕೊಂಡಿದ್ದೇನೆ. ಓ ನನ್ನ ಕುರಿತೇ ತಾವು ಸಂಬೋಧಿಸುತ್ತಿರುವುದು? ನಿನ್ನನ್ನು ಉದ್ದೇಶಿಸಿ ಎಂಬುದು ಸತ್ಯ. ಆದರೆ ನಿನ್ನ ವಿಷಯದಲ್ಲಿ ನನಗಿರುವುದು ಕುತೂಹಲ ಮಾತ್ರ. ಸರ್ವಾಂಗ ಸುಂದರಿ, ಓ ತೇಜಸ್ವಿನಿ, ವರವರ್ಣಿ. ಇಲ್ಲ, ಈ ವಿಷಯದಲ್ಲಿ ನನ್ನ ಶಬ್ದ ಸಂಪತ್ತು ಸಾಲದೆಂಬುದನ್ನು ನಾನು ಅಜ್ಜೆ ಇಲ್ಲದೆ ಒಪ್ಪಿಕೊಂಡಿದ್ದೇನೆ. ಯಾವ ಪುಣ್ಯಾತ್ಮನಿಗೆ ನೀನು ಮಗಳೋ? ನಿನ್ನನ್ನು ತನ್ನ ಮಗಳೆಂದು ಹೇಳಿಕೊಳ್ಳುವುದಕ್ಕೆ ಯೋಗವನ್ನು ಧರಿಸಿಕೊಂಡ ನಿನ್ನಪ್ಪ ನಿಜವಾಗಿಯೂ ಸ್ತೋತ್ರಾರ್ಹ. ಓಹೋ, ಯಾವ ಅಬ್ಬೆ ನಿನ್ನನ್ನು ಹೆತ್ತಳೋ? ನಿನ್ನನ್ನು ಹೆತ್ತವಳ ಹೊಟ್ಟೆಯೊಳಗಿರುವುದು ಕರುಳಲ್ಲ, ಚಿನ್ನದ ಬಳ್ಳಿ. ನೀನೊಬ್ಬಳೇ ಮಗಳು, ಅವಳಿಗೆ ಸಾಕೇ ಸಾಕಲ್ವೇ? ಯಾಕಂದ್ರೆ ಎಲ್ಲೋ ಒಂದು ಕಡೆಯಲ್ಲಿ ದೋಷವನ್ನು ಪ್ರಕೃತಿ ಸ್ತ್ರೀ ಜಾತಿಯನ್ನು ನಿರ್ಮಿಸುವಲ್ಲಿ ಉದ್ದೇಶದಿಂದ ಇಟ್ಟಿರ್ತಾಳೆ. ಪೂರ್ಣ ಸೌಂದರ್ಯಾತ್ಮಕವಾದಂತಹ ಸೃಷ್ಟಿಯಲ್ಲಿ ಸೃಷ್ಟಿ ಮಾಡಿದ ತನಕ ದೃಷ್ಟಿಯಾದೀತು ಅಂತ ಅವಳಿಗೆ ಹೆದರಿಕೆಯೋ ಏನೋ. ನಿನ್ನ ಅವಯವಗಳಲ್ಲಿ ಯಾವುದಾದ್ರೂ ಒಂದನ್ನು ನೋಡಿದರೆ ಸಾಕು, ನೋಡಿದವನ ಕಣ್ಣುಗಳಿಗೆ ತಂಪನ್ನು ತಂದು ತುಂಬಿಸಿದ ಹಾಗಾಗುತ್ತದೆ. ಓ ಸುಂದರಿ, ನೀನು ಯಾವನಿಗಾದರೂ ಹೆಂಡತಿಯೇ? ಗಂಡನನ್ನು ಬಿಟ್ಟು ಒಬ್ಬಳೇ ಈ ಕಾಡಿಗೆ ಬಂದೆ ಏಕೆ? ನೀನು ಯಾವ ಮಹಾನುಭಾವನಿಗಾದರೂ ತಂಗಿಯೇ? ಅಣ್ಣನ ರಕ್ಷಣೆಯಲ್ಲಿರಬೇಕಾದ್ದು ತಂಗಿಗೆ ಧರ್ಮ. ಸಮೀಪದಲ್ಲಿ ಎಲ್ಲಿಯೂ ನಿನ್ನ ರಕ್ಷಣೆಯ ಹೊಣೆಯನ್ನು ತನ್ನ ಹೆಗಲಿಗೇರಿಸಿಕೊಂಡ ಅಣ್ಣನಾದವನು ಕಾಣಿಸುವುದಿಲ್ಲವಲ್ಲ. ನೀನು ಒಬ್ಬಳೇ ಈ ಕಾಡಿನಲ್ಲಿ, ಅದು ನನಗೆ ಎದುರಾಗಿ ಬಂದು ನಿಂತೆ ಎಂದರೆ ಆಶ್ಚರ್ಯಕರವಾದದ್ದಲ್ಲ, ಇದು ಕುತೂಹಲ ಕಾರಣವಾದದ್ದು. ಸುಂದರಿ, ಲಾಲನೆ ಎಂದರೆ ನೀನೆ. ಯಾಕಂದರೆ ಪ್ರಕೃತಿ ಸಹಜವಾಗಿ ಹೆಣ್ಣಿನಲ್ಲಿ ಸಂಪಾದಿಸಲ್ಪಡದೆ ತುಂಬಿರುವ ಸಂಪತ್ತು ಅವೆರಡೇ. ಒಂದು ಸೌಂದರ್ಯ, ಅದರ ಪ್ರಕಟೀಕರಣಕ್ಕೆ ವಿಲಾಸ. ಆ ಎರಡೂ ನಿನ್ನಲ್ಲಿದ್ದಂತೆ ಬೇರೆ ಹೆಣ್ಣುಗಳಲ್ಲಿ ಇಲ್ಲವೆಂಬುದು ಸತ್ಯ ನನಗೀಗ ತಿಳಿಯಿತು. ಆದ್ರಿಂದಲೇ ಲಾಲನೆ ಎಂಬ ಸಂಬೋಧನೆ. ಯಾವಳೋ ನೀನು? ನಿನ್ನ ಹೆಸರನ್ನಾದರೂ ಹೇಳುವ ಉತ್ಸಾಹ ನಿನ್ನಲ್ಲಿ ಉಂಟಾದ್ರೆ ಅದು ನನಗೆ ಭಾಗ್ಯ. ನನ್ನ ಕಿವಿಗಳಲ್ಲಿ ಮೊದಲೇ ಅಪಶಬ್ದಗಳನ್ನು ಕೇಳಿ ತುಂಬಿರುವ ಕಲುಷತೆಯನ್ನು ಕಳೆದುಕೊಳ್ತೇನೆ. ಹೇಳು, ನಿನ್ನ ಪೂರ್ವೋತ್ತರಗಳನ್ನು ತಿಳಿಸು ಕನ್ಯೆ. ಸ್ವಾಮಿ, ನಾನಿಷ್ಟು ಸುಂದರಿ ಇದ್ದೇನೆ ಎನ್ನುವುದನ್ನು ನಾನು ತಿಳಿದುಕೊಂಡದ್ದು ಇವತ್ತು ನಿಮ್ಮ ಬಾಯಿಂದ. ಅಂತೂ ನನ್ನ ಸೌಂದರ್ಯವನ್ನು ಬಹಳ ಹೊಗಳಿದ್ದೀರಿ, ನನ್ನ ಬಗೆಗಿನ ಕುತೂಹಲವನ್ನು ವ್ಯಕ್ತಪಡಿಸಿದ್ದೀರಿ. ಹೌದು, ತಮ್ಮ ಚರಣದ್ವಂದ್ವಗಳಿಗೆ ಪ್ರಥಮದಲ್ಲಿ
ಅಭಿವಾದನವನ್ನು ಸಲ್ಲಿಸುತ್ತಿದ್ದೇನೆ. ಒಳ್ಳೆಯದಪ್ಪ, ನಿನಗೆ ಕಲ್ಯಾಣವಾಗಲಿ, ಇದೇ ನನ್ನ ಹರಕೆ. ಕಲ್ಯಾಣ ಹ್ಮ್ ನನ್ನಂಥವಳಿಗೆ ಸಾಲದೇನೋ? ಹಾಗಾದ್ರೆ ನಿನಗೆ ಅನೇಕ ಕಲ್ಯಾಣಗಳಾಗಿ, ಇದು ನನ್ನ ಆಶೀರ್ವಾದ. ಇದಂತೂ ಔಚಿತ್ಯ ಮೀರಿದ ವಾಕ್ಯವಾಗಿ ಪರಿಣಮಿಸಿದೆ. ಯಾವುದಿಲ್ಲಿ ಉಚಿತತೆಗೆ ವಿರೋಧವಾದ ವಾಕ್ಯ? ರೂಢಿಗತವಾಗಿ ಕಲ್ಯಾಣ ಎಂಬ ಶಬ್ದಕ್ಕೆ ಮದುವೆ ಅಂತ ಅರ್ಥ. ಹೆಣ್ಣೊಬ್ಬಳಿಗೆ ಬಹು ಕಲ್ಯಾಣವಾಗಲಿ ಅಂತ ಹೇಳ್ತಾ ಇದ್ದೀರಿ ತಾವು. ಶಂಭೋ ಮಹಾದೇವ, ಅದು ನೀನು ಅಪಾರ್ಥವನ್ನು ಮಾತ್ರ ಗ್ರಹಿಸಿದೆಯೋ ಏನೋ ಅಲ್ಲಿ. ಹಾಗಾದ್ರೆ ಯಥಾರ್ಥ ಏನು? ಕಲ್ಯಾಣ ಎಂಬ ಶಬ್ದಕ್ಕೆ ಮದುವೆ ಎಂಬ ಅರ್ಥವು ಈಗ ರೂಢಿಯಾಗಿದೆಯೇ ಅಲ್ಲವೇ? ಕಲ್ಯಾಣಾದ್ಭುತ ಗಾತ್ರ ಭಗವಂತನಿಗೆ ಹೆಸರಿದೆಯಲ್ಲ, ಅವನ ಮೈಯಲ್ಲೆಲ್ಲ ಮದುವೆ ನಡೆಯುತ್ತದೆ ಅಂತ ಅರ್ಥವೋ? ಹಾಗಾದ್ರೆ ಕಲ್ಯಾಣ ಎಂಬ ಶಬ್ದಕ್ಕೆ ಯಥಾರ್ಥ ಲೋಕ ಕಲ್ಯಾಣಕ್ಕಾಗಿ ಮುನಿಗಳು ತಪಸ್ಸನ್ನೋ ಯಜ್ಞವನ್ನೋ ಕೈಗೊಳ್ಳುತ್ತಾರೆ ಅಂತ ಇದೆಯಲ್ವೇ? ಎಲ್ಲರಿಗೂ ಮದುವೆ ಆಗಬೇಕೆಂಬ ಉದ್ದೇಶ ಮುನಿಗಳಿಗೆ ಇದ್ದಿರಬಹುದೇ ಆ ಯಜ್ಞಾರಂಭದಲ್ಲಿ? ಶಿಶು ಕಲ್ಯಾಣ ಅಂತ ಶಬ್ದವನ್ನೇ ನೀನು ಕೇಳಲಿಲ್ವೇ? ಕೇಳಿದ್ದೇನೆ. ಮಗು ಹುಟ್ಟಿದಾಗಲೇ ಅದಕ್ಕೆ ಮದುವೆಯನ್ನು ಮಾಡಿ ಮುಗಿಸಿದ್ರೆ ಶಿಶು ಕಲ್ಯಾಣದ ಕರ್ತವ್ಯ ಮುಗಿಯುತ್ತೆ. ಹಾಗಾದ್ರೆ ಕಲ್ಯಾಣವೆಂಬ ಶಬ್ದಕ್ಕೆ ಹಾಗಾದ್ರೆ ಪರಿಣಾಮ ಶುಭಾಂತವಾಗಬೇಕು ಎಂಬ ಉದ್ದೇಶದಿಂದ ಒಬ್ಬನ ಆಶೀರ್ವದಿಸ್ತಾನಾದ್ರೆ ಅದರ ಫಲಸಿದ್ಧಿಗೆ ಕಲ್ಯಾಣ ಅಂತ ಹೆಸರು, ಬೇರೆ ಏನೂ ಇಲ್ಲ. ಹಾಗಾದ್ರೆ ಬಹು ಕಲ್ಯಾಣವಾಗಲಿ ಇದ್ರೆ ಶುಭ ಪರಂಪರೆಯೋದಾಗಲಿ ಹೇಳಿದಾಗ ಅಷ್ಟೇ ಅಷ್ಟೇ. ಧನ್ಯಳಾದೆ. ಹಾ. ಸ್ವಾಮಿ ಕೇಳಬೇಕು. ಲಾಲಿದೈ ಮುನಿಪಾಲ ವೀರನೇ ಜನಜಾಲಾನುತನೇ, ಲಾಲಿದೈ ಮುನಿಪಾಲ ವೀರನೇ ವೀರನೇ ಲಾಲಿದೈ ಮುನಿಪಾಲ ಎನ್ನಯ ಮೂಲವನು ಕರುಣಾಳು ದನದಲ್ಲಿ ಜನಜಾಲಾನುದನೇ, ಲಾಲಿದೈ ಮುನಿಪಾಲ ಎನ್ನಯ ಮೂಲವನು ಕರುಣಾಳು ದನದಲ್ಲಿ, ಮೂಲವನು ಕರುಣಾಳು ದನದಲ್ಲಿ ಆಲಿದೈ ಮುನಿಪಾಲ ವೀರನೇ ಜನಜಾಲಾನುದನೇ, ಆಲಿದೈ ಮುನಿಪಾಲ ವೀರನೇ ವೀರನೇ ವೀರನೇ. ಆಲಿಸೈ ಮುನಿಪಾಲ ಎನ್ನಯ ಮೂಲವನು ಕರುಣಾಳು ದನದಲ್ಲಿ, ಲಾಲಿದೈ ಮುನಿಪಾಲ ಎನ್ನಯ ಮೂಲವನು ಕರುಣಾಳು ದನದಲ್ಲಿ, ಲಾಲಿದೈ ಮುನಿಪಾಲ ವೀರನೇ ಜನಜಾಲನುತನೇ, ಆಲಿದು ಮುನಿಯ ಹೇ ಕೌಶಿಕ ಮುನಿಪೋತ್ತಮ, ಈ ಪ್ರಪಂಚದಲ್ಲಿ ಒಂದೊಂದು ವಿಭಾಗದಲ್ಲಿ ಒಬ್ಬೊಬ್ಬರು ಕೀರ್ತಿಶೇಷರಾದವರು. ಪ್ರಯತ್ನದಲ್ಲಿ ಭಗೀರಥ, ಹೀಗೆ ವರ್ತಮಾನ ಕಾಲದಲ್ಲಿ ಸಾಧನೆಯ ಮಟ್ಟಿಗೆ ನೀವಲ್ಲದೆ ಅನ್ಯರೊಬ್ಬರಿರುವರೇ? ಸರಿಯಾಗಿರುವುದನ್ನೇ ಹೇಳಿದೆ. ತಪೋಧನರಾದ ನಿಮ್ಮಂಥ ಯೋಗ್ಯತಾ ಸಂಪನ್ನರು ನನ್ನಂಥ ಯಕ್ಕಚ್ಚಿತಳ ಬಗೆಗೆ ಕುತೂಹಲ ಒಡೆದಿರುವುದು ನನ್ನ ಭಾಗ್ಯವೆಂದೇ ಭಾವಿಸುತ್ತೇನೆ. ಸ್ವಾಮಿ, ನಾನಿಲ್ಲಿ ಅವಳಲ್ಲ. ನಿನ್ನನ್ನು ಕಂಡೊಡನೆ ತರ್ಕದಿಂದ ನಾನು ಅದನ್ನು ತಿಳಿದಿದ್ದೇನೆ. ಅಂದರೆ ಭೂಲೋಕದ ಮಣ್ಣಿನ ವಾಸನೆ ನಿನ್ನ ಮೈಯಿಂದ ಬೀರಿಲ್ಲ. ಓ, ಹಾಗಾಗಿ ನೀನು ಅನ್ಯ ಲೋಕದವಳು ಇರಬೇಕು ಎಂಬುದು ನನ್ನ ತರ್ಕ ಮಾತ್ರ. ಸತ್ಯ. ಯಕ್ಷಕನ್ಯೇ ನೀನು? ನಾನು ಮೇಲಿಂದ ಕೆಳಗೆ ಇಳಿದವಳು. ಭೂಮಿಯನ್ನು ಬಿಟ್ಟರೆ ಮೇಲೇರಿ ಹೋದಾಗ ಇನ್ನೂ 6 ಲೋಕಗಳು ಬೇರೆ ಬೇರೆಯಾಗಿ ಹೇಳಲ್ಪಟ್ಟಿವೆ. ಅವುಗಳಲ್ಲಿ ಒಂದಾದ ಸ್ವರ್ಗಲೋಕದವಳು ನಾನು. ಹಾ, ಪೂರ್ವ ದಿಕ್ಕಿನಲ್ಲಿ ಅಮರವತಿ ಎಂದು ಕರೆಯಲ್ಪಡುವಂತ ಸುಂದರ ಮಂದಿರದಲ್ಲಿ. ಓ, ಅಮರವತಿ ಪತಿ ಸುರೇಂದ್ರ, ಅವನ ಮನೆಯವಳೇ ನಾನು. ಶಿವ ಶಿವ ಶಂಭೋ, ನಾನು ತಪ್ಪಿ. ಅದೇನು, ಅಟ್ಟನ್ನು ಕೇಳಿದೊಡನೆ ತಾವು ಹಾಸಿಗೆಯಲ್ಲಿ ಹಾವನ್ನು ಕಂಡಾಗ ಹೌಹಾರುವಂತೆ ದೂರ ಸರಿಯುತ್ತಿರುವುದು? ನಿನ್ನಿಂದ ಪ್ರಕಟವಾದ ವಿಲಾಸವನ್ನು ಕಂಡು ನಾನು
ನೀನು ದೇವೇಂದ್ರನ ಸತಿ ಇರಬಹುದೇ ಅಂತ ಇಷ್ಟನ್ನೂ ಯೋಚಿಸಲಿಲ್ಲ. ಈಗ ನೀನೇ ಸ್ಪಷ್ಟವಾಗಿ ಹೇಳಿದ ಮೇಲೆ ಶಚೀದೇವಿಯಲ್ಲಿ ನನಗೆ ಎಲ್ಲಿಲ್ಲದ ಗೌರವ ಭಾವ. ನಾನೆಲ್ಲಿ ಶಚಿ ಎಂದು ನನ್ನನ್ನು ನಾನು ನಿರೂಪಿಸಿಕೊಂಡೆ? ಮನೆಯವಳು ಎಂದ್ರೆ ಹೆಂಡತಿ ಎಂಬ ಅರ್ಥ ಇಲ್ವೇ? ಓ, ರೂಢಿಗತವಾದ ಅರ್ಥಗಳಿಗೆ ತಾವು ಪ್ರಾಶಸ್ತ್ಯ ಕೊಡುವವರು ಹೇಳುವುದು ಈಗ ತಿಳಿಯಿತು. ರೂಢಿಯಲ್ಲೇ ಇರುವುದರಿಂದ ಅದನ್ನು ಬಿಟ್ಟು ಹೇಗೆ ನಾನು ಇಲ್ಲಿ? ಸ್ವಾಮಿ, ಹೆಂಡತಿ ಅಲ್ಲ ನಾನು, ಹೆಂಡತಿಯ ಹಾಗೆ ಅಷ್ಟೇ. ಹಾಗಾದ್ರೆ ಹೆಂಡತಿ ಅಲ್ಲದೆ ಹೆಂಡತಿಯ ಹಾಗೆ ಅಂದ್ರೆ ಏನು? ಹಾಗಾದ್ರೆ ನನ್ನ ಗಂಡನ ಹೆಸರನ್ನು ಹೇಳಿದ್ರೆ ತಮಗದು ವೇದ್ಯವಾದೀತು. ನಿನ್ನ ಗಂಡ ನನಗೆ ಪರಿಚಿತನೇ ಆಗಿದ್ರೆ ಅವನ ಹೆಂಡತಿ ನೀನೆಂಬುದು ಅಲ್ಲಿಗೆ ತಿಳಿದು ಬರ್ತದೆ ಅಲ್ಲವೇ? ಲೋಕದಲ್ಲಿರುವ ಎಲ್ಲ ಗಂಡಸರು ನನ್ನ ಗಂಡಂದಿರೆ. ನಾನು ಕಲಿತ ವ್ಯಾಕರಣ ಶಾಸ್ತ್ರವೇ ನನಗೆ ಪ್ರಯೋಜನವನ್ನು ಕೊಡ್ಲಿಲ್ವಲ್ಲ. ಹಾಗೆಂದು ಯಾವನೊಬ್ಬನಿಗೂ ನಾ ಹೆಂಡತಿ ಅಲ್ಲ. ಹಾಗಾದ್ರೆ ಅವರು ನಿನಗೆ ಗಂಡಂದಿರಾದುದಾದ್ರೆ ಹೇಗೆ? ಅಲ್ಲಿರುವ ಎಲ್ಲ ಗಂಡಸರಿಗೂ ನಾನು ಹೆಂಡತಿಯಾದರೂ ಅಲ್ಲಿರುವ ಯಾವನೊಬ್ಬನೂ ನನಗೆ ಗಂಡನಿಲ್ಲ. ಯಾವನೊಬ್ಬನು ನಿನ್ನ ಗಂಡನಲ್ಲದಿರುವಾಗ ನೀನು ಯಾವನೋ ಒಬ್ಬನಿಗೆ ಹೆಂಡತಿ ಆಗುವುದಾದ್ರೂ ಹೇಗೆ? ನಿಮಗದು ಅರ್ಥವೇ ಆಗುವುದಿಲ್ಲ. ನಾನು ಸ್ಪಷ್ಟ ನನ್ನ ಹೆಸರನ್ನೇ ಹೇಳ್ತೇನೆ. ಹೇಳು. ಮೇನಕಾ. ಓ ಮೇನಕೆ. ನಾನು ಸುಮ್ಮನೆ ಇದುವರೆಗೆ ಇಷ್ಟು ದೂರದಲ್ಲಿ ನಿಂತಿದ್ದೆ. ಅದೇನು ಮೇನಕೆ ಎಂಬ ಹೆಸರನ್ನು ಕೇಳಿದ ಕೂಡಲೇ ಮೈ ಮೇಲೆ ಬೀಳುವುದಕ್ಕೆಂದು ಬರ್ತಾ ಇದ್ದೀರಿ? ಸ್ವರ್ಗದಲ್ಲಿರುವ ಮೇನಕೆ ಅಲ್ವೇ ನೀನು? ಹೌದು. ಹಾಗಾದ್ರೆ ನಿನಗೆ ಹೆದರಿ ಅಷ್ಟು ದೂರ ಕೈ ಮುಗಿದು ನಿಲ್ಲಬೇಕಾದಿಲ್ಲ. ಎಲ್ಲ ಮೇನಕ್ಕೆ ಅಷ್ಟು ಸಲುಗೆಯೊಳಾಗುವುದು ಹೇಗೆ ತಮಗೆ? ಹಾಗಾದ್ರೆ ನಾನು ತಿಳಿದ ಆ ಮೇನಕೆ ನೀನಲ್ಲವೋ ಏನು? ನೀನು ಯಾವ ಮೇನಕೆ? ಸ್ಪಷ್ಟ ಹೇಳ್ತೇನೆ. ಸ್ವರ್ಗದ ಸಭೆಯಲ್ಲಿ ಕುಣಿತಕ್ಕಾಗಿ ಅದೆಷ್ಟೋ ಹೆಣ್ಮಕ್ಕಳು ನಿಯೋಜಿತರಿದ್ದಾರೆ. ಅಪ್ಸರಸೇರು ಎಂದು ಸಮಷ್ಟಿಯಿಂದ ಅವರಿಗೆ ಹೆಸರು. ಹೌದು. ಅವರಲ್ಲಿ ಒಬ್ಬಾಕೆ ಮೇನಕೆ ಅಂತ ನನ್ನ ಹೆಸರು. ಅಷ್ಟನ್ನು ಸ್ಪಷ್ಟವಾಗಿ ನಿನ್ನ ನಾಲಿಗೆಯಿಂದ ಹೊರಡಿಸುವುದಕ್ಕೆ ನಾನು ಹೀಗೆ ಹೆಡ್ನಂತೆ ವ್ಯವಹರಿಸಬೇಕಾಯ್ತಷ್ಟೇ. ಓ, ನೀನು ಸ್ವರ್ಗದ ಗಣಿಕಾಂಗನೆಯಲ್ಲಿ ಒಬ್ಬಳು. ಹೌದು. ನಿನಗೆ ಅಲ್ಲಿ ಕುಣಿಯಬೇಕಾದ್ದೇ ಧರ್ಮ. ಎಲ್ಲಿ? ಸ್ವರ್ಗದಲ್ಲಿ. ಇಲ್ಲಿಗೆ ಏಕೆ ಬಂದೆ? ಇದಂತೂ ಸ್ವರ್ಗ ಅಲ್ವಲ್ಲ. ಕಾರಣ ಉಂಟು. ಇಲ್ಲಿ ಯಾರ ಮುಂದಾದ್ರೂ ಕುಣಿಯುವುದಕ್ಕೆಂದು ಬಂದೆಯಾ? ಅಲ್ಲ. ಮತ್ತೆ ಅಲ್ಲಿ ಎಷ್ಟೆಂದರೂ ಏಕತಾನತೆ ಜೀವನದಲ್ಲಿ. ಹೌದು. ಪರಿವರ್ತನೆಯೇ ಇಲ್ಲ. ಆದ್ರಿಂದಲೇ ಒಂದು ಬಾರಿ ವಿಚ್ಛೇದನವನ್ನು ಹೊಂದೋಣ ಎಂಬ ಉದ್ದೇಶದಿಂದ ಭೂಲೋಕ ಸಂಚಾರಕ್ಕೆಂದು ಹೊರಟೆ. ಅರ್ಥವಾಯ್ತು. ಅದಕ್ಕೊಂದು ನಿಮಿತ್ತ ಬೇಡವೇ? ಬೇಕಪ್ಪ. ತೀರ್ಥಯಾತ್ರಾ ಸಂಚರಣ. ಎಲ್ಲಿಗೆ ಹೊರಟೆ ಎಂದು ಯಾರಾದರೂ ಕೇಳಿದಾಗ ಹೇಳುವುದಕ್ಕೊಂದು ಉತ್ತರವಾಗಿ ಮಾತು ಬೇಕಟ್ಟೆ. ತೀರ್ಥಕ್ಷೇತ್ರ ಸಂದರ್ಶನ. ಎಲ್ಲಿಗಾದ್ರೂ ಸಮುದ್ರಕ್ಕಾದ್ರೂ ನೀನು ಹೋಗದೆ ಇಲ್ಲಿಗೆ ಯಾಕೆ ಬಂದೆ? ಇಲ್ಲೇ ಒಂದು ತೀರ್ಥ ಉಂಟಲ್ಲ. ಯಾವುದದು? ಅಲ್ಲಿ ಮರದ ಬುಡದಲ್ಲಿ ಕಾಣಿಸ್ತಾ ಇದೆ ನೋಡಿ. ಪುಷ್ಕರ. ಹೌದೇ ಹೌದು. ಆನೆಯ ಸೊಂಡಿಲಿನಿಂದ ಒಸರಿ ಬಂದ ನೀರಿನ ಹರಿವು ಹೇಗಿರ್ತದೋ ಹಾಗಿದೆ ಅಲ್ಲಿ ಹರಿವು. ಆದ್ರಲ್ಲಿ ಅದಕ್ಕೆ ಪುಷ್ಕರಣಿ ಅಂತ ಹೆಸರು. ಒಳ್ಳೆಯದಾಯ್ತು. ಅದ್ರ ಹೆಸರನ್ನು ಈಗ ನಾನು ತಿಳಿದದ್ದು ಒಳ್ಳೆಯದಾಯ್ತು. ಪುಷ್ಕರಣಿ ತೀರ್ಥ. ಹಾಗಾದ್ರೆ ಅಲ್ಲಿ ಇನ್ನು ನಿನ್ನ ಮೀಹ ಮುಗಿಲಿಲ್ವೋ ಏನೋ ಹೋಗಿ ಮಿಂದು? ಅಲ್ಲಲ್ಲ, ನಾನು ಮಿಂಡಾಗಿತ್ತು, ಹೆಸರು ತಿಳಿದಿರ್ಲಿಲ್ಲ ಅಷ್ಟೇ. ಈಗ ಹೊರಟು ನಿಂತವಳು. ಮೀಹ ಮುಗೀತೆ? ಹೌದು. ಹೊರಟು ನಿಂತವಳು ಇಲ್ಲೇ ಈ ಮರಕ್ಕೊರಗೆ ನನಗೆ ಇದಿರಾಗಿ ಯಾಕೆ ನಿಂತೆಯೋ? ಒಂದು ತುಸು ಕಾಲ ಇಲ್ಲಿರುವಂತಹ ಸೌಂದರ್ಯವನ್ನು ಆಸ್ವಾದಿಸುತ್ತಾ ಒದ್ದೆಯಾಗಿರುವಂತಹ ತಲೆ ಕೂದಲನ್ನು ಗಾಳಿಗೆ ಹರವಿಕೊಂಡು ನಿಂತಿದ್ದೆ. ಒಳ್ಳೆಯದಾಯ್ತು. ಈಗ ನನ್ನ ಕಾರ್ಯ ಮುಗಿಯಿತು. ಕ್ಷಿಪ್ರಗತಿಯಲ್ಲಿ ಅಮರಾವತಿಯನ್ನು ಸೇರಿಕೊಳ್ಳೋಣ ಎಂಬ ತವಕ. ಎಂದು? ಹಿಂದೆ ಈಗಲೇ ಹೊರಟೆಯಾ? ಹೌದು. ಮೇನಕೆ ತಡೆ ತಡೆ ತಡೆ. ವಿರಗದಿ ಕೌಜಿಗ ವಿರಗದಿ ಕೌಜಿಗ ವಿರಗದಿ ಕೌಜಿಗ ವಿರಗವ ತಣಿದು ಅರೆಕಣ ಸೈರಿದು ವಿರಗವ ತಣಿದಿ ನಿಂಗರಳು ನಿನ್ನಯ ಪುರಗನರು ಅರೆಕಣ ಸೈರಿದು ಕವನರು
ತಾಪಸೋತ್ತಮ. ನಿನ್ನ ವೃತ್ತಾಂತವನ್ನು ವಿಶದವಾಗಿ ನೀನು ಹೇಳಿದೆ, ಹೌದು. ಸಮಾಧಾನವಾಯಿತು. ಅದಕ್ಕೆ ತಡೆ ಎಂದು ತಡೆಯುತ್ತಿರುವಿರಿ? ನಿನ್ನ ವರ್ತುಲದ ಆಚೆಗೆ ಯಾವ ವ್ಯಕ್ತಿಯೂ ನಿನಗೆ ಅನುಬಂಧವುಳ್ಳವನಾಗಿ ಇಲ್ಲ ಎಂಬುದು ನಿನ್ನ ಮಾತಿನ ಮತೀತಾರ್ಥ. ಆದ್ರಿಂದಲೇ ವೃತ್ತಾಂತ ಅಂತ ಹೇಳಿದ್ದೇನೆ ನಾನು. ನೀನೊಬ್ಬಳೇ ಯಾಕೆ ಇಲ್ಲಿಗೆ ಬಂದೆ ಅಂತ ನಾನು ನಿನ್ನನ್ನು ಕಂಡಾಗ ಮೊದಲು ಕೇಳಿದ ಪ್ರಶ್ನೆ. ಹೌದು. ಅದರ ಧ್ವನಿಯನ್ನು ಗ್ರಹಿಸುವುದಕ್ಕೆ ಬೇಕಾದ ಬುದ್ಧಿ ತೀಕ್ಷ್ಣತೆ ನಿನ್ನಲ್ಲಿ ಇದೆಯಾದರೂ ನೀನದನ್ನು ಗ್ರಹಿಸಲಿಲ್ಲವೋ ಏನೋ? ನಾನು ಕೇವಲ ಕುತೂಹಲವನ್ನೇ ಗುರುತಿಸಿದ್ದು. ನೀವೊಬ್ಬರೇ ಇದ್ದೀರಿ ಯಾಕೆ ಅಂತ ಪ್ರತಿಯಾಗಿ ನೀನು ನನ್ನನ್ನು ಪ್ರಶ್ನಿಸಲಿಲ್ಲ. ಇಲ್ಲ, ನನಗದರ ಅಗತ್ಯ ಬಿದ್ದಿಲ್ಲ. ಗಂಡಾಗ್ಲಿ ಹೆಣ್ಣಾಗ್ಲಿ ಏಕಾಕಿತ್ವದಲ್ಲಿ ಇರುವುದು ಅಂದರೆ ಒಗ್ಗಣ್ಣನದ ಅವಲೋಕನದಂತೆ. ಒಂದೇ ಸೊಳ್ಳೆಯಿಂದ ಶ್ವಾಸ ಉಚ್ಛ್ವಾಸ ಎರಡೂ ಕ್ರಿಯೆಗಳನ್ನು ಒಂದೇ ಬಾರಿಗೆ ನಡೆಸುವುದಕ್ಕೆ ಯತ್ನ ಪಟ್ಟಂತೆ ನಾನೊಬ್ಬನೇ ಇದ್ದೇನಿಲ್ಲಿ. ನನಗೆ ಪೂರಕವಾಗುವಂತೆ ಮತ್ತೊಂದು ವ್ಯಕ್ತಿತ್ವ ಬೇಡವೇ ನನಗೆ? ಅರ್ಥ ಆಗಲಿಲ್ಲ ಸ್ವಾಮಿ. ಯಾವ ಪುಣ್ಯಾತ್ಮ ನಿನ್ನ ಕೈಯನ್ನು ಹಿಡಿದನೋ ಅಂತ ನಾನು ಧ್ವನಿಯಿಂದ ಕೇಳಬೇಕಿತ್ತು. ಕೇಳಲಿಲ್ಲ. ನೀನದನ್ನು ಎಲ್ಲರೂ ತನ್ನ ಗಂಡಂದರು ಅಂತ ಹೇಳಿದೆಯಲ್ಲ. ಹೌದು. ನನಗ ಎಲ್ಲರ ಪಂಕ್ತಿಯಲ್ಲಿ ಒಬ್ಬನಾಗಿ ಸೇರಿಕೊಳ್ಳುವ ಆಸೆ. ಓ, ಯಾವನೋ ಒಬ್ಬನಿಗೆ ಹೆಂಡತಿ ಆದವಳಾಗಿದ್ರೆ ನಮ್ಮ ವಂಶದ ಸಂಸ್ಕೃತಿ ಅಲ್ಲ ಅದು. ಆದ್ರಿಂದಲೇ ನೀನು ತಾನು ಯಾವನಿಗೂ ಹೆಂಡತಿಯಾಗ ಬಲ್ಲವಳು ಅಂತ ಹೇಳಿದ ಕಾರಣದಿಂದಲೇ ನಿನ್ನಲ್ಲಿ ಇದ್ದಂಥ ಆಸೆ ಅಧಿಕವಾಗಿದೆ. ಬಾ ಮೇನಕೆ ಇಲ್ಲೇ ಇರು ಅಂತ ನಾನು ಹೇಳಲಿಲ್ಲ. ಒಂದು ದಿನ, ಒಪ್ಪತ್ತು, ಒಂದು ಕ್ಷಣ ನನ್ನ ಬಳಿಯಲ್ಲಿದ್ದು ನಿನ್ನ ಮೈಯ ಬಿಸುಪನ್ನು, ನನ್ನ ಮೈಯಲ್ಲಿ ಹೆಚ್ಚಿರುವ ತಣುಪನ್ನು ಕಳೆಯುವುದಕ್ಕೆಂದು ನೀನು ಉದಾರತೆಯಿಂದ ನೀಡಿ ನನಗೆ ಸಹಕಾರವನ್ನು ಮಾಡಿ ನನ್ನವಳಾಗಿದ್ದು ನನಗೆ ಸುಖವನ್ನು ಕೊಡುವೆಯಾ? ಬಾ ಮೇನಕೆ ಬಾ. ಏನು ಹೇಳ್ತಾ ಇದ್ದೀರಿ ಸ್ವಾಮಿ ತಾವು? ಯಾಕೆ ಬೇರೆಯುವುದು ಬರಿದೆ ಸಾಕು ಮುನಿಪನೆ, ಬರಿದೆ ಸಾಕು ಮುನಿಪನೆ, ಸಾಕು ಮುನಿಪನೆ. ಯಾಕೆ ಬೇರೆಯುವುದು ಬರಿದೆ ಸಾಕು ಮುನಿಪನೆ, ಬರಿದೆ ಸಾಕು ಮುನಿಪನೆ. ಹೋಗರಂತೆ ನನ್ನ ಮನನ ವಿವೇಕಿಯನಿಪನೆ, ಹೋಗರಂತೆ ನುಡಿ ಮನನ ವಿವೇಕಿಯನಿಪನೆ, ಹರಿಗೆ ಸಾಕು ಮುನಿಪನೆ, ನರ ವಿವೇಕಿಯನಿಪನೆ. ವರತಪತಿ ಗಂಗಾ ಜಾತ್ರಾಯುರು ಬೇಗಿರುವುದೇ. ವರತಪತಿ ಗಂಗಾ ಜಾತ್ರಾಯುರು ಬೇಗಿರುವುದೇ. ಇರುವೆಯಿದ್ದವನ ಬೇಗ ದೊರಕಲ್ ಅರಿವುದೇ, ಅರಿವುದೇ, ಅರಿವುದೇ. ಸುರರ ಕನ್ಯೆಯರಿಗೆ ನರನು ಎರಗವೆಂಬುದೇ. ಸುರರ ಕನ್ಯೆಯರಿಗೆ ನರನು ಎರಗವೆಂಬುದೇ. ಎರಗವಾದ ನನಗೆ ಗರ್ವ ಇರುವುದೇ, ಅದರೊಳ್ ಗರ್ವವಿರುವುದೇ. ಏಕೆ ಬೇರೆಯುವುದು ಬರಿದೆ ಸಾಕು, ಬರಿದೆ ಸಾಕು, ಬರಿದೆ ಸಾಕು ಮುನಿಪನೆ. ತಮ್ಮ ಈ ಕುತೂಹಲವನ್ನು ಅಥವಾ ವಿನಂತಿಯನ್ನು ಕೇಳಿದಾಗ ನನಗಂತೂ ಮನಸ್ಸಿಗೆ ಬಹಳ ಪಿಚ್ಚೆನಿಸುತ್ತಿದೆ. ಯಾಕೋ? ತಮ್ಮ ಘನ ವ್ಯಕ್ತಿತ್ವದ ಬಗೆಗೆ ನಾನು ಹೊಸದಿದ್ದ ಕಲ್ಪನೆಗಳೇನು ಅವೆಲ್ಲ ಕ್ಷಣಾರ್ಧದಲ್ಲಿ ಧೂಳಿ ದೂಸರವಾಗಿ ಹೋಯಿತು. ಯಾಲ ಬ್ರಹ್ಮರ್ಷಿ ಶ್ರೇಷ್ಠರಾದಂತಹ ವಸಿಷ್ಠರನ್ನೇ ಜೀವನಕ್ಕೆ ಆದರ್ಶಪ್ರಾಯರನ್ನಾಗಿ ಅಂಗೀಕರಿಸಿಕೊಂಡು ಕಟ್ಟುಗ್ರವಾದಂತಹ ಆಗ್ರಹವನ್ನು ತಳೆದು ಬ್ರಹ್ಮರ್ಷಿಯಾಗುವ ಅವಸರದಲ್ಲಿ ಸಾವಿರಾರು ವರ್ಷಗಳ ಘನ ತಪಸ್ಸನ್ನು ಸಾಧಿಸಿ ಅವೆಲ್ಲವನ್ನು ತ್ರಿಶಂಕು ನಿಮಿತ್ತವಾಗಿ ಹ್ರಾಸಗೊಳಿಸಿಕೊಂಡು ಇದೀಗ ಅದರ ಪುನರಾರ್ಜನೆಯಲ್ಲಿ ತೊಡಗಿಕೊಂಡ ತಾವು ತಮ್ಮ ತಪೋಜ್ವಾಲೆಯಿಂದಾಗಿ ಲೋಕೋತ್ತರವಾದಂತಹ ಕೀರ್ತಿಯನ್ನೇ ಸಂಪಾದಿಸಿಕೊಂಡವರು. ಇಂಥ ಘನ ವ್ಯಕ್ತಿತ್ವ ತಮ್ಮದಾಗಿರುತ್ತಾ ಯಕ್ಕಚಿತ
ಸುರವೇಶ್ಯೆಯೊಬ್ಬಳನ್ನು ಕಂಡಾಗ ಇಷ್ಟು ಕೆಳಮಟ್ಟಕ್ಕೆ ಇಳಿದು ದುಂಬಾಲು ಬೀಳ್ತೀರಿ ಅಂತೇಳಿ ನಾನು ಭಾವಿಸಿರ್ಲಿಲ್ಲ ಸ್ವಾಮಿ. ಈಗ ನನ್ನಲ್ಲಿ ಜಿಜ್ಞಾಸೆ ಮೂಡಿದೆ. ಯಾವುದು ಅದು? ನನ್ನನ್ನು ಕಂಡು ವಿಚಲಿತ ಮಾನಸರಾಗಿ ಹೀಗೆ ವಿನಂತಿಸಿಕೊಳ್ಳುತ್ತಿರುವ ತಾವು ವರ ತಪಸ್ವಿಗಳು ಹೌದೇ? ಹೌದು ಅನ್ನೋಣವೇ? ಹೌದೆಂದಾದ್ರೆ ತಮ್ಮ ಈ ವಿನಂತಿಗೆ ಅರ್ಥ ಏನು? ತಮ್ಮ ಹೃದಯದಲ್ಲಿ ಮೂಡಿರಬಹುದಾದಂತಹ ಈ ವಿರಹಕ್ಕೆ ಅರ್ಥ ಏನು? ಪ್ರಶ್ನೆ ಬರ್ತದೆ. ಏನೋ ತಪಸ್ವಿಯಾದವನು ತನ್ನ ಅಭೀಷ್ಟ ಪ್ರಾಪ್ತಿಗೆ ಬೇಕಾಗಿ ಅದರಲ್ಲೇ ತನ್ಮಯನಾಗಿ ತನ್ನ ಬುದ್ಧಿಯನ್ನೋ ಲಕ್ಷ್ಯವನ್ನೋ ಇಟ್ಟುಕೊಂಡಿರಬೇಕು. ತಮಗದರ ಕಡೆ ಲಕ್ಷ್ಯವೇ ಇಲ್ಲ. ನನ್ನನ್ನು ಕಂಡಾಗ ನನ್ನನ್ನು ಬಿಟ್ಟು ಹೋಗಬೇಡ. ಏನು ಸ್ವಾಮಿ ಇದೆಲ್ಲ? ಮೇನಕೆ, ಓ, ನನ್ನನ್ನು ನಾನೇ ಹಗುರವಾಗಿಸಿಕೊಂಡಿಲ್ಲ. ನೀತಿಯನ್ನು ಉದ್ಧಟನಾಗಿ ಉಪೇಕ್ಷಿಸಿ ನಿನ್ನ ವಿಷಯದಲ್ಲಿ ನನ್ನ ಅಂತಃಕರಣದಲ್ಲಿ ತುಂಬಿರುವಂತಹ ಅಪೇಕ್ಷೆಯನ್ನು ನಾನು ತಿಳಿಸಿದ್ದು ಅಲ್ಲ. ಇನ್ನೊಮ್ಮೆ ನೀನು ನನ್ನ ಮಾತುಗಳ ಅರ್ಥವೇನೆಂಬುದನ್ನು ಸರಿಯಾಗಿ ಯೋಚಿಸಬೇಕು. ಪತನ ಬೇರೆ, ಹೌದು, ಅವರೋಹಣ ಬೇರೆ. ಅಷ್ಟು ನಿನಗೆ ತಿಳಿಯುತ್ತದಲ್ವೇ? ಹೌದು, ಸ್ಪಷ್ಟ ತಿಳಿಯುತ್ತದೆ. ಆನೆಯ ಬೆನ್ನಿನಲ್ಲಿ ಏರಿದ್ದಂತಹ ದೊರೆಯೊಬ್ಬ ಮಧ್ಯಾಹ್ನವಾದಾಗ ಆಸನದ ಅವಸರದಲ್ಲಿ ಕೆಳಗಿಳಿದು ಬರ್ತಾನೆ. ಅವನ ಆನೆಯಿಂದ ಬಿದ್ದ ಹಾಗಾಗ್ಲಿಲ್ವಲ್ಲ? ಖಂಡಿತ ಇಲ್ಲ. ಅವನಿಗಿದ್ದ ಉದ್ದೇಶ ಸಿದ್ಧಿ ಆಗಲಿ ಅಂದ್ರೆ ಆಸನ ಪೂರ್ಣವಾಗ್ಲಿ. ಪುನಃ ಪೂರ್ವದಂತೆ ಅವನ ಆನೆಯ ಬೆನ್ನನ್ನೇರಿ ಅಂಬಾರಿಯಲ್ಲೇ ಕುಳಿತಿರುವುದಿಲ್ಲವೇ? ಯಾಕೆ ಈ ವಿಚಾರ? ಅವರೋಹಣ ಕ್ರಮ ಅಂದ್ರೆ ಹೀಗೆ. ಹೌದು, ಅದು ತಿಳಿಯಿತು. ಆದ್ರೆ ನನಗೆ ದೈಹಿಕವಾದಂತ ಈ ಕಾಮೋಲ್ಬಣತೆ ನಿಗ್ರಹಾರ್ಹವಾಗಿಯೇ ಕಾಣಿಸುವುದಿಲ್ಲ. ನಿಗ್ರಹಕ್ಕೆ ಸಾಮರ್ಥ್ಯವಿಲ್ಲದೆ ಅಲ್ಲ. ಕುದುರೆಯನ್ನೇರಿದವನು ಕುದುರೆಗೆ ಮೆಲ್ಲುವುದಕ್ಕೆಂದಿಷ್ಟು ಹುಲ್ಲನ್ನು ಜೊತೆಗೆ ಕೊಂಡೊಯ್ಯುವುದುಂಟು. ಅದನ್ನು ಕಂಡವನು ಹೆಡ್ಡನಾದರೂ ಮಾತ್ರ ಅವನಿಗೆ ಮೆಲ್ಲುವುದಕ್ಕೆ ಹುಲ್ಲು ಬೇಕಾಗಿದೆ ಅಂತ ಹೇಳ್ತಾನೆ. ಹುಲ್ಲನ್ನು ತಿನ್ನುವುದಿಲ್ಲವಾದ್ರೆ ಆ ಕುದುರೆ ತನ್ನನ್ನು ಹೊತ್ತು ಹೇಗೆ ಓಡಿಯಿತು ಅಂತ ಯೋಚನೆ ಇಲ್ಲವೇ ಅಸವಾರನಿಗೆ? ಇರ್ತದೆ. ಹಾಗೆಯೇ ದೇಹವೆಂಬುದು ಕುದುರೆ, ಆತ್ಮನದರ ಆರೋಹಿ. ಹಾಗಾಗಿ ಕುದುರೆಯ ಇಚ್ಛೆಗೆ ಅನುಗುಣವಾಗಿ ಏನನ್ನೆಲ್ಲ ಸಂಪಾದಿಸಬೇಕು ಅದನ್ನು ಸಂಪಾದಿಸುವಲ್ಲಿ ಸ್ವಲ್ಪ ಮಟ್ಟಿಗೆ ನಾನು ಯುಕ್ತಿ ಪ್ರಯೋಗ ಮಾಡಿದಂತೆ ವ್ಯವಹರಿಸಿದ್ದ ಹೌದು. ಆದ್ರಿಂದ ಇದಕ್ಕೆ ಯೋಗ ಚ್ಯುತಿ, ಯೋಗ ಭ್ರಷ್ಟತೆ ಅಂತ ಹೆಸರಲ್ಲ, ಯೋಗ ತ್ಯಾಗ ಅಂತ ಒಂದು ಹೆಸರಿಡು. ಸ್ವಲ್ಪ ಅವಧಿಯಲ್ಲಿ ನೀನು ನನ್ನ ಬಳಿಯಾಗಿರು, ನನ್ನ ದೇಹಕ್ಕೆ ಸಂಬಂಧಪಟ್ಟಂತಹ ದಾಹ ನಿವೃತ್ತಿ ಆಗಲಿ. ಆಗ ನನಗೆ ಈಗಿನಂತೆ ಮುಂದೆ ತಪಸ್ಸು ಮಾಡಲಿಕ್ಕೆ ಅನುಕೂಲತೆ ಅವರಿಗೆ ಬರ್ತಾರೆ. ಅಷ್ಟಕ್ಕಾಗಿಯೇ ನೀನು ನನ್ನ ಧರ್ಮಪತ್ನಿಯಾಗಿ ನನ್ನ ಬಳಿಯಲ್ಲಿ ಇಲ್ಲೇ ಉಳಿದಿರಬೇಕು ಅಂತ ಏನು ನನ್ನ ಪ್ರಾರ್ಥನೆ ಇಲ್ಲ. ಅಂದರೆ ಆ ಬಳಿಕ ಆಸನ ಮುಗಿದ ಬಳಿಕ ಆನೆಯನ್ನೇರಿದ ಅರಸನ ಹಾಗೆ ನನ್ನ ದೇಹಕ್ಕೆ ಉಪಶಾಂತಿಯೂ ಒದಗಲಿ. ಸ್ವಾಮಿ, ತಮ್ಮ ವರ್ತನೆಯ ಸಮರ್ಥನೆಯನ್ನು ಕೇಳುವುದಕ್ಕೆ ನನಗೆ ಸಹನೆಯೂ ಇಲ್ಲ. ತಮ್ಮ ವರ್ತನೆಗೆ ನೀವೇ ಸಮರ್ಥನೆಯನ್ನು ನೀಡಬೇಕಷ್ಟೇ. ಸ್ವಾಮಿ, ತಮ್ಮನ್ನು ವಿಮರ್ಶೆ ಮಾಡುವುದಕ್ಕೆ ನಾನೆಷ್ಟರವಳು? ಒಳ್ಳೆಯದು, ದಯವಿಟ್ಟು ಕ್ಷಮಿಸಿ. ಆದ್ರೆ ನನ್ನ ಬಗೆಗೆ ನಾನು ಸ್ಪಷ್ಟ ಹೇಳ್ತೇನೆ. ಅದು ಬೇಕು. ನಾನು ಸ್ವರ್ಗೀಯ ತರುಣಿ ಎನ್ನುವುದು ತಮಗೆ ಸ್ಪಷ್ಟ ತಿಳಿದಿದೆ ತಾನೆ? ಏನದರಿಂದ ಸ್ವರ್ಗೀಯವಾದರೂ ತರುಣಿತನವಿದೆ ಎಂಬುದನ್ನು ಅದನ್ನು ತಿಳಿಸಿದಾಗ ಆಯ್ತಷ್ಟೇ. ಓಹೋ, ಸ್ವರ್ಗೀಯ ತರುಣಿಯಾದ ನಾನಲ್ಲಿ? ಯಾಕೆಂದ್ರೆ ತಮ್ಮ ದೇಹದ ಸ್ಥಿತಿಯನ್ನು ತಮಗೆ ನಾನು ಇನ್ನೂ ಹೇಳಿ ಪ್ರಯೋಜನ ಏನೂ ಇಲ್ಲ, ಹೇಳಬೇಕಾದ ಅಗತ್ಯವೂ ಇಲ್ಲ. ಈಗ ಇದ್ದಂತೆ ಇನ್ನೊಂದು ಕ್ಷಣದಲ್ಲಿ ತಾವಿರಲಾರಿರಿ. ಇಲ್ಲ, ಪರಿವರ್ತನಾಶೀಲವಾದಂತಹ ಪ್ರಪಂಚದಲ್ಲಿ ದಿನದಿಂದ ದಿನಕ್ಕೆ ವೃದ್ಧಿಯನ್ನು ಐದುವ ತಮ್ಮ ಈ ದೇಹಕ್ಕೆ ವೃದ್ಧಿಯ ಪರಿಣಾಮವಾದಂತ ಮುಪ್ಪು, ಮುದಿತನ ಬರಬೇಕು. ಬಂದೇ ಬರ್ತದಲ್ಲ? ಬಂದೇ ಬರುವುದೇ ಸರಿ. ಮಾಡುವ ಕೆಲಸದ ಪರಿಶ್ರಮದ ಪರಿಣಾಮ ಶ್ರಮ ಜಲ ಹಣೆಯಿಂದ ಇಳಿಯುತ್ತಾ ಇರುವುದು ಸ್ಪಷ್ಟವಾಗಿಯೇ ಕಾಣಿಸುತ್ತಿದೆಯಲ್ಲ? ಹೌದೇ ಹೌದು. ಹೀಗೆ ಬೆವರಿ ನಾರುವ, ನಾಳೆ ಮುದಿತನದಲ್ಲಿ ಸೋರುವ ಇಂಥ ಯಕ್ಕಚ್ಚಿತ ಕಾಯವನ್ನು ಕೇವಲ ನಿಮ್ಮ ವಿನಂತಿಗೆ ಬೇಕಾಗಿ ಅಪ್ಪಿಕೊಳ್ಳುವುದಕ್ಕೆ ನಾನು ಯಕ್ಕಚ್ಚಿತಳಲ್ಲ. ಸ್ವರ್ಗೀಯ ಸುಂದರಿ ನೆನಪಿರ್ಲಿ, ಅಲೌಕಿಕ ಅಪ್ರತಿಮ ಸರ್ವಾಂಗ ಸುಂದರಿ. ದಯವಿಟ್ಟು ಮನ್ನಿಸಿ. ಮುಂದೆಂದಾದ್ರೂ ಯೋಗ ಇದ್ರೆ ನಿಮ್ಮನ್ನು ಕಾಣ್ತೇನೆ. ಹೋಗಿ ಬರಲೇ? ಇರಗುಲದಮ್ಮವನೇ ತಿರಿ
ಏನು ಸ್ವಾಮಿ? ತನ್ನ ಸೌಂದರ್ಯದಿಂದ ತಾನು ಗಂಡುಗಳ ಚಿತ್ತವನ್ನು ಆಳಬಲ್ಲವಳಾಗಿದ್ದೇನೆ ಅಂತ ನೀನು ತಪ್ಪಾಗಿ ತಿಳಿದಾಗಿದೆ. ಈ ದುರಹಂಕಾರ ಸಲ್ಲದು, ಮುಪ್ಪಿದೆ, ಸಾವಿದೆ ನಿಮಗೆ. ಹಾಗಾದ್ರೆ ಮನುಷ್ಯತ್ವವನ್ನೇ ನೀನು ಕ್ಷುದ್ರತೆಯಲ್ಲಿ ತೂಗಿದ ಹಾಗಾಯ್ತೋ ಇಲ್ವೋ? ಇಲ್ಲಿಗೆ ತಪ್ಪೇನಿದೆ? ಒಬ್ಬ ಮುದುಕನಾಗ್ತಾನೆ ಅಂದ್ರೆ ಒಂದು ತಪ್ಪನ್ನು ಮಾಡಿದ ಹಾಗಾಯ್ತೋ? ಅದೆಲ್ಲ ಹೇಳಿದ್ ನಾನು. ಒಬ್ಬ ಸಾಯ್ತಾನೆ ಅಂದ್ರೆ ಸಾವು ಅವನಿಂದ ನಡೆದಿರುವ ಅಪರಾಧವೇನೂ ಅಲ್ವಲ್ಲ. ಆದ್ರೆ ಅದು ಕ್ಷುದ್ರತೆ ಎನ್ನುವುದನ್ನು ನಾನು ಪ್ರತಿಪಾದಿಸಿದ್ದೆ. ಕ್ಷುದ್ರತೆ ಆದ್ರೂ ನಾನು ಮುದುಕನಾಗುವವರೆಗೆ ನೀನು ನನ್ನ ಹೆಂಡತಿ ಆಗಿರ್ಬೇಕು ಅಂತ ಎಲ್ಲಿ ಬೇಡಿಕೊಂಡೆ? ನಾನು ಸಾಯುವವರೆಗೂ ನನ್ನ ಬಾಯಿಗಿಷ್ಟು ಜಲವನ್ನು ಎರಿವರಿಕೆ ನನ್ನ ಧರ್ಮಪತ್ನಿ ಆಗಿರುವಂತ ಎಲ್ಲಿ ನಿನ್ನನ್ನು ನಾನು ಯಾಚಿಸಿದ್ದೇನೆ. ಒಂದು ದಿನದ ಮಟ್ಟಿಗಾದರೂ ನನ್ನ ದೇಹದಲ್ಲಿ ಹೆಚ್ಚಿ ನನ್ನನ್ನು ಬಾಧಿಸುತ್ತಿರುವಂಥ ಶಾಖಾ ಪರಿಹಾರಕ್ಕೆ ನೀನು ನನಗೆ ಒದಗು ಅಂತ ಹೇಳಿದರೆ ಮುದುಕನಾಗುವುದಿಲ್ಲವೇ? ನನ್ನಲ್ಲಿ ಈಗ ಉಳಿದಿರುವ ಯೌವನವೇ ನಿನಗೆ ಸುಖವನ್ನು ಉಣಿಸುವುದಕ್ಕೆ ಸಾಲದೆ? ಹಾಗಾದ್ರೆ ಸುಖಕ್ಕಾಗಿ ಕ್ಷುದ್ರನನ್ನು ಅಪ್ಪಿಕೊಳ್ಳುವುದಕ್ಕೆ ನಾನು ಸಿದ್ಧಳಿಲ್ಲ ಅಂದೆ. ಅದನ್ನು ಊರ್ವಶಿಯನ್ನು ಕೇಳಿ ನೀನು ತಿದ್ದಿಕೊಳ್ಳಬೇಕಾಗಿದೆ ಅಷ್ಟೇ. ಚಂದ್ರನಿಂದ ಮುಂದೆ 3 ತಲೆಮಾರಿನವನೊಬ್ಬ ಅವಧಿ ನಿರ್ಣಯದಲ್ಲಿ ಊರ್ವಶಿಗೆ ಗಂಡನಾಗಿ ಅದರಿಂದ ತನ್ನ ವಂಶದ ಬಳ್ಳಿಯ ಬೇರಿಗೆ ನೀರನ್ನೆರೆದಾಗ ಮಾಡಿದ್ರಂತೆ. ಅದು ಊರ್ವಶಿಯ ಇಷ್ಟಕ್ಕೆ ಸಂಬಂಧಿಸಿದ ವ್ಯವಹಾರ. ಹಾಗೇ ಹೇಳಿದ್ದು ನಾನು. ನಿನಗೂ ಇಷ್ಟವಾಗಿ ಅಂತ ಹೇಳಿದ್ದು. ನಿನ್ನ ಹೆಗಲ ಮೇಲೆ ಕೈ ಇಡಲಿಲ್ಲ. ನಿನ್ನನ್ನು ಬಾಯಿ ತೆರೆದು ನುಂಗುವುದಕ್ಕೆ ಪಿಶಾಚವಾಗಿ ನಾನು ಬರಲಿಲ್ಲ. ನೀನು ಇಷ್ಟವಾಗುವುದಿಲ್ಲ ಎಂಬುದಕ್ಕೆ ಕಾರಣವಾಗಿ ಮುಪ್ಪು ಅಂತ ಹೇಳಿದ್ದಿ. ಸರಿಯಾಗಿ ಯೋಚನೆ ಮಾಡು. ಹೌದು. ಈಗ ಹೇಳ್ತೇನೆ, ಏನು? ಯಾರನ್ನು ಬೇಡಬೇಕೋ ಅವರನ್ನೇ ಬೇಡಬೇಕಂತೆ. ನಿನ್ನನ್ನು ನಾನು ಕೈ ಮುಗಿದು ದೀನನಾಗಿ ಬೇಡಿದ್ದೇ ಸರಿಯಾಗಲಿಲ್ವೋ ಏನೋ? ಆಜ್ಞೆ ಮಾಡ್ತೇನೆ, ನನ್ನೊಬ್ಬಳಾಗಿ ಇರು. ಇಲ್ಲದೇ ಇದ್ರೆ ಏನ್ ಮಾಡ್ತೀರಿ? ಏನು ಹೆಣ್ಣು ಒಪ್ಪದೇ ಇದ್ರೆ ಅಷ್ಟಕ್ಕೆ ನಿರಾಶೆಯಿಂದ ನಿಮ್ಮ ಆಜ್ಞೆ- ಬಿಡ್ತಾ ಓಡಿ ಹೋಗುವ ಒಬ್ಬ ಬಡ ಗಂಡು ಸುಂತಿದೆಯಾ ನನ್ನನ್ನು? ತಮ್ಮ ಆಜ್ಞೆಯ ಬದ್ಧತೆ ನನಗೇನಿದೆ? ಮುನಿದು ನಿಂತರ ಮುಕ್ಕಣ್ಣ ನೆತ್ತಿ ಮೇಲೆ ನನ್ನ ಹತ್ರ ನಡೆದಿದ್ದು ಗೊತ್ತಿದೆಯೋ? ನಿನ್ನನ್ನು ಸುಟ್ಟು ನಿನ್ನ ಮೈಯಿಂದ ಉಳಿದು ಉದಿರಿ ಬಿದ್ದಂತ ಬೂದಿಯನ್ನು ಮಾತ್ರ ನಸಲಿಗೆ ಹಚ್ಚಿಕೊಂಡು ಈಗ ಬಿಡಿಸ್ತೇನೆ. ಕೊಡದಿರು ಶಾಪ, ಕೊಡದಿರು ಶಾಪ. ಕೊಡಮಣು ತಂಗಳು ಕೊಡದಿರು ಶಾಪ, ಕೊಡದಿರು ಶಾಪ.
ದೃಢದಲ್ಲಿ ಸಂತತಿ ಪಡೆಯುವನಗನಿ ದೃಢದಲ್ಲಿ ಸಂತತಿ ಪಡೆಯುವನಗನೀನು ನಿನ್ನ ಬಿಡೆ ಬಿಡೆ ಎನ್ನುತ್ತಲೇ ಮುನ್ನ ನಿನ್ನ ದೃಢದಲ್ಲಿ ಸಂತತಿ ಪಡೆಯುವನಗನಿ ಬಿಡೆ ನಿನ್ನ ಬಿಡೆ ಪಡಬಡುದಂತಳು ಕೊಡದಿರು ಶಾಪವ ಒಳಗೂಡುವೆ ನಿನ್ನ ಪೊಡಗೂಡುವೆ ನಿನ್ನ ಮುನಿಯೇ ತಡೀರಿ ಸ್ವಾಮಿ. ಈಗ ಶಪಿಸ್ತೇನೆ. ಎಲ್ಲ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಡುವ ಮೂರ್ಖನ ಹಾಗೆ ವ್ಯವಹಾರ ಮಾಡ್ತಾ ಇದ್ದೀರಲ್ಲ. ಗುಬ್ಬಿ ಗಿಡುಗವಾಗಿ ಬೆಳೆದು ನಿಂತರೆ ಅದನ್ನು ಹಾಗೆ ತಿಳಿಯಬಾರದು. ತಾವೇನು ಚೆನ್ನಾಗಿ ತಿಳಿದವರಲ್ಲಿ ನಾನು ಒಬ್ಬಳು ಸ್ವಾಮಿ. ತನ್ನ ಶತ್ರುವನ್ನು ನಿಗ್ರಹಿಸುವುದಕ್ಕೆ ಕೈಯಲ್ಲೊಂದು ಶೂಲದ ಅನಿವಾರ್ಯತೆ ಇದೆ ಹರನಿಗೆ. ತನಗಾಗದವರನ್ನು ಇಲ್ಲವಾಗಿಸುವುದಕ್ಕೆ ಕೈಯಲ್ಲೊಂದು ಚಕ್ರವನ್ನಾದರೂ ಹಿಡಿದು ಬರಬೇಕಾಗುತ್ತದೆ ಹರಿ. ತಾವು ಶಾಪಾಯುಧರು ನನಗೆ ಚೆನ್ನಾಗಿ ತಿಳಿದಿದೆ. ನಾನೇನು ತಮ್ಮ ಯೋಗ ಸಾಮರ್ಥ್ಯದ ಎದುರಿಗೆ, ತಮ್ಮ ತಪೋ ಸಾಮರ್ಥ್ಯದ ಎದುರಿಗೆ ನಾನು ಕೇವಲ ಒಂದು ಬಡ ಗುಬ್ಬಿ ಮಾತ್ರ. ಬ್ರಹ್ಮಾಸ್ತ್ರ ಸದೃಶರಾದ ತಾವು ನನ್ನಂಥವಳನ್ನು ಸುಟ್ಟುರುಹುವುದು ಎಷ್ಟು ಸಮರ್ಪಕ. ದಯವಿಟ್ಟು ಕ್ಷಮಿಸಿ ಸ್ವಾಮಿ. ನೀನು ನನ್ನವರಾದರೆ ನಿನ್ನನ್ನು ನಾನು ಶಪಿಸಲಾರೆ. ಅಲ್ಲದೆ ಇದ್ರೆ ನೀನು ಕರುಣೆಗೆ ಅರ್ಹೆ ಅಹುದೋ ಅಲ್ಲವಾ ಯೋಚನೆಯೇ ಇಲ್ಲ. ಈಗ ನಿನ್ನನ್ನು ಶಪಿಸುವುದಕ್ಕಲ್ಲದೆ ಇದ್ರೆ ನನ್ನ ಒಡಲಿನೊಳಗೆ ಸಿಟ್ಟು ಮತ್ತೆ ಯಾವ ಪ್ರಯೋಜನಕ್ಕಾಗಿ? ಲೋಕವನ್ನೇ ಸುಟ್ಟು ಒಟ್ಟಿಟ್ಟುಕೊಳ್ಳಬಹುದಾದಂಥ ಯೋಗ್ಯತಾ ಸಂಪನ್ನರಾದ ನಿಮ್ಮಂಥವರ ಕೈ ಹಿಡಿಯುವುದೊಂದು ಮಹಾಭಾಗ್ಯವೆಂದು ನಾನು ಭಾವಿಸಿದ್ದೇನೆ ಸ್ವಾಮಿ. ಓ ಹೌದು, ಖಂಡಿತ ನಿಮ್ಮವಳಾಗಿ ಇರ್ತೇನೆ. ಹಾಗಾದ್ರೆ ಸ್ವರ್ಗಕ್ಕೆ ಈಗಲೇ ಹೊರಟೆರೆಂದು ಹುಸಿಯನ್ನು ಯಾಕೆ ಹೇಳಿದೆ? ನಿಮಗೆ ಲೋಕ ವ್ಯವಹಾರ ಜ್ಞಾನ ಬಹಳ ಕುಂಠಿತವಾಗಿದೆ ಹೇಳುವುದು ಸ್ಪಷ್ಟ. ಲೋಕ ವ್ಯವಹಾರ ಅನ್ನಬೇಡ, ಇಂಥ ವ್ಯವಹಾರಗಳಲ್ಲಿ ನನಗೆ ಜ್ಞಾನ ಸಾಲದೆಂಬುದನ್ನು ನಾನು ಪ್ರಾಂಜಲ ಚಿತ್ತನಾಗಿ ಒಪ್ಪಿಕೊಳ್ತೇನೆ. ಆದರೆ ಇಂಥ ವ್ಯವಹಾರ ಲೌಕಿಕರಿಗೆ ಚೆನ್ನಾಗಿ ಗೊತ್ತು. ಆದ್ರಿಂದಲೇ ಲೋಕ ವ್ಯವಹಾರ ಅಂತ ಹೆಸರಿಸಿದ್ದು ಸ್ವಾಮಿ. ನಾನು ಆಗಲೇ ನಿಮಗಾಗಿಯೇ ಬಂದವಳು, ಮತ್ತಿನ್ನೇನು. ಆದ್ರೂ ಒಳ್ಳೆ ಅಂದದ್ದೇಕೆ? ಹೆಣ್ಣಿನ ಸ್ವಭಾವವೇ ಹಾಗೆ. ಒಲ್ಲೆ ಅಂತ ಹೇಳಿದ್ರೆ ಬೇಕು ಅಂತಲೇ ಅರ್ಥ. ಹಾ, ಮುನಿಯ ಇರವು ಹೇಗೆ ಎನ್ನುವುದನ್ನು ದೃಢೀಕರಿಸಿಕೊಳ್ಳುವುದಕ್ಕೋಸ್ಕರವೇ ನಾನು ಒಲ್ಲೆ ಅಂತ ಪ್ರಾರಂಭಿಸಿದವಳು. ಅರ್ಥವಾಯಿತು. ಯಾವ ಹೆಣ್ಣು ಒಲ್ಲೆ ಬೇಡ ಎನ್ನುತ್ತಾಳೋ ಆ ಹೆಣ್ಣು ಒಪ್ಪಿದ್ದೇನೆ ಬಾ ಅಂತ ಕರೆದಾಗೆ. ಈ ನನ್ನ ಅನುಭವವನ್ನು ನೀವು ಎರವಲು ಪಡೆದು ಲೋಕದಲ್ಲಿ ವ್ಯವಹರಿಸುವುದಕ್ಕೆ ಹೊರಟ್ರೆ ಪೆತ್ತೊಂದವಾಗಿ ತಿನ್ಬೇಕಾದೀತ. ಇಲ್ಲ, ನಾನು ಬೇರೆ ಹೆಣ್ಣುಗಳನ್ನೇ ಈಗ ಮಾತನಾಡಿ ಅನುಭವವನ್ನು ಪಡೆದವನೇ ಅಲ್ಲ. ಸರಿ, ಮುಂದೆಯೂ ನನಗೆ ಮತ್ತೊಂದು ಹೆಣ್ಣು ಬೇಕೆನಿಸ್ಲಿಕ್ಕಿಲ್ಲ. ಹೋಗಲಿ, ಅಂತೂ ನಿಮ್ಮವಳಾಗಿ ನಾನು ಒಪ್ಪಿದ್ದೇನೆ ಸ್ವಾಮಿ. ಒಳ್ಳೆ ಬಾ. ಆದ್ರೆ ಒಂದು ನಿಬಂಧನೆಯನ್ನು ನಾನು ಹೇಳ್ತೇನೆ. ಇನ್ನೂ ನಿರ್ಬಂಧ ನಟನೆ ಇದೆಲ್ಲ ಯಾಕೆ? ಆವಾಗ ಏನೊಂದು ಮಾತು ಹೇಳಿದ್ರಿ, ಕ್ಷಣಕಾಲ ಸುಖ ಕೊಟ್ಟು ಹೋಗು ಅಂತ. ಹೌದು. ತಮ್ಮಂಥ ಯೋಗ್ಯತಾ ಸಂಪನ್ನರ ಸಾಂಗತ್ಯ ಯೋಗ ಕೇವಲ ಕ್ಷಣಿಕವಾಗುವುದರಲ್ಲಿ ಅರ್ಥ ಏನುಂಟು ಎಂಬ ಸ್ವಾರ್ಥ ನನ್ನಲ್ಲಿ ಹುಟ್ಟಿಕೊಂಡಿದೆ. ಅಂತೂ ಒಂದು ಕ್ಷಣದ ಅವಧಿ ಸಾಲದು ಅಂತ ಹೇಳಿದ ಹಾಗೆ. ಆದ್ರಿಂದಲೇ ಅವಧಿಯ ಪರಿಮಾಣವನ್ನು ಸ್ವಲ್ಪ ಹೆಚ್ಚಿಸೋಣ ಅಂತ. ಒಂದು 10 ವರ್ಷಗಳವರೆಗೆ ನನ್ನವಳಾಗಿ ನನ್ನ ಬಳಿಯಲ್ಲೇ ಇರು. ಅಷ್ಟರಲ್ಲಿ ನಾನು ಹಣ್ಣು ಮುದುಕನಾದೇನೋ ಏನೋ. ನೀವು ಹೇಳುವ 10 ಸಂವತ್ಸರ ಹೌದು, ಅದು ಭೂಮಾನದಿಂದ ಬಹಳ ದೊಡ್ಡದು. ನಮಗೆ ಸ್ವರ್ಗೀಯರಿಗೆ ಕೇವಲ 10 ದಿವಸಗಳ ಅವಧಿಯದು. ನಿಮ್ಮ ಮಾನಕ್ಕೆ ನಮ್ಮನ್ನು ನಾವು ಎತ್ತಿಕೊಳ್ಳುವ ಹಾಗಿಲ್ವಲ್ಲ. ಆದ್ರಿಂದ ಸುಲಭದ ಒಂದು ಉಪಾಯ ಹೇಳ್ತೇನೆ. ಏನು? ನಿನ್ನಿಂದ ನನ್ನಲ್ಲಿ ಒಂದು ಮಗು ಜನಿಸುವ ತನಕ ನೀವು ನನ್ನನ್ನು ಬಿಡಕೂಡದು. ನಾನು ನಿಮ್ಮನ್ನು ಬಿಟ್ಟಿರುವುದಿಲ್ಲ. ಪುನಃ ನನ್ನ ಮುಂದೆ ಒಂದು ಸಮಸ್ಯೆಯನ್ನೇ ಎತ್ತಿಡ್ತೀಯಲ್ಲ ನೀನು. ಏನು ಸಮಸ್ಯೆ? ಒಂದು ಮಗು ಅಂದ್ರೆ ಅದು ಗಂಡಾಗಿರ್ಬೇಕೋ ಹೆಣ್ಣಾಗಿರ್ಬೇಕೋ? ಯಾಕಂದ್ರೆ ಅದನ್ನು ಸ್ಪಷ್ಟವಾಗಿ ಈಗಲೇ ಹೇಳದೇ ಇದ್ರೆ ಗಂಡು ಮಗು ಹುಟ್ಟಿದಾಗ ಇನ್ನೊಂದೇ ಹೆಣ್ಣು ಹುಟ್ಟುವವರೆಗೆ ಅಂತ ನೀನು ಹೇಳಿದ್ರೆ ನನಗೆ ಕಷ್ಟವಾಯಿತು. ನನಗಂಥ ಆಗ್ರಹ ಏನೂ ಇಲ್ಲ. ಹಾಗಾದ್ರೆ ಆ ಮಗು ಅಂತ ಯಾಕೆ ಹೇಳಬೇಕು?
ಮಗು ಎನ್ನುವುದೇ ಸರಿ, ಗಂಡಾದರೂ ಆದೀತು ಹೆಣ್ಣಾದರೂ ಆದೀತು, ನಿಖರವಾಗಿ ತಿಳಿದಿರದೇ ಇರುವುದರಿಂದ ಯಾವುದಾದರೂ ಒಂದು. ಆಗೋ ಯಾವುದಾದರೂ ಒಂದು ಅಂತ ನೀನು ಸ್ಪಷ್ಟ ಹೇಳದೆ ಇದ್ರೆ ಎರಡೂ ಬೇಕು ಅಂತ ಹೇಳಿದಾಗ ಆಗ್ತದೆ. ಯಾವುದಾದರೂ ಗಂಡಾಗಲಿ ಗಂಡಾಗಲಿ ಅಥವಾ ಹೆಣ್ಣಾಗಲಿ ಯಾವುದಾದರೊಂದು ಹುಟ್ಟುವ ತನಕ ನೀವು ನನ್ನನ್ನು ಬಿಡಕೂಡದು. ಇಂಥದ್ದೊಂದು ಸೌಭಾಗ್ಯ ಸಿದ್ಧಿಸಬೇಕಾದ್ರೆ ಭೂಲೋಕದವರಿಂದ ಇದೊಂದು ಹಂಗುಂಟು. ಸ್ವರ್ಗದಲ್ಲಿದ್ದ ದೇವೇಂದ್ರಾದಿಗಳಿಗೆ ಪುತ್ರೋತ್ಪಾದನೆಯಲ್ಲಿ ಸಾಮರ್ಥ್ಯವೇ ಇಲ್ಲ. ಹೌದು, ಆ ಮಟ್ಟಿಗೆ ನಮ್ಮ ಊರ್ವಶಿಯಾದ್ರು ಚಂದ್ರನಿಂದ 3 ತಲೆಯ ಮುಂದಿನವನು ಅಂತ ಹೆಸರಿಸಲ್ಪಟ್ರು. ಭೂಲೋಕದ ಚಕ್ರವರ್ತಿಯೊಬ್ಬನಿಂದಲೇ ಅಲ್ವೇ ಹೌದು ಸಂತಾನ ಪ್ರಾಪ್ತಿಯಾದುದು. ಹಾಗಾದ್ರೆ ಹೆಣ್ಣನ್ನು ತಾಯಿಯಾಗಿ ಮಾಡಿ ಬಲ್ಲವ ಅಂತ ಹೇಳಿದ್ರೆ ನಿಮ್ಮ ಲೋಕದಲ್ಲಿ ಅಂತವನಿಲ್ಲ. ಭೂಲೋಕದವರು ಸದ್ಯ ಸ್ಥಿತಿಯಲ್ಲಿ ಇದೊಂದು ವಿಭಾಗದಲ್ಲಾದರೂ ಉತ್ತುಂಗ ಶ್ರೇಣಿಯರಲ್ಲಿ ಇದ್ದಾರಲ್ಲ ಎಂಬ ಹೆಮ್ಮೆಯನ್ನು ಪಟ್ಟುಕೊಳ್ಳಲಿ. ಸ್ವಾಮಿ, ಎಲ್ಲಿ ನಿಮ್ಮ ಆಶ್ರಮ? ಈಗೋ ಇಲ್ಲೇ ಬನ್ನಿ ಒಳಗೆ ತೆರಳೋಣ. 25 ಸಂವತ್ಸರಗಳು ಸಂದು ಹೋದುವಪ್ಪ. ಮೇನಕೆ ಮಾನಡಿಂದ ಈ ಎಂಥ ಅವಧಿಯೋ ಯಾರಿಗೂ ಗೊತ್ತು. ಸುದೀರ್ಘವಾದ ಅವಧಿ ಆದರೂ ಸುಖಪೂರ್ಣತೆಯಲ್ಲಿ ನಾನಿದ್ದರಿಂದ ಇದು ಸಂದು ಹೋದದ್ದೇ ನನಗೆ ತಿಳಿಯಲಿಲ್ಲ. ಒಂದು ಕ್ಷಣವು ಒಂದು ಯುಗವಾಗಿ ಕಾಣುವುದು ದುಃಖಿಯಾದವನಿಗೆ ಮಾತ್ರ. ಹಾಗಾಗಿ ಸುದೀರ್ಘವಾದ ಅವಧಿ ಸಲ್ಲುತ್ತಿರುವಲ್ಲಿ ಒಂದು ಹೆಣ್ಣು ಮಗುವನ್ನು ಹೆತ್ತಿದ್ದಾಳೆ ಮೇನಕೆ. ಅಳುವಳೇನೋ ಅಂತ ನಾನು ಹೆದರಿದ್ದೆ. ಯಾಕಂದರೆ ಹುಟ್ಟಿದ್ದು ಹೆಣ್ಣಾಯಿತು, ಮುಟ್ಟಿದ್ದು ಮಣ್ಣಾಯಿತು ಅಂತ ಒಂದು ನಾನು ನೋಡಿದೆ. ತನ್ನ ಕರುಳಲ್ಲಿ ಹೆಣ್ಣು ಹುಟ್ಟಿದ್ದಲ್ಲ ಸ್ವಾಮಿ, ಒಂದು ಹುಣ್ಣು ಹುಟ್ಟಿದ ಹಾಗಾಯಿತು ಅಂತ ಅವಳು ಹೇಳ್ತಾಳು ಅಂತ ನನಗೊಂದು ಭೀತಿ ಒಳಗಿತ್ತು. ಆದರೆ ತನ್ನ ಜಾತಿಯದೇ ಒಂದು ಮಗು ತನ್ನ ಕೈಗೆ ಸಿಕ್ಕಿದೆ ಅಂತ ಈಗ ಸಂಭ್ರಮದಿಂದ ನಡೀತಾ ಇದ್ದಾಳೆ ಮೇನಕೆ. ಒಳ್ಳೆಯದು. ಇಂಥ ಹೆಣ್ಣು ಮಗುವನ್ನು ಹೆತ್ತು ನನ್ನ ಕಣ್ಣುಗಳಿಗೆ ಕೈಗಳಿಗೆ ಇತ್ತು. ಸಂತೋಷವನ್ನು ನನಗೆ ಉಣಿಸಿದಂಥ ಮೇನಕೆ ವಿಷಯದಲ್ಲಿ ನಾನು ಋಣಿಯಾಗಿ ಇರಬೇಕಾಗಿದೆ. ಮೇನಕೆ ಆ ಮಗುವಿನೊಂದಿಗೆ ನಾವು ಸ್ವಲ್ಪ ಈ ಪ್ರಪಂಚವನ್ನೇ ಮರೆತಿರೋಣ. ನಾರಾಯಣ ಭಜ ನಾರಾಯಣ ನಾರಾಯಣ ಭಜ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ದೇವ ನಾರಾಯಣ ಸತ್ಯನಾರಾಯಣ ನಾಗೇಂದ್ರ ಬಲನೋ ನಾರಾಯಣ ನಳಿನ ಜಳೇಶ್ವರ ನಾರಾಯಣ ನಾರಾಯಣ ಭಜ ನಾರಾಯಣ ನಾರಾಯಣ ಭಜ ನಾರಾಯಣ ಲಕ್ಷ್ಮೀ ನಾರಾಯಣ ದೇವ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಓಹೋ, ನಾರದರು ಮುನಿವರೇಣ್ಯ ಇತ್ತ ಬರಬೇಕು ಸ್ವಾಮಿ. ನಾರದ ಮುನಿಪನ ಕಾಣುತ್ತ ಕೌಚಿಕ ಭೂರಿ ಸಂತೋಷದಿಂದ ಕೌಚಿಕ ಭೂರಿ ಸಂತೋಷದಿಂದ ಘೋರ ನಿದಿರುಗೊಂಡು ಕರೆತಂದು ಪೀಠವ ಘೋರ ನಿದಿರುಗೊಂಡು ಕರೆತಂದು ಪೀಠವನೇರಿಸಿ ಪೂಜಿಸಿದ ನಾರದ ಮುನಿಪನ ಕಾಣುತ್ತ ಕೌಚಿಕ ಭೂರಿ ಸಂತೋಷದಿಂದ ಕೌಚಿಕ ಮುನಿಕುಲಾಗ್ರಣಿ, ಇದು ನಿಮಗೆ ದಂಡ ಪ್ರಣಾಮ. ಸಂತೋಷವಾಗಿ ಇತ್ತ ಬರಬೇಕು. ಈ ಸಾತ್ವಿಕವಾದಂಥ ಆಸನವನ್ನು ಮುಂದಿರಿಸಿದ್ದೇನೆ, ಅಲ್ಲಿ ಆರೂಢರಾಗಬೇಕು ನೀವು. ಸ್ವಾಮಿಯೇ, ಏನು ನಿಮ್ಮನ್ನು ಸ್ತುತಿಸುವಲ್ಲಿ ನನಗೆ ಇದ್ದ ಈ ಒಂದು ನಾಳಿಗೆ ಸಾಕೇ ಸ್ವಾಮಿ. ಬೇಡ. ಯಾಕಂದ್ರೆ ವಾನಪ್ರಸ್ಥದ ಅವಧಿ ಮುಗಿದ ಮೇಲೆ ಸನ್ಯಾಸ ಆಶ್ರಮವನ್ನು ಸ್ವೀಕರಿಸುವವರು ನಮ್ಮ ಭೂಮಂಡಲದಲ್ಲಿ ಬಹಳ ಮಂದಿ ಇದ್ದಾರೆ. ನೀವು ಹಾಗಲ್ಲ ಸ್ವಾಮಿ, ಸುರಲೋಕಕ್ಕೆ ಮಾತ್ರ ಸೀಮಿತವಾದಂತಹ ವಿಶಿಷ್ಟ ಸನ್ಯಾಸವನ್ನು ಕೈಕೊಂಡವರಾದ್ರಿಂದಲೇ ನಿಮಗೆ ಸುರಮುನಿ ಎಂಬ ಹೆಸರು. ನಿಮಗೆ ಹಸಿವೆ ಇಲ್ಲ, ಬಾಯಿ ಹಾರುವುದೂ ಇಲ್ಲ ನಿಮಗೆ. ಹೀಗಾಗಿ ಲೋಕ ಸಂಚಾರ ತನ್ನ ಅಪ್ಪನಿಂದ ತನಗೆ ಕೊಡಲ್ಪಟ್ಟಿದ್ದ ಶಾಪವನ್ನು ವರವಾಗಿ ತಿದ್ದಿಕೊಂಡವರು ನೀವು. ಸ್ವಾಮಿ, ನಿಮ್ಮನ್ನು ಕಂಡ ನನ್ನ ಕಣ್ಣುಗಳ ಪಾಪ ನಾಶವಾಯಿತು. ಎತ್ತನಿಂದ ಬಂದಿರೋ, ಏಕೆಂದು ಬಂದಿರೋ?
ನನ್ನಲ್ಲಿ ದಯೆ ಇದ್ದರೆ ಹೇಳಬೇಕು ಸ್ವಾಮಿ. ಕೌಶಿಕ, ಓ ನಿನ್ನನ್ನ ಕಂಡು ನಾನು ಜನ್ಮ ಸಾರ್ಥಕ್ಯವನ್ನು ಅನುಭವಿಸಿದೆ. ಓ ಸುರಲೋಕದವನಾಗ್ಲಿ, ಭೂಲೋಕದವನಾಗ್ಲಿ, ಪಾತಾಳದವನಾಗ್ಲಿ, ಜೀವಿಯಾದವನಿಗೆ ಕುತೂಹಲ ಅನ್ನೋದು ಅಪರಾಧ ಏನು ಅಲ್ಲಲ್ಲ. ಅಲ್ಲವಪ್ಪ, ಮಲಕ್ಕೆ 3 ಕೊಂಬುಂಟು ಅಲ್ಲಿ ಅಂತ ಕೇಳಿದ್ರೆ ನೋಡಬೇಕು ಅಂತ ಕುತೂಹಲ ಮೂಡಿದ್ರೆ ಅಪಚಾರ ಏನು, ಅಪರಾಧ ಏನು? ಹೌದು. ಅಂತಹ ಲೋಕ ವಿಲಕ್ಷಣವಾದ ಒಂದು ವಿಚಾರವನ್ನ ಕೇಳಿ ನೋಡಿ ಹೋಗೋಣ ಅಂತ ಬಂದೆ. ಎಂದರೆ ಅಂದ್ರೆ ಕಲ್ಯಾಣ ಮಂಟಪದಲ್ಲಿ ಇಲ್ಲದೆ, ಪುರೋಹಿತರಿಲ್ಲದೆ ನಿನಗೊಂದು ಒಡನಾಡಿ ಸಿಕ್ಕಿದ್ದಾಳೆ ಅಂತ ಸುದ್ದಿ ಕೇಳಿದೆ. ಮಾತ್ರ ಅಲ್ಲ, ನಿನಗೊಂದು ಸಂತಾನವಾಯಿತು ಎಂಬ ಸಂತೋಷದ ವಿಷಯವನ್ನು ಕೇಳಿದೆ. ಓ ಎಲ್ಲಿ? ವಸಿಷ್ಠಾಶ್ರಮದಲ್ಲಿ. ವಸಿಷ್ಠರು? ವಸಿಷ್ಠಾಶ್ರಮದಲ್ಲಿ ಆ ವಿಷಯ ಕೇಳಿದೆ. ವಸಿಷ್ಠರೇ ಹೇಳಿದರೆ ನಿಮಗಿದನ್ನು? ಇಷ್ಟು ಮಾತ್ರ ಅಲ್ಲ, ಬೇಡರರ್ಯನ ಕೇಳಿದ ವಚನವ ತಾಳುವದೆಂತುಟು ಶಂಕರನೇ ಎಂದು ಬೇಡರರ್ಯನ ಕೇಳಿದ ವಚನವ ತಾಳುವದೆಂತುಟು ಶಂಕರನೇ ತಾಳುವದೆಂತುಟು ಶಂಕರನೇ ಗಾಲವಲ್ಲವನು ಗಾಲವೆನಗೆ ಮೂರ್ಲೋಕದೊಳಗೆ ಸಂಚರನೆ ಲೀಲೆಯಿಂದ ಮುನಿ ಪಾದವದಿಷ್ಟನ ಆಲಯ ಕೈಟವು ಎಂದನೇ ಬೆಳಗಡೆಯರುವ ಜಾನುವಗೈಯುವ ಬೇರಿದ ನಿನ್ನಯ ಕರಿತೆಯನೆ ಬೇರಿದ ನಿನ್ನಯ ಕರಿತೆಯನೆ. ಕೌಶಿಕ, ಪೂಜ್ಯರೇ, ದೊರಕಿದ ಶಾಪವನ್ನೇ ವರವಾಗಿ ಪರಿವರ್ತಿಸಿಕೊಂಡ್ರು. ನನ್ನ ಈ ಲೋಕ ಸಂಚಾರ ಪೂರ್ವ ನಿಯೋಜಿತವಲ್ಲ, ಪೂರ್ವ ನಿರ್ಣಿತವಲ್ಲ. ಅಲ್ಲ ಹಾಗೆ ಸಂಚಾರ ಮಾರ್ಗೇಣ ವಸಿಷ್ಠಾಶ್ರಮಕ್ಕೆ ಹೋದಾಗ ವಸಿಷ್ಠ ಅವರ ಬಾಯಿಂದ ಹಾ. ನಿನ್ನ ಪರವಾಗಿ ನಾನು ಕೇಳಿದ ವಿಷಯ ಹಾಗೆ ಹೇಳು. ಏನು ಹೇಳಿದನು? ಸ್ವಭಾವಮ್ಮನ ವರ್ತಂತೆ ಪಾಂಡಿತ್ಯಂ ಕಿಂ ಕರಿಷತಿ ನಾರದರೆ, ಅದು ಲೋಕೋಕ್ತಿ. ಯಾಕೆ ಕೇಳಿದೆ? ಯಾಕೆ? ಈ ಸಂದರ್ಭದಲ್ಲಿ ಅವಶ್ಯ ವಿಶ್ವಾಮಿತ್ರನ ವಿಷಯವಾಗಿ ನಿಮಗೆ ಹೇಳುವುದಕ್ಕೆ ಪೀಠಿಕೆ ಅಂತ ಹೇಳಿದೆ. ಹಾ. ಏನಪ್ಪ ಕೌಶಿಕನ ಬಗ್ಗೆ ಹಾ. ಕೇಳಿದಾಗ, ಹಾ. ಮನುಷ್ಯನಾಗಿ ಹುಟ್ಟಿ ಷಡ್ರಸಾನ್ನವನ್ನುಂಡು ಅರಸಾಗಿ ಮೆರೆದು ಹೆಂಡತಿಗೆ ಗಂಡನಾಗಿ ಬಾಳಿದ ಕೌಶಿಕ ಸ್ಪರ್ಧಾಳುವಾಗಿ ನನ್ನಲ್ಲಿ ಸ್ಪರ್ಧಿಸಿ ಯಾವುದೇ ಧ್ಯೇಯವನ್ನ ಘೋಷಿಸಲಿ, ಅದು ಸಾಧ್ಯವೇ? ಹಾಗೆ ಬ್ರಹ್ಮರ್ಷಿ ಆಗ್ತೇನೆ ಅಂತ ನನ್ನಲ್ಲಿ ಪಂಥ ಮಾಡಿ ಹೊರಟವನು ಹಾ. ಸೂಳೆಯೊಬ್ಬರೊಡನೆ ಸಂಸಾರ ಸಾಗಿಸುತ್ತಾ ಸಂತಾನವನ್ನು ಪಡೆದ ಅಂತ ಆದ್ರೆ ಅಂಥವನ ಬಗ್ಗೆ ಏನು ಹೇಳೋಣ? ನನ್ನ ಬಗೆಗೆ ಈ ಮಾತನ್ನು ಅವ ಹೇಳಿದ ಅಂತ ಕೇಳಿ ಸುಮ್ಮನೆ ಹೋಗ್ಲೆ? ಹೌದೋ ಅಲ್ವೋ ನೋಡಿ ಹೋಗುವ. ಎಲ್ಲಿ ಹೆಂಡತಿ, ಎಲ್ಲಿ ಮಗು, ಗಂಡ ಹೆಣ್ಣು? ನಾರದರೆ ಓ ನಾರದರೆ ಏನು? ನಿದ್ರೆಯಲ್ಲಿ ಬಿದ್ದವನ ಕಂಕುಳ ಗಂಟನ್ನು ಕಳ್ಳ ಸುಲಭವಾಗಿ ಅಪಹರಿಸ್ತಾನೆ. ಅನುಮಾನ ಏನು? ಮೋಹ ಎಂಬುದು ಮನಸ್ಸಿಗೆ ಬಂದಿರುವ ನಿದ್ರಾವಸ್ಥೆ ಹೌದಷ್ಟೇ. ಅವಳ ಕಾಯ ಸೌಂದರ್ಯದಲ್ಲಿ ಮೋಹವುಳ್ಳವನಾಗಿ ನಾನು ನಿದ್ರೆಯಲ್ಲಿ ಬಿದ್ದವನ ಹಾಗಾಗಿದ್ದೆ. ನನ್ನ ಕರ್ತವ್ಯ ಪ್ರಜ್ಞೆ ಅಲ್ಲದೆ ಇದ್ರೆ ನನ್ನ ಬುದ್ಧಿ ಸ್ಥಿರತೆ ಎಂಬಂಥ ಆ ಅಮೂಲ್ಯ ಅನರ್ಘ್ಯ ರತ್ನವನ್ನು ಮಾರನೆಂಬ ಚೋರ ಕದ್ದೊಯ್ದ ಸ್ವಾಮಿ. ನಾನು ಹೀಗಾಗಿರುವುದೇ ಪರಮಸತ್ಯ, ಪರಮಸತ್ಯ. ನಿಮ್ಮೊಡನೆ ಹೇಳಿದಂತೆ ತನ್ನ ಆಶ್ರಮದ ಎದುರಾಗಿ ಬಂದವರಿಗೆಲ್ಲ, ಅಲ್ಲಿಂದ ಹೊರಡುವವರಿಗೆಲ್ಲ ವಸಿಷ್ಠ ಈ ಕಥೆಗಳನ್ನು ಹೇಳ್ತಾನೋ ಏನು? ಗಾಳಿಯ ಕೈಗೆ ಕಸ್ತೂರಿ ಕೊಟ್ಟ ಹಾಗೆ ನಿನ್ನ ಈ ಸಮಾಗಮ, ಸಂತಾನ ಪ್ರಾಪ್ತಿ ಲೋಕವಿಶ್ರುತವಾಗಿ ಹೋಗಿದೆ. ಬಿಡಿ, ಮುಗ್ಗರಿಸಿ ಬೀಳುವುದು ಅಪರಾಧವೇನೂ ಅಲ್ಲ. ಬಿಡಿ ಬಿಡಿ. ಪ್ರಮಾದವಂತೂ ಅಪರಾಧವಲ್ಲ, ನಿಮಗಿದು ತಿಳಿದಿದೆ. ಜಾರಿ ಬೀಳುವುದು ಅಪರಾಧ ಅಲ್ಲ ಅಂತ ಹೇಳುವ ಹಕ್ಕು ಎದ್ದು ನಿತ್ರೆ ಮಾತ್ರ ಅಲ್ಲ. ಬಿದ್ದವನು ಬಿದ್ದಲ್ಲೇ ಇರುವುದನ್ನು ಬೇಕಾದ್ರೆ ತಪ್ಪು ಅಂತ ಹೇಳಿ ನನಗಿದು ತಾತ್ಕಾಲಿಕವಾಗಿ ಬಂದಿರುವಂತಹ ಒಂದು ಅವಸ್ಥೆ, ನಾನು ಒಪ್ಪುತ್ತೇನೆ. ಅವಸ್ಥೆಯಿಂದ ಮಾತ್ರಕ್ಕೆ ಅದು ದುರವಸ್ಥೆಯೇ ಆಗಿರಬೇಕೆಂಬ ನಿರ್ಬಂಧವನ್ನು ನೀವು ಹೇಳುವುದಿಲ್ಲವಲ್ಲ. ಯಾವುದು ಅಂತ ಪರಿಣಾಮದಲ್ಲಿ ತಾನೇ ನೋಡಬೇಕಾದದ್ದು. ಮೇನಕೆ ಎಂಬವಳ ಮೈಯ ಮಿರುಗನ್ನು ಕಂಡು ನಾನು ಮರುಳಾಗಿರುವುದೆಂದು ಸತ್ಯ. ಫಲವಾಗಿ ನಾನು ಅವಳು ತಾಯಿಯಾದದ್ದನ್ನು ಕಾಣಬೇಕಾಯಿತು ಅಲ್ವೋ? ಆದರೆ ನಾರದರೆ ಏನು? ಒಬ್ಬ ಹೊಳೆಗಿಳಿಯುತ್ತಾನೆ ಅಂದರೆ ಮುಳುಗಿ ಸಾಯುವ ಉದ್ದೇಶಕ್ಕಾಗಿ ಅಲ್ಲ.
ಸ್ನಾನಕ್ಕೆ ಅಂತ ಗೊತ್ತಾಗಬೇಕಾದ್ರೆ ಚೊಕ್ಕಾಗಿ ಮೇಲೆ ಬರಬೇಡವೋ. ಆದ್ರೆ ಕಾಲಿಟ್ಟದ್ದು ಸುಳಿಯಲ್ಲೇ ಆದ್ರೆ ಅವ ಏನು ಮಾಡ್ಬೇಕು ಹೇಳಿ? ಆವಾಗ ಸುಳಿ ಎಳದಲ್ಲಿ ಹೋಗಿ ಮುಳುಗಬೇಕು. ಮುಗೀತಲ್ಲ ಅಷ್ಟೇ. ಹಾಗಾದ್ರೆ ನನಗಿದು ಅದೇ ಪ್ರವಾಹ ಪತಿತ ನ್ಯಾಯ ಅಂತ ಇದಕ್ಕೆ ಹೆಸರು. ಹೌದು ನಾರದ್ರೆ, ನಾನು ಹೀಗಾದೆ ಎಂಬುದರಿಂದ ಹೀಗೆ ಇರ್ತೇನೆ ಅಂತ ತಪ್ಪಾಗಿ ತಿಳಿಯಬಾರದು ನಾರದ. ಪ್ರವಾಹ ಪತಿತನಾಗ್ಬೋದು, ಜೀವನ ಪ್ರವಾಹ ಪತಿತ ನ್ಯಾಯನ ಸಾಗಬಾರದಲ್ಲ. ಕಂಡವರ ಮುಂದೆ ಕೈತಟ್ಟಿ ಗಹಗಹಿಸಿ ನಗುತ್ತಾ ಹೇಳುವುದಕ್ಕೆ ನನ್ನ ಸ್ಥಿತಿ ಹಾಗೇನಾದರೂ ಇಲ್ಲ. ಯಾವನ ತಂಗಿಯನ್ನು ಎಳೆದಿದ್ದೇನೆ ನಾನು? ಯಾವನ ಸೊಸೆಯನ್ನು ನನ್ನ ಮನೆಯೊಳಗೆ ತಂದುಕೊಂಡಿದ್ದೇನೆ ನಾನು? ತನ್ನ ಸೊಸೆಯ ಹಸೆಗೆ ಎಳೆದುಕೊಂಡಂತ ಮಾವಂದ್ರಿಲ್ವ ಲೋಕದಲ್ಲಿ? ತನ್ನ ತಂಗಿ ಎಂಬುದನ್ನೇ ಮರೆತು ದುರ್ವ್ಯವಹಾರ ಗೂಳಿಯಂತೆ ನಡೆದಂತ ಅಣ್ಣಂದ್ರಿಲ್ವ ಲೋಕದಲ್ಲಿ? ಯಾವನಿಗೂ ತಾನು ಹೆಂಡತಿಯಾಗ ಬಲ್ಲವಳು ಅಂತ ಸ್ಪಷ್ಟವಾಗಿ ಬಿಚ್ಚುವಾತನಿಂದ ಮೇಲೆ ಕೇಳಿದ ಮೇಲೆ ನನಗೂ ಹೆಂಡತಿಯಾಗು ಅಂತ ನಾನು ಹೇಳಿದ್ದೇನೆ. ಇದನ್ನು ಕಂಡವರ ಮುಂದೆಲ್ಲ ಹೇಳುವುದಕ್ಕೆ ಏನಿದೆ? ನಿಮ್ಮ ಪದದ್ವಂದ್ವದ ಆಣೆ ಇಟ್ಟೆ ಹೇಳ್ತೇನೆ. ಏನು? ಈ ಗಳಿಗೆಯಿಂದ ಕೊರಳಲ್ಲಿ ಕಲ್ಲುಗುಂಡು ತೂಗುತ್ತಿರುವವರೆಗೆ ಮುಂದಿನ ದಡವನ್ನು ಹೊಳೆಯಲ್ಲಿ ಬಿದ್ದವನು ಸೇರಲಾರ ಎಂಬ ಸತ್ಯವನ್ನು ನನಗೆ ತಿಳಿಸಿಕೊಟ್ಟಿದ್ದೀನಿ. ಅದಕ್ಕವನು ಈಜಲಾರದ ದುರ್ಬಲನು ಅಂತ ಅರ್ಥ ಅಲ್ಲ, ಗುಂಡನ್ನು ಕಳೆದುಕೊಳ್ಳಬೇಕಾದ ಕರ್ತವ್ಯವನ್ನು ಉದ್ದೇಶಿಸಿ ಅವನಿಗೆ ಉಪದೇಶ ಮಾಡಿದ ಹಾಗೆ ಅಂತ ಅರ್ಥ. ಅಷ್ಟು ನಿನಗೆ ಅರ್ಥ ಆದ್ರೆ ನನ್ನ ಕಾರ್ಯ ಸಾರ್ಥಕ. ಈ ಕಲ್ಲುಗುಂಡನ್ನು ಅಂದ್ರೆ ಮೇನಕೆಯನ್ನು ನಾನು ಕಳೆದುಕೊಳ್ತೇನೆ. ಇನ್ನು ಮೇನಕೆ ಅಂತ 100 ಅಪ್ಸರಸೆ ಇಳಿದು ಬರಲಿ, ನನ್ನ ಕಣ್ಣು ಮುಂದೆ ಕೂಗಲಿ. ಅವರ ಕೈ ಬೆಳಗಳ ಸದ್ದನ್ನು ಕೇಳುವಲ್ಲಿ ನಾನು ಕಿವುಡ, ಅವರ ಮುಖಾವಲೋಕನದಲ್ಲಿ ನಾನು ಕುರುಡ, ಅವರು ಮುಡಿದಂತ ಹೂವನ್ನು ಮೂಸುವಲ್ಲಿ ನಾನು ಮುಗಿಲ್ಲದವ. ಓ, ನೀನು ಮಾಡಿದ್ದು ಅಪರಾಧ ಅಂತ ಆರೋಪ ವಸಿಷ್ಠನದ್ದು ಅಲ್ಲ, ಲೋಕದ್ದು ಇಲ್ಲ, ನನ್ನದು ಇಲ್ಲ. ಆದ್ರೆ ಕಲ್ಲುಗುಂಡು ಕಟ್ಟಿಕೊಂಡಿದ್ದೇನೆ ಅಂತ ಗೊತ್ತಾದ ಮೇಲೆ ಈಗಬೇಕು ಅಂತ ಆಸೆ ಇದ್ದವ ಕಳಚಿ ಹಾಕ್ಲಿಕ್ಕೆ ಸಿದ್ಧನಿದ್ದಾನೋ ಸಾಧ್ಯ ಉಂಟೋ ಎಂಬುದು ಪ್ರಶ್ನೆ. ಸಾಧ್ಯ. ಆ ಮಾತನ್ನು ನೀವಿನ್ನು ಹೇಳಬಾರದು. ಯಾರಿಗೂ ಹೆಂಡತಿ ಆಗೋಳು ಅಲ್ಲ ಅವಳು, ಅಲ್ಲವಳಿಗೆ ಗಂಡಾದ ಹೌದಲ್ಲ ನೀನು. ಸಾಧನೆಯಿಂದ ಜೀವನು ತಾನೇ ದೇವನಾಗಬಲ್ಲನಂತೆ ವೇದಾಂತ ಶಾಸ್ತ್ರ ಹೇಳುತ್ತದೆ. ಅನುಮಾನ ಏನು? ಸಾಧನೆ ಬೇಕು. ಹಾಗಾದ್ರೆ ಮೋಹ ವಿದೂರತೆ ಎಂಬುದು ದೇವತ್ವಕ್ಕಿಂತ ಹೆಚ್ಚಿನ ಪದವಿ ಏನು ಅಲ್ವಲ್ಲ? ಮನಸ್ಸಿನ ನಾನಾಗಿದ್ದೆ ಇದುವರೆಗೆ, ಇದು ನನ್ನಿಂದಾದ ಪ್ರಮಾದ. ಮನಸ್ಸನ್ನು ನನ್ನ ಮನಸ್ಸು ಅಂತ ನಾನು ಯಜಮಾನ ಸ್ಥಾನದಲ್ಲಿದ್ದೇ ಹೇಳಿಕೊಳ್ತೇನೆ. ಇದು ನನ್ನ ಮುಂದಿರುವ ಸಾಧನೆ. ನಿಮ್ಮಂಥವರ ಆಶೀರ್ವಾದ ಮಾತ್ರ ಬೇಕು. ನನ್ನ ತಲೆಯ ಮೇಲೆ ಕೈಗಳನ್ನಿಟ್ಟು ನನ್ನನ್ನು ಒಂದು ಬಾರಿ ಹರಸಬೇಕು ನೀವು. ಬ್ರಹ್ಮಋಷಿತ್ವ ನಿನಗೆ ಬೇಗನೆ ಸಿದ್ಧಿಸಲಿ. ಇದೊಂದು ಹರಕೆ ವಾತು ನಿಮ್ಮ ನಾಲಿಗೆಯಿಂದ ಹೊರಟ್ರೆ ನನಗೆ ಕೃತಕೃತ್ಯತೆ ಬಂದ. ಕೌಶಿಕ, ನಾನಾಗ್ಲಿ ವಸಿಷ್ಠನಾಗ್ಲಿ ನಿನ್ನ ಅಧಪತನವನ್ನು ಆಶಿಸುವವರಲ್ಲ, ಈಕ್ಷಿಸುವವರು ಅಲ್ಲ. ವಸಿಷ್ಠನ ಆಡುವಿಕೆ ಆಗ್ಲಿ, ನನ್ನ ಇಲ್ಲಿಯ ಬರುವಿಕೆ ಆಗ್ಲಿ, ನಿನ್ನ ಉದ್ಧಾರಕ್ಕೆ ಉತ್ಕರ್ಷಕ್ಕೆ ಎಂಬ ಶುಭ ವಿಶ್ವಾಸವನ್ನು ಇಟ್ಟುಕೊಂಡು ನೀನು ಸಾಧನಾ ಪಥದಲ್ಲಿ ಮುಂದೆ ಸಾಗ್ತಿ ಅಂತ ಆದ್ರೆ, ದಾರಿಯಲ್ಲಿ ಸಾಗಿದವನಿಗೆ ಊರು ಸಿದ್ಧಿ ಸಿಕ್ಕುವಂತೆ ನಿನ್ನ ಸಾಧನೆಗೆ ಸರಿಯಾದ ಸಿದ್ಧಿ ಸಿದ್ಧಿಸಲಿ. ಒಳ್ಳೆದಾಯ್ತು. ಮೇನಕೆ ತನ್ನ ಹೆಡೆಯಲ್ಲಿ ತುಂಬಿರುವ ಹೊನ್ನಿನ ಬಣ್ಣವನ್ನು ಹುಡುಗನಿಗೆ ಎತ್ತಿ ತೋರಿಸಿ ಅವನ ಹಿಮ್ಮಡಿಯನ್ನು ಕಚ್ಚುವುದಕ್ಕೆ ಅವಸರದಲ್ಲಿ ಇರುವಂತಹ ಸರ್ಪದಂತೆ ಆ ಬಣ್ಣಕ್ಕೆ ಮರುಳಾಗಿ ಮಗು ಬಂದಾದ್ರೆ ಹೆಡೆ ಮೇಲೆ ಕೈ ಇಟ್ಟಿತು. ಅದರ ಹಲ್ಲುಗಳು 4 ಅವನ ಮುಂಗೈಯ ಒಳಗೆ ನಾಟುತ್ತವೆ. ತನ್ನ ಸೌಂದರ್ಯದಿಂದ ವಿಲಾಸದಿಂದ ನನ್ನ ಚಿತ್ತಕ್ಕೆ ಕಾಮ ಎಂಬ ವಿಷವನ್ನು ಇಳಿಸಿದವಳೆ ಅವಳನ್ನು ಇನ್ನೂ ಉಳಿಸಿಕೊಳ್ಬೇಕು. ಮುನಿಗಳೆಲ್ಲ ತಾವು ಕೈಕೊಂಡಿರುವ ಮುನಿವೃತ್ತಿಗಾಗಿ ನಾಚಿ ತಲೆಯನ್ನು ತಗ್ಗಿಸುವ ಹಾಗೆ ಮಾಡಿದೆ ನೀನು. ಮೇನಕೆ, ಏನಾಯ್ತು ಸ್ವಾಮಿ ನಿಮಗೆ? ಘಟ ಸರ್ಪವೇ, ದುಷ್ಟವ್ಯಾಘ್ರವೇ, ನಿಮ್ಮ ದೃಷ್ಟಿಗೇನು ದೋಷ ಬಡಿಯಿತು? ನನ್ನ ಮಾನವನ್ನು ನುಂಗಿ ನೀರು ಕುಡಿಯುವುದಕ್ಕೆ ಬಂದ ಪಿಶಾಚವೇ, ನನ್ನ ಪೂರ್ವ ಜನ್ಮದ ಕರ್ಮವೇ, ಹೋಗು ನಡೆ. ನನಗೆ ತಮ್ಮ ವರ್ತನೆಯೇ ಅರ್ಥವಾಗುವುದಿಲ್ಲವಲ್ಲ. ನಾರದರು ಬಂದು ನಾನು ಸಾಯುವುದರಲ್ಲಿದ್ದಾಗ ನನ್ನನ್ನು ಬದುಕಿಸಿದರು. ಹೇಗೆ ಬದುಕಬೇಕೋ ಹಾಗೆ ಬದುಕಿರುವುದನ್ನು ಅವರು ಕಲಿಸಿಕೊಟ್ಟು ಹೋದ್ರು. ಈಗ ಅರ್ಥ ಆಯ್ತು. ನನ್ನ ಗುರುಗಳು ಆಚಾರ್ಯರೇ, ನಾರದರೇ, ಈ ಲೋಕದಲ್ಲಿ ನಾರದರ ಬಗೆಗೊಂದು ಅಪವಾದವು ಚೆನ್ನಾಗಿ ಉಂಟು. ಗಂಡ ಹೆಂಡಿರ ಸಾಮರಸ್ಯವನ್ನು ಕೆಡಿಸುವುದರಲ್ಲಿ, ಅಣ್ಣ ತಮ್ಮಂದಿರ ಸೌಹಾರ್ದವನ್ನು ಹಾಳು ಮಾಡುವಲ್ಲಿ, ಅರಸು ಮಂತ್ರಿಯ ಸೌಹಾರ್ದವನ್ನು ಕೆಡಿಸುವಲ್ಲಿ, ಒಟ್ಟಾರೆ ಒಳಜಗಳ ತಂದಿಡುವಲ್ಲಿ,
ಸರಿ, ನಾರದರು ಮಹತ್ತರವಾದ ಪಾತ್ರ ವಹಿಸ್ತಾರೆ ಅಂತ. ನಾರದರನ್ನು ನಿಂದಿಸಿದ್ರೆ ನಿನ್ನ ನಾಲಿಗೆಯಲ್ಲಿ ಹುಳ ಹುಟ್ಟಿತು. ತಾನಂತೂ ಮದುವೆ ಆಗದೆ ಇರುವ ಬ್ರಹ್ಮಚಾರಿ. ನಮ್ಮಿಬ್ಬರ ಸೌಹಾರ್ದ ಕಂಡು ಎಲ್ಲೋ ಕರುಬುವ ನಾರದರು ಇಷ್ಟು ಮಾಡಿದ್ರು. ಒಳ್ಳೆ ಅಲ್ವೇ ಸ್ವಾಮಿ? ಅಲ್ಲದಿದ್ರೆ ಇದಂಥ ವ್ಯವಹಾರ ಅಂದು ಕೈ ಮೇಲೆ ಕೈ ಇಟ್ಟು ಭಾಷೆಯನ್ನು ಕೊಟ್ಟ ತಾವು ಇವತ್ತು ನನ್ನನ್ನು ತೊಲಗು ಅಂತ ಹೇಳ್ತಾ ಇದ್ರಲ್ಲ. ನಿನ್ನನ್ನು ಬಿಡುವುದಿಲ್ಲ ಸರ್ವಥಾ ಕೈಬಿಟ್ಟು ದೂರೀಕರಿಸುವುದಿಲ್ಲ ಅಂತ ಹೇಳಿದ್ರಿ. ನಿನ್ನನ್ನು ನಾನು ಸ್ವೀಕರಿಸಿದ್ದೇನೆ ಮೇನಕೆ. ನಿನ್ನನ್ನು ನಾನು ನನ್ನೊಳಗೆ ಲೀನೀಕರಿಸಿಕೊಳ್ಳಿಲ್ಲ. ಮತ್ತಿನ್ನೇನು? ನೆನಪಿನಲ್ಲಿ ಇರ್ಲಿ, ಆ ಭಾಷೆ ಎಂಬುದು ಎಂದೆಂದಿಗೂ ನೀನು ನನ್ನವಳಾಗಿರ್ಬೇಕು ಎಂಬ ವಾಕ್ಯ ಪರಿಧಿಯೊಳಗೆ ಇರಲಿಲ್ಲ. ಮತ್ತೆ ಹೇಗಿತ್ತು? ಒಂದು ಮಗು ಹುಟ್ಟುವವರೆಗೆ ನೀನಿತ್ತ ಸೂಚನೆಯಂತೆ ನಾನು ಕೊಟ್ಟ ಸಮ್ಮತಿ ಆ ಪ್ರತಿಜ್ಞೆಯಲ್ಲಿತ್ತು. ಈಗ ನೀನು ಆ ಮಗುವನ್ನು ಎತ್ತಿ ಹಿಡಿದುಕೊಂಡಿರುವೆಷ್ಟೇ. ನಿನಗೆ ದೊರೆತಂತ ಒಂದು ಉಡುಗೊರೆ ಅಂತ ಹಿಡಿದುಕೊಂಡು ಕುತ್ತಿಗೆ ಕಟ್ಟಿಕೋ. ಎತ್ತಬೇಕಾದ್ರೂ ನಿನ್ನ ನ್ಯಾರಳು ನನ್ನ ಕುಟೀರನ ಮುಂದಿನ ಅಂಗಳದಲ್ಲಿ ಉಳಿದಿರಬಾರದು. ಎಚ್ಚರಿಕೆ. ಬಲ್ಲೆನು ಪುರುಷರ ಬಗೆಯ ಬಲ್ಲೆನು ಪುರುಷರ ಬಗೆಯ ಮೊದಲಲ್ಲಿ ತೋರುವರು ವಿನಯ ಒಲ್ಲೆನೆಂಬರು ಕಡೆಯೊಳಗೆ ಪ್ರಪಂಚಕ್ಕೆ ಬುದ್ಧಿಜೀವಿಗಳು ಮಾರಕರು ಎಂಬ ಪರಮ ಸತ್ಯ ಈಗ ನನಗಂತೂ ಗೋಚರವಾಯಿತು. ಯಾಕೆ ಅಂದರೆ ವಾಕ್ಯದಲ್ಲಿರುವ ಆಶಯಕ್ಕೆ ಬೆಲೆ ಕೊಡುವುದಿಲ್ಲ, ಅಕ್ಷರಗಳಿಗೆ ಮಾತ್ರ ಬೆಲೆ ಕೊಡುವವರು ನೀವು. ಬುದ್ಧಿ ಹೆಚ್ಚಾದದ್ರ ಪರಿಣಾಮ. ಮಗುವೊಂದು ಹುಟ್ಟುವ ತನಕ ನನ್ನ ಕೈ ಬಿಡಬಾರದು ಎಂಬ ವಾಕ್ಯದಲ್ಲಿರುವ ಆಶಯ ಯಾವುದು? ಅದರ ಮೇಲೆ ಬಿಡಬೇಕು ಅಂತಲ. ಅಲ್ಲಿಯ ತನಕ ಬಿಡದೇ ಇದ್ದವರು ಕಡೆಗೂ ಬಿಡದೆ ಕಟ್ಟಿಕೊಳ್ತೀರಿ ಎಂಬ ಅರ್ಥ. ನಿಮಗೆ ಹಾಗಲ್ಲ. ಆಮೇಲೆ ಖಂಡಿತ ಬಿಡಬಹುದು ಅಥವಾ ಬಿಡತಕ್ಕದ್ದು ಎಂಬ ಧೋರಣೆಗೆ ಬಂದ ಹಾಗುಂಟು. ಒಟ್ಟಿನಲ್ಲಿ ಗಂಡುಸರ ಹಣೆ ಬರಹವನ್ನೇ ನಾನು ಹೆಣ್ಣಾಗಿ ಅರ್ಥ ಮಾಡಿಕೊಂಡೆ. ಯಾಕೆಂದ್ರೆ ಅರ್ಥ ಮಾಡಿಕೊಂಡದ್ರ ಆಧಾರದಲ್ಲಿ ಸ್ಪಷ್ಟ ನಿಮಗೆ ಕೊಡಬಹುದಾದ ಹೆಸರು ಕೃತಘ್ನ ಅಂತ. ಒಳ್ಳೆಯದ ಶಬ್ದ ಅರ್ಥವನ್ನೇ ತಿಳಿಯದೆ ನೀನು ಏನನ್ನಾದ್ರೂ ಹೇಳಿದ್ರೆ ನಾನು ಅದಕ್ಕೆ ಕೊಡುವ ಉತ್ತರ ಒಂದೇ ಒಂದು. ಏನು? ಯಾವುದು ಬುದ್ಧಿಜೀವನ, ಯಾವುದು ಕೃತಜ್ಞತೆ, ಯಾವುದು ಕೃತಜ್ಞತೆ, ಇದನ್ನೆಲ್ಲ ಸ್ಪಷ್ಟವಾಗಿ ವಿವರಿಸುವುದಕ್ಕೆ ನಾನು ಸಿದ್ಧನೂ ಇಲ್ಲ. ಇದು ನಾನು ಕೊಡುವ ಉತ್ತರ. ಬಹಳ ಸುಲಭದಲ್ಲಿ ಹೇಳಿ ಮುಗಿಸಬೇಡಿ.
ಪ್ರಪಂಚದಲ್ಲಿ ಯಾವುದೇ ಪಾತಕಕ್ಕಾದರೂ ಪ್ರಾಯಶ್ಚಿತ್ತವು ಹೇಳಲ್ಪಟ್ಟಿದೆ, ಆದರೆ ಕೃತಜ್ಞನೇ ನಾಸ್ತಿಕತೆ ಹೇಳುವುದು ನಿಮ್ಮಂತಹ ಶಾಸ್ತ್ರಕಾರರಿಂದಲೇ ಸಿದ್ಧವಾದದ್ದು. ಕೃತಜ್ಞತೆ ಯಾವುದಲ್ಲವೋ ಅದನ್ನೇ ಕೃತಜ್ಞತೆ ಎಂದು ತಿಳಿದರೆ ಅದಕ್ಕೆ ಪ್ರಾಯಶ್ಚಿತ್ತ ಏನು? ಮಾಡಿದ್ದನ್ನು ಮರೆತಿರುವುದಕ್ಕೆ ಕೃತಜ್ಞತೆ ಅಂತ ಹೆಸರು. ಹಾಗೆ ಇಲ್ವಲ್ಲ ಇಲ್ಲಿ ಮತ್ತೆ ಯಾರು ಕೃತಜ್ಞತೆ ಅಂತ ಹೆಸರು? ಕಳೆದ 25 ಸಂವತ್ಸರಗಳ ಕಾಲ ನಿಮ್ಮ ಸುಖ ದುಃಖಗಳಲ್ಲಿ ಸಮಭಾಗಿಯಾಗಿ ನಾನು ವ್ಯವಹರಿಸಿದ್ದು ಸುಳ್ಳೆ. ಅವೆಲ್ಲವನ್ನು ಮರೆತು ತೊಲಗು ಎಂಥ ನಿಷ್ಠೂರದ ನುಡಿಯಾಡ್ತಾ ಇದ್ದೀರಿ. ಆದ್ರಿಂದಲೇ ನಿಮಗೆ ಕೃತಜ್ಞ ಅಂತ ಹೆಸರು ಕೊಟ್ಟದ್ದು. ತಪ್ಪೇನಿದೆ? ಹಿಂದೆ ಸಂದು ಹೋಗಿರೋ ಬಾಲ್ಯವನ್ನು ಮರೆಯದೇ ಇದ್ರೆ ಯೌವನದಲ್ಲಿ ಒಬ್ಬ ಸುಖಿ ಆಗುವುದು ಹೇಗೆ? ಹಿಂದೆ ಯೌವನ ಸಂದು ಹೋಗಿದೆ ಎಂಬುದನ್ನು ಮರೆತು ಬಿಡದೇ ಇದ್ರೆ ವೃದ್ಧಾಪ್ಯದಲ್ಲಿ ಶಾಂತಿ ಲಾಭ ಒಬ್ಬನಿಗೆ ಆಗುವುದು ಹೇಗೆ? ನಿನಗೆ ಉದಾಹರಣೆಯೊಂದಿಗೆ ಹೇಳ್ತೇನೆ. ಹೊಳೆಯನ್ನು ದಾಟುವವರೆಗೆ ದೋಣಿ ಬೇಕಾಗುತ್ತದೆ. ಆ ದೋಣಿಯಲ್ಲಿ ಕೃತಜ್ಞತೆಯಿಂದ ಇರುವುದು ಅಂದ್ರೆ ಏನು? ಅದನ್ನು ಒಡೆದು ಹಾಳು ಮಾಡದೇ ಇರುವುದು. ಹೊಳೆ ದಾಟಿ ಮುಂಬರಿಯುವಾಗ ಆ ಮಣ್ಣಿನ ಮೇಲೂ ದೋಣಿಯನ್ನು ತನ್ನ ಹೆಗಲಿಗೆ ಕಟ್ಟಿಕೊಂಡು ಮುಂಬರಿಯುವುದು ಸಾಹಸ ಅಲ್ಲ. ಹೊಳೆ ದಾಟಿದವನಿಗೆ ದೋಣಿಯ ಹಂಗೆ ನಡೆ ಇನ್ನು. ಆದರೂ ಒಂದುಂಟು ಸ್ವಾಮಿ, ಏನು? ಕೃತಜ್ಞತಾ ಭಾವವನ್ನು ಹೊಂದಿದಂತ ಒಬ್ಬನೊಬ್ಬ ದೋಣಿಯ ಪಾಂಥ ದೋಣಿಯನ್ನು ಹೊಳೆಯಲ್ಲಿ ತೇಲಿ ಬಿಡುವ ಕ್ರಮ ಇಲ್ಲ. ತನ್ನ ಸೌಜನ್ಯಕ್ಕಾಗಿ ಆದ್ರೂ ಒಂದು ಗೂಟಕ್ಕೆ ಬಲಿದು ಹೋಗುವುದು ಸುಳ್ಳೇನು? ಅದಕ್ಕೆ ಸೌಜನ್ಯ ಅಂತ ಬೇರೆ ಹೆಸರಿದೆ. ಅವನು ಗೂಟಕ್ಕೆ ಕಟ್ಟಿ ಹಾಕುವುದು ತನಗ ಪ್ರಯೋಜನ ಪಡೆಯುವುದಕ್ಕಾಗಿಲ್ಲ. ನೆಲದ ಮೇಲೆ ಹೋಗುವವನಿಗೆ ಇನ್ನು ದೋಣಿಯಿಂದ ಪ್ರಯೋಜನ ಏನು? ಇನ್ಯಾರಾದ್ರೂ ಈ ಕಡೆಯಿಂದ ಹೊಳೆಯನ್ನು ದಾಟುವವರು ಬಂದ್ರೆ ಅವರಿಗೊಂದು ಉಪಕಾರಕ್ಕೆ ಇರ್ಲಿ ಇದು ಅಂತ ಆ ಗೂಟಕ್ಕೆ ಆ ದೋಣಿಯನ್ನು ಕಟ್ಟಿ ಹೋಗುತ್ತಾನೆ. ನೀನನ್ನು ಕೊಂದಿದ್ದೇನೋ ನಾನು? ಇಲ್ಲ. ನೀನನ್ನು ಸುಟ್ಟು ಬೂದಿ ಮಾಡ್ಲಿಕ್ಕೆ ನಾನು ತಪಸ್ಸಿದ್ದೇನೆ ಬಳಸಿದ್ನೋ ನಾನು? ಇಲ್ಲ. ಇನ್ನೂ ಯಾರಾದ್ರೂ ನಿನ್ನಿಂದ ಹೀಗೆ ಮಕ್ಕಳನ್ನು ಪಡೆಯುತ್ತಾರಾದ್ರೆ ಸಂತೋಷ. ಅವರ ಅವರ ಆಧಾರಕ್ಕೆ ನಿನ್ನ ವ್ಯಕ್ತಿತ್ವ ಬೇಕು ಎಂಬುದಕ್ಕಾಗಿ ನಿನ್ನನ್ನು ಸುರಲೋಕಕ್ಕೆ ಬೀಳ್ಕೊಟ್ಟಿದ್ದೇನೆ. ಕಳೆದ ಇಷ್ಟು ದಿನಗಳ ಕಾಲ ನಿಮ್ಮ ಸುಖ ಅದಕ್ಕೂ ಮಿಗಿಲಾದ ದುಃಖಗಳಲ್ಲೂ ಭಾಗಿಯಾದದ್ದು ಸುಳ್ಳೆ? ಸತ್ಯವೇ ಸತ್ಯ. ಅಶನ ಮುಗಿಯುವವರೆಗೆ ಎಲೆಯಿಂದ ಆಧಾರವನ್ನು ಪಡೆದಿರುವುದು ಅಶನವನ್ನು ಮಾಡಿದವನಿಗೇನು ಅಪರಾಧವಾದು ಅಲ್ಲ. ಹಾಗೊಂದು ಊಟವಾದ ಮೇಲೆ ಎಂಜಲೆಲೆ ಉಳಿದಿದ್ದೆ ಅದು ಸತ್ತ ಹೆಣಕ್ಕೆ ಸದೃಶ. ಅಷ್ಟು ಗೊತ್ತಿದೆಯೋ? ತಿಳಿದಿದೆ. ಅದನ್ನು ಹೊಸ್ತಿಲ ಹೊರಗೆ ಅಷ್ಟೇ ಬಿಸಿಟ್ರೆ ಸಾಲದು, ಕೂಡುದು ಬೇಲಿಯ ಹೊರಗೆ ದೂರಕ್ಕೆ ಬಿಸಿಡಬೇಕಾಗುತ್ತದೆ, ಅಥವಾ ತಿಪ್ಪೆ ಗುಂಡಿಯಲ್ಲಿ ಹೂಳಿ ಇಡಬೇಕಾಗುತ್ತದೆ. ಅದು ಕೃತಜ್ಞತೆಯೂ ಅಲ್ಲ, ಕೃತಜ್ಞತೆ ಅಲ್ಲ, ವ್ಯವಹಾರ ಕೌಶಲ ಅಂತ ಅದಕ್ಕೆ ಹೆಸರು, ಬೇರೆ ಏನೂ ಇಲ್ಲ. ಉಂಡ ಮೇಲೆ ಎಂಜಲೆಲೆಯನ್ನು ಉಳಿಸಿಕೊಳ್ಳಬಾರದು, ದೂರಕ್ಕೆ ಬಿಸಿಡಬೇಕು. ನಿನ್ನಿಂದ ನಾನು ಪಡೆದ ಸುಖಾಸ್ವಾದನೆ ಅದು ನನಗೆ ದೊರಕಿದ ಆಶನ. ಈಗ ನನ್ನ ಊಟ ಮುಗಿಯಿತು. ಈ ಎಂಜಲೆಲೆಯನ್ನು ಇನ್ನು ಬೇರೆ ಯಾರಾದ್ರೂ ನಕ್ಕುವವರಿದ್ರೆ ನಕ್ಲಿ, ನನ್ನ ಆಕ್ಷೇಪ ಏನಾದ್ರೂ ಇಲ್ಲ. ಸ್ವಲ್ಪ ಆಲೋಚನೆ ಮಾಡಿ. ಏನು? ಎಲೆಯನ್ನು ಬಿಸಿಡ್ತಾರೆ, ಚಿನ್ನದ ಬಟ್ಟಲನ್ನು ಬಿಸಿಡುವ ಕ್ರಮ ಉಂಟೆ? ಇಲ್ಲ. ನಾನಂಥ ಬಟ್ಟಲ್ನ ಆಗಿರುವವಳು, ಅವಸರ ಪಡಬೇಡ. ಯಾಕೆ? ನಾನು ಆಲೋಚನೆ ಮಾಡುವುದೂ ಇಲ್ಲ, ನೀನು ಅವಸರ ಪಡಲೂಬಾರದು. ಅಲೌಕಿಕ ಸುಂದರಿ ತಮ್ಮ ಬಾಯಿಂದಲೇ ಹೇಳಿಸಲ್ಪಟ್ಟವಳು. ತಿನ್ನದ ಬಟ್ಟಲು ಅಪ್ರಯತ್ನವಾಗಿ ಆಗಸ್ಟಿಂದ ಒಬ್ಬನ ಕೈಗಳ ಮೇಲೆ ಬಂದು ಬೀಳುವುದಿಲ್ವಲ್ಲ? ಇಲ್ಲ, ತಾನೇ ಹುಡುಕಿ ಸಂಪಾದಿಸ್ತಾನೆ. ಅಥವಾ ಇಷ್ಟು ಭಾರ, ಇಷ್ಟು ಅಗಲ, ಇಷ್ಟು ಉದ್ದ, ಇಂಥ ಬಟ್ಟಲೆ ಬೇಕೆಂಬ ನಿಶ್ಚಯವನ್ನು ಮೊದಲೇ ಮಾಡಿಕೊಂಡು ಅದನ್ನು ಅಳತೆಗೆ ಸರಿಯಾಗಿ ಮಾಡಿಸಿಕೊಳ್ತಾನವ. ಅರ್ಥವಾಯ್ತಾ? ಹೌದು. ಹೆಂಡತಿ ಚಿನ್ನದ ಬಟ್ಟಲು ಅಂತ ಹೇಳಿದೆ. ತನಗೆ ಇಂಥ ಹೆಣ್ಣೆ ಬೇಕು, ಇಂಥ ನಕ್ಷತ್ರದವಳೇ ಬೇಕು, ಇಷ್ಟು ಪ್ರಾಯದವಳೇ ಬೇಕು ಎಂಬ ನಿರ್ಧಾರ ಮೊದಲೇ ಇರ್ತದೆ ಅಲ್ಲಿ. ವಿಧಿಯಂತೆ ಮದುವೆಯಾಗಿ ಬಂದಿದ್ದಾಳೆ. ಹೆಂಡತಿಯನ್ನು ಕೊಲ್ಲುವುದಾದ್ರೂ ಸಮ್ಮತಿ ಇದೆ ಗಂಡನಿಗೆ, ಬಿಡುವುದಕ್ಕೆ ಅಧಿಕಾರ ಇಲ್ಲ. ನೀನು ನನ್ನ ಹೆಂಡತಿಯ, ನೀನು ಬಟ್ಟಲಲ್ಲ, ಊಟಕ್ಕಾಯ್ತು ಅಂತ ಯಾರೋ ಹೇಳಿದ್ರು. ತೋಟಕ್ಕೆ ಹೋಗಿ ಕೊಯ್ದುಕೊಂಡು ಬಂದ ಎಲೆ ನೀನು, ಬೇರೆ ಏನೂ ಅಲ್ಲ. ಆದ್ರಿಂದ ಬಟ್ಟಲನ್ನು ಬಿಟ್ಟ ಹಾಗಾಗುವುದಿಲ್ಲ, ಎಲೆಯನ್ನು ಬಿಚ್ಚುಟ ಹಾಗೆ ಆಗುತ್ತದೆ. ನಾನು ನಿಮ್ಮ ಹೆಂಡತಿಯ. ನಮ್ಮೊಳಗೆ ಮದುವೆ ಆದದ್ದಲ್ಲಿ ಯಾವ ಮಂತ್ರ ಹೇಳಿದ್ದಾರೆ ಪುರೋಹಿತರು? ಬರಲಿ ಇಲ್ಲಿಗೆ. ನಿನ್ನ ನನಗೆ ದಾರಿ ಎರೆದು ಕೊಟ್ಟ ನಿನ್ನ ಅಪ್ಪ ಇದ್ರೆ ಬರಲಿ. ಎಲ್ಲಿದ್ದಾರೆ ನಿನ್ನ ಅಪ್ಪನ ಮುಸುಡೊಮ್ಮೆ ನೋಡ್ತೇನೆ ನಾನು. ಹಾಗಾದ್ರೆ ನನ್ನ ನಿಮ್ಮ ಸಮಾಗಮಕ್ಕೆ ಹೆಸರೇನು ಸ್ವಾಮಿ? ಹೆಸರಷ್ಟೇ. ಏನು? ಇದು ಕಲ್ಯಾಣವೂ ಅಲ್ಲ, ಗಾಂಧರ್ವ ವಿವಾಹವೂ ಅಲ್ಲ, ಏನೂ ಅಲ್ಲ. ನಿನಗೆ ನನ್ನನ್ನು ಸೇರಬೇಕೆಂಬ ಆಸೆ, ನನಗೆ ಉಳಿದಿದ್ದ ಮೈಯ ಸೊಕ್ಕು, ಬೇರೇನೂ ಅಲ್ಲ. ಮುಗಿಸಿಬಿಟ್ಟು ವಿಶ್ವಾಮಿತ್ರ ಮೇನಕೆ, ಮೇನಕಾ ಕಲ್ಯಾಣ ಅಂತ ಈ ಪ್ರಕರಣಕ್ಕೆ ಹೆಸರಿದ್ರೆ ಹೇಳು. ಎಲ್ಲಾದ್ರೂ ಕೌಶಿಕನ ವಿವಾಹೋತ್ಸವ ಅಂತ ಇದಕ್ಕೆ ಯಾರಾದ್ರೂ ಹೆಸರನ್ನು ಕೊಡಬಹುದಾಗಿದ್ರೆ ಹೇಳು. ನಿಮ್ಮೊಂದಿಗೆ ಚರ್ಚಿಸಿ ನನಗೂ ಫಲವಿಲ್ಲ. ಯಾರು ಚರ್ಚೆಗೆ ನನ್ನ ಕರೆದವರು? ಹೋಗು, ಈ ಮಗುವನ್ನು ಕುತ್ತಿಗೆ ಕಟ್ಟಿಕೊಂಡು ಹೋಗು. ನಾನು ಸ್ವರ್ಗದಿಂದ ಬರುವಾಗ ತಂದ ಶಿಶುವಲ್ಲ ಇದು. ಇದು ನಿಮ್ಮಿಂದ ಹುಟ್ಟಿಕೊಂಡ ಮಗು. ಕುತ್ತಿಗೆ ಕಟ್ಟಿಕೊಳ್ಳಿ ನೀವು. ನಾನು ಬೊಕ್ಕಷ್ಟೊಳಗಿದ್ದ ಮಗುವನ್ನು ನಿನ್ನ ಕೈಗೆ ಎತ್ತಿಕೊಳ್ಳಲಿಲ್ಲ. ಹೆತ್ತವಳು ನೀನೆ. ನಿನಗೆ ಮಗು ಬೇಡವಾಗಿದ್ದರೆ ಹೆತ್ತದ್ಯಾಕೆ ನೀನು? ಕುತ್ತಿಗೆ ಕಟ್ಟಿಕೋ, ಹೋಗು. ಇದೆಲ್ಲೋ ಆಕಾಶದಿಂದ ನನ್ನ ಹೊಟ್ಟೆಗೆ ಬಂದು ಸೇರಿಕೊಂಡದ್ದಲ್ಲ, ನಿಮ್ಮಿಂದಲೇ ನನ್ನಲ್ಲಿ ಹುಟ್ಟಿಕೊಂಡ ಮಗು. ಆದೀತು. ಇದರ ಸಾರ್ವಭೌಮತ್ವ ಪೂರ್ಣ ನಿಮಗೆ ಸಿದ್ಧ. ನಮ್ಮಿಂದಲೇ ಎಂಬುದನ್ನು ಒತ್ತಿ ಹೇಳಬೇಡ. ನಿನ್ನಲ್ಲಿಯೇ ಹುಟ್ಟಿದ ಮಗು, ನಿನಗೆ ಮಗುವಿಗೆ ತಾಯಿಯಾಗಿರುವುದಕ್ಕೆ ಇಷ್ಟವಿಲ್ಲದೆ ಇದ್ರೆ ಯಾಕೆ ನೀನು ಹೇರಬೇಕು? ನೀವು ಯಾಕೆ ನನ್ನಲ್ಲಿ ನಿಕ್ಷೇಪಿಸಬೇಕಿತ್ತು? ದೇವರೇ, ಗಂಡಿನ ಹೊಟ್ಟೆಯಲ್ಲಿ 3 ತಿಂಗಳು ಮಾತ್ರ ಇರ್ತದೆ ಆ ಶಿಶುವಿನ ಭ್ರೂಣ. ಆ 3 ತಿಂಗಳಿಗಿಂತ ಹೆಚ್ಚಿಗೆ ಅವನಿಗೆ ಧರಿಸಿ ಇರ್ಲಿಕ್ಕೆ ಆಗುವುದಿಲ್ಲ. ಅದನ್ನು ಮತ್ತೊಂದು ಕಡೆಯಲ್ಲಿ ಪ್ರಕ್ಷೇಪಿಸಬೇಕು, ಮತ್ತೊಂದು ಕಡೆಯಲ್ಲಿ ಪ್ರಕ್ಷೇಪಿಸಬೇಕಾಗುತ್ತದೆ. ನೀನು ಆ ಕಡೆ ಎಂಬಲ್ಲಿಗೆ ಎಡೆಯಾಗಿ ಬಂದೆ.
ನಿನ್ನಲ್ಲಿ ಪ್ರಕ್ಷೇಪಿಸಿದ್ದೇನೆ. ನಿನ್ನ ಹೊಟ್ಟೆಯಲ್ಲಿ ಎಷ್ಟು ತಿಂಗಳಿತ್ತದು? ನೋಡಿ, ಎಷ್ಟು ತಿಂಗಳಿತ್ತು? 9 ತಿಂಗಳು. 3 ತಿಂಗಳು ಹೊತ್ತವನಿಗಿಂತ ಹೆಚ್ಚಿನ ಅಧಿಪತಿತ್ವ 9 ತಿಂಗಳು ಧರಿಸಿದ್ದವಳಿಗೆ. ಆದ್ರಿಂದ ನೀನೇ ಅದಕ್ಕೆ ತಾಯಿ ತಂದೆ ಎಲ್ಲ ಈ ಮಗುವನ್ನು ಕೊಂಡು ನೋಡಿ. ನಿಮಗಿದ್ರ ಅವಶ್ಯಕತೆ ಖಂಡಿತವಾಗಿಯೂ ಉಂಟು. ಯಾಕೆಂದ್ರೆ ಇವತ್ತಲ್ಲ ನಾಳೆ ಮುದಿತನ ಆವರಿಸ್ತದಲ್ಲ. ಹೌದು. ಕೈಕಾಲು ಬಿದ್ದೋಗುವ ಹೊತ್ತಿಗೆ ಈ ಹೆಣ್ಣು ಮಗು ನಿಮಗೆ ಜೀವನಕ್ಕೆ ಊರೇಗೋಲಾಗಿ ಪರಿಣಮಿಸಿಬಿಡುತ್ತೆ. ನನಗೆ ಕೈಕಾಲು ಬಿದ್ದರೆ ಕಂಕುಳಿಗೆ ಕೋಲ್ ತಂದುಕೊಂಡೇನಿ. ಇವಳು ನನ್ನ ಕೈ ಹಿಡಿದು ನಡೆಸೋದು ಬೇಡ. ಯಾಕೆ ಬೇಡ? ಬಾಯಿಗೆ ನೀರು ಬಿಡುವುದಕ್ಕಾದ್ರೂ ಒಂದು ಬೇಕಲ್ಲ. ಇರ್ಲಿ. ಆ ಮಗುವನ್ನು ಹೆತ್ತ ತಾಯಿಯೊಡನೆ ನನಗೆ ಸಂಬಂಧ ಇಲ್ಲ. ಮಗುವಿನಲ್ಲಿ ಏನು ಸಂಬಂಧ? ನಿಮ್ಮಿಂದ ಹುಟ್ಟಿದ ಮಗು ಎಂಬ ಸಂಬಂಧ ಆಗುವುದಿಲ್ಲ. ಹಾಗೆ ಓಹೋ, ಎತ್ತಿನಿಂದ ಹುಟ್ಟುತ್ತದೆ ಕರು ಹಾಕುವುದು ದನವೇ. ನೋಡಿದವರು ಕರುವನ್ನು ಕಂಡು ಎತ್ತಿನ ಕರು ಮೇಯುತ್ತಿದೆ ಅಂತ ಯಾರು ಹೇಳೋದಿಲ್ಲ. ಮತ್ತೆ ಆ ಹಸುವಿನ ಕರು ಅಂತ ಹೇಳ್ತಾರೆ. ಓಹೋ, ಯಾಕೆ ಎತ್ತಿನ ಕರು ಅಂತ ಹೇಳೋದಿಲ್ಲ? ಅಷ್ಟು ನಿನಗೆ ತಿಳಿದ್ರೆ ಸಾಕು. ಬಿಡಿ. ಆದ್ರೆ ಒಂದುಂಟು. ಏನು? ಕ್ಷೇತ್ರದಲ್ಲಿ ಬಿತ್ತಿದಂತ ಬೀಜದಿಂದ ಉಂಟಾದ ಬೆಳೆಯನ್ನು ಕೃಷಿಕ ತೆಗೆದುಕೊಂಡು ಹೋಗುತ್ತಾನೆ, ಕ್ಷೇತ್ರದಲ್ಲಿ ಬಿಡ್ತಾನೆ. ಸಂತೋಷ. ಆ ಕೃಷಿಕನೇ ಉಣ್ಣಬೇಕು. ಈ ನ್ಯಾಯನ ನಿಮ್ಮ ಕ್ಷೇತ್ರವಾದ ನನ್ನಲ್ಲಿ ಸಿದ್ಧಿಸಿದ ಈ ಫಲವನ್ನು ನೀವೇ ಅಂಗೀಕರಿಸಬೇಡವೇ? ನಿನಗೆ ಕಂಡ ಗಂಡಸರಿಗೆ ಹೆಂಡತಿ ಆಗುವವಳಿಗೆ ಈ ನ್ಯಾಯ ಹೇಗೆ ತಿಳಿಯಿತು? ನನಗೆ ಆಚಾರ್ಯ ಬೃಹಸ್ಪತಿಗಳೇ ತಿಳಿಸಿದ್ದಾರೆ. ನಿಮಗೆ ಯಾಕದು? ಬೃಹಸ್ಪತಿಗಳು ಕೃಷಿ ಮಾಡಿದ್ದಾರೋ? ಹಾಗಾದ್ರೆ ನ್ಯಾಯಶಾಸ್ತ್ರವನ್ನು ಅವರು ಚೆನ್ನಾಗಿ ಬಲ್ಲರು. ಹೇಳಿದ ಕೂಡಲೇ ಅವರು ಕೃಷಿಕರಾಗಿರ್ಬೇಕು. ಅಲ್ಲ, ಕೃಷಿಯ ವಿಷಯದಲ್ಲಿ ಅನುಭವ ಇಲ್ಲ. ಹಾಗಾದ್ರೆ ನ್ಯಾಯಶಾಸ್ತ್ರದಲ್ಲಿ ಕೃಷಿ ಮಾಡಿದ್ದಾರೆ. ನ್ಯಾಯಶಾಸ್ತ್ರವನ್ನು ಸರಿಯಾಗಿ ನಿನಗೆ ಯಾಕೆ ಹೇಳಲಿಲ್ಲ ಅವರು? ಯಾಕೆ? ಇದರಲ್ಲಿ ಏನು ಅನ್ಯಾಯ ಬಂದಿದೆ? ಕೃಷಿಕನೇ ಬೆಳೆಯಬೇಕು. ಆದ್ರೆ ಕೃಷಿಯನ್ನು ಮಾಡಿದವನೆಂಬ ಕಾರಣಕ್ಕಾಗಿ ಕೃಷಿಕನು ಭೋಗ್ತಾರನಾಗುವ ಹಾಗಿಲ್ಲ. ಯಾಕಿಲ್ಲ? ಯಾರ ಕ್ಷೇತ್ರದಲ್ಲಿ ಅವನು ಕೃಷಿ ಮಾಡಿದ್ದಾನೆ ಎಂಬ ಪ್ರಶ್ನೆಗೆ ಉತ್ತರ ಬೇಕು. ತನ್ನದಲ್ಲದಿರುವ ಮತ್ತೊಬ್ಬರ ಗದ್ದೆಯಲ್ಲಿ ಒಬ್ಬ ಬೆಳೆ ಬೆಳೆದ್ರೆ ಆ ಗದ್ದೆಗೆ ಒಡೆಯನಾದವನು ಬಿಡುವುದಿಲ್ಲ. ಅದನ್ನ ತಾನೇ ಎಳೆದೊಯ್ತಾನೆ. ಅಷ್ಟು ಗೊತ್ತಿದೆ ನಿನಗೆ. ಇದು ದೇವೇಂದ್ರನ ಕ್ಷೇತ್ರ. ಇಲ್ಲಿ ಬೆಳೆದಂತ ಬೆಳೆಯನ್ನು ನಾನು ಸ್ವಲ್ಪ ಸಮಯ ಈ ಕ್ಷೇತ್ರದಲ್ಲಿ ಬೆಳೆ ಮಾಡಿದ್ದೇನೆ. ಹಾಗಾಗಿ ದೇವೇಂದ್ರನಿಗೆ ಗೇಣಿ ಕೊಡಬೇಕಾಗಿದೆ. ನಾನು ಇದನ್ನು ಕೊಂಡೋಗಿ ಈ ಗದ್ದೆಯಲ್ಲಿ ಬೆಳೆದ ಗೇಣಿಯನ್ನು ಕೊಡ್ತೇನೆ ಅಂತ ಅಷ್ಟು ಹೇಳು. ಇನ್ನು ನಿಮ್ಮಲ್ಲಿ ಖಂಡಿತವಾಗಿಯೂ ನಾನು ವಾದಿಸುವುದಿಲ್ಲ. ಬೇಡವಾದ ಸ್ಪಷ್ಟ ಹೇಳಲ್ಲ. ನೀವು ತೊಲಗು ಅಂತ ಹೇಳುವುದನ್ನೇ ನಾನು ನಿರೀಕ್ಷಿಸ್ತಾ ಇದ್ದವಳು. ಓಹೋ, ದೇವೇಂದ್ರನ ಆಣತಿಯ ಮೇರೆಗೆ ಇಲ್ಲಿಯ ತನಕ ಬಂದು ನಿಮ್ಮ ಜೊತೆ ಕಳೆದ 25 ಸಂವತ್ಸರಗಳ ಕಾಲ ಸಂಸಾರ ಮಾಡಿಕೊಂಡಿದ್ದವಳು. ನಿಮ್ಮ ಇದುವರೆಗಿನ ಆರ್ಜಿತ ಸತ್ವ ವಿಶೇಷಗಳೆಲ್ಲವೂ ಹ್ರಾಸವಾಗಿ ಹೋಯ್ತಲ್ಲ ಒಂದು ಸರ್ತಿಗೆ. ಅದಕ್ಕೆ ಸಾಕ್ಷಿಯಾಗಿ ಇದೊಂದು ಹೆಣ್ಣು ಮಗು ಉಳಿದಿದೆ. ಅಷ್ಟಕ್ಕೆ ನಾನು ಒಂದು ಮಗು ಆಗುವ ತನಕ ಬಿಡಕೂಡದು ಅಂತ ನಿಬಂಧನೆ ಹೇರಿಕೊಂಡದ್ದು. ಒಳ್ಳೆಯದು ಅಂತೂ ನೀನು ತೊಲಗತಿ ಎಂಬುದರಿಂದ ನನಗೆ ಸಮಾಧಾನವಾಯಿತು. ಒಳ್ಳೆಯದು ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ. ಸ್ವಾಮಿ, ನೀವು ಸ್ವೀಕರಿಸದಿದ್ರೆ ನನಗಂತೂ ಇದನ್ನು ಕೊಂಡೊಯ್ಯುವಂತಿಲ್ಲ. ಒಳ್ಳೆ ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳು ಹುಟ್ಟಿಯಾರು, ಕೆಟ್ಟ ತಾಯಂದ್ರು ಹುಟ್ಟುವುದಿಲ್ಲ ಅಂತ ಗಾದೆಯ ಮಾತು. ಆ ಮಾತಿಗೆ ಅಪವಾದ ಪ್ರಾಯವಾಗಿ ನಡಿಬೇಕಾದ ಅನಿವಾರ್ಯತೆಯನ್ನು ನಿಮಗೆ ಮನಗಾಣಿಸುವುದಕ್ಕೆ ಬೇಕಾಗಿ ನನ್ನ ಪೂರ್ವೋತ್ತರಗಳನ್ನು ಈಗ ಪ್ರಕಟಿಸುತ್ತಿರುವುದು. ಈಗೊಳ್ಳಿ, ಮಗುವನ್ನು ನೆಲದಲ್ಲಿ ಇರಿಸಿದ್ದೇನೆ, ಸಮ್ಮುಖದಲ್ಲಿ ಕಾಣಿಸುವಂತೆ. ಹೊರಲಾಡ್ತಾ ಇರುವಂತಹ ಮಗುವನ್ನು ಒಪ್ಪಿಕೊಳ್ಳಿ, ತಿರಸ್ಕರಿಸಿ ನಿಮಗೆ ಬಿಟ್ಟದ್ದು. ನಾನು ನನ್ನ ಪಥವನ್ನು ಹಿಡಿದು ಸಾಗುತ್ತಾ ಇದ್ದೇನೆ. ಒಳ್ಳೆಯದು. ಈ ಮಗು ಹುಟ್ಟಿದೆ, ಸತ್ರ ನನಗೇನು ಲಾಭ? ಸಾಯಿದೆ ಇದ್ರೆ ನನಗೇನು ನಷ್ಟ? ಎರಡೂ ಇಲ್ಲ. ಇಲ್ಲಿದ್ದು ನಾನು ಮಾಡಿದ ತಪಸ್ಸು ವ್ಯರ್ಥವಾದದ್ದು. ಮೇನಕೆ ಅಂದನು ಒಮ್ಮೆ ದೃಷ್ಟಿಸಿದ್ದಕ್ಕಾಗಿ ನನ್ನ ನಯನೇಂದ್ರಿಯ ನನ್ನನ್ನು ಆ ನರಕದ ಗರ್ತದ ಕಡೆಗೆ ಎಳೆಯಿತಪ್ಪ. ಇನ್ನು ಮುಂದೆಲ್ಲಾದರೂ ಇಲ್ಲೇ ಇದ್ರೆ ಮತ್ತೊಮ್ಮೆ ಕೈ ಮುಗಿದುಕೊಂಡು ದೀನತೆಯಲ್ಲಿ ಮೇನಕೆ ಬಂದರೂ ಬರಬಹುದು, ಮತ್ತೊಬ್ಬ ಅಪ್ಸರಸೆ ಬಂದರೂ ಬರಬಹುದು. ಆದ್ದರಿಂದ ಈ ಪ್ರದೇಶವೇ ನನ್ನ ತಪಸ್ಸಿಗೆ ಯೋಗ್ಯವಾದದ್ದಲ್ಲ ಎಂಬ ಭಾವನೆಯಿಂದ ಈ ಕ್ಷೇತ್ರವನ್ನೇ ಬಿಟ್ಟು ಉತ್ತರದಲ್ಲಿ ಎತ್ತರವಾದ ಒಂದು ಬೆಟ್ಟ ಕಾಣಿಸ್ತಾ ಇದೆ, ಅದರ ನೆತ್ತಿಯನ್ನು ಹತ್ತಿ ನಿಂತುಕೊಳ್ತೇನೆ. ಪ್ರಣವದ ಸಾಕ್ಷಾತ್ಕಾರ ಮಾಡಿಕೊಳ್ತೇನೆ. ಬ್ರಹ್ಮರ್ಷಿ ಆಗುತ್ತೇನೆ. ಮುನಿ ತಿಲಕ ಕಣ್ಮನು ಇತಲ ಮುನಿ ತಿಲಕ ಕಣ್ಮನು ಪೃಥ್ವಿಯೊಳಗೀಗ ಪರಮ ಪುಣ್ಯ ಕ್ಷೇತ್ರಗಳ ಸಂಚರಿಸಿ ಪುಣ್ಯಕ್ಷೇತ್ರಗಳ ಸಂಚರಿಸಿ ಬರುತ್ತಿರಲು ಅರ್ತಿಯೂದ ಕಣ್ಮನು
ಏನದು ವಿಚಿತ್ರವಾಗಿದೆ. ಈ ವಿಜನ ಪ್ರದೇಶದಲ್ಲಿ ಶಿಶುವೊಂದರ ಆಕ್ರಂದನ ಎಲ್ಲಿ ನೋಡುತ್ತೇನೆ. ಆಹಾ, ಹಸುಳೆಯೊಂದು ನೆಲದಲ್ಲಿ ಮಲಗಿಕೊಂಡಿದೆ. ಅನೇಕ ಶಕುಂತ ಪಕ್ಷಿಗಳು ಸೇರಿ ಹಣ್ಣನ್ನು ತಿಂದು ಅದರ ರಸವನ್ನು ಆ ಮಗುವಿಗೆ ಉಣಿಸ್ತಾ ಇದೆ. ಸುಂದರವಾದಂತಹ ದೃಶ್ಯ ಇದು. ಸಮೀಪಕ್ಕೆ ಬಂದು ಮಗುವನ್ನು ಎತ್ತಿಕೊಂಡೆ. ಈ ಹೆಣ್ಣು ಶಿಶುವಿಗೆ ಶಕುಂತಲೆ ಎಂಬ ಅಭಿಧಾನವನ್ನು ಇರಿಸಿ ನಾನಾ ತೀರ್ಥಕ್ಷೇತ್ರಗಳನ್ನು ನಾನು ಸಂಚರಿಸಿದ್ದರ ಫಲವಾಗಿ ನನಗೆ ದೊರಕಿದ್ದು ಇದು ಅಂತ ಭಾವಿಸಿ ನಮ್ಮ ಕಣ್ವಾಶ್ರಮಕ್ಕೆ ಕೊಂಡೊಯ್ದು ಸಾಕಿ ಸಲಹುತ್ತೇನೆಂತ. ಮಂಗಳಮಯಿ ಮಾತೆ ನಾಯಕನಿಗೆ ಮಂಗಳಮಯಿ ಮಾತೆ ರಂಗನಾಯನಕ್ಕೆ ಮಂಗಳ ಅಂಗನ ಕುಲಜಿರೋಮಣಿಗೆ ಮಂಗಳ ಅಂಗನ ಕುಲಜಿರೋಮಣಿಗೆ ಮಂಗಳ ಗಂಗೆಯ ಪಡೆದ ಪವನಗೆ ಮಂಗಳ ಗಂಗೆಯ ಪಡೆದ ಪವನಗೆ ಮಂಗಳ ವರದ ಕೋಟಂಗಲೋಚನೆಗೆ ಮಂಗಳಮಯಿ ಮಾಜಿ ರಂಗನಾಯಕನಿಗೆ ಮಂಗಳ ಅಂಗನ ಕುಲಜಿರೋಮಣಿಗೆ ಜಯ ಮಂಗಳವು. ಯಕ್ಷಗಾನ ಪ್ರೇಮಿಗಳಿಗೆ ಇದು ಸಂತಸದ ಸುದ್ದಿ. ಅತಿ ಶೀಘ್ರದಲ್ಲಿಯೇ ಬಿಡುಗಡೆಯಾಗಲಿದೆ ಬಡಗುತಿಟ್ಟಿನ ಪ್ರಸಿದ್ಧ ಭಾಗವತರಾದ ಸುಬ್ರಹ್ಮಣ್ಯ ಧಾರೇಶ್ವರರ ಜನಪ್ರಿಯ ಸುಶ್ರಾವ್ಯ ಹಾಡುಗಳ ಸಂಗಮ ರಾಗತರಂಗಿಣಿ. ಈಗ ಇದೇ ಕ್ಯಾಸೆಟ್ಟಿನ ಒಂದು ಹಾಡನ್ನು ಕೇಳಿ. ಪರಿಪರಿಯ ರೂಪದೊಳು ಭಜಕರನು ಪೊರೆವಾ ಶ್ರೀಹರಿಯ ಲೀಲೈದು ಎಂದುಟೋ ವನಜನಾಭನ ಲೀಲೆ ಎಂದುಟೋ ಪರಿಪರಿಯ ರೂಪದೊಳು ಭಜಕರನು ಪೊರೆಯ ಯುಗ ಯುಗದೋಳ್ ಅವತರಿಸಿ ಪರೆ ಪರೆಯಲೆಯ ನಾಡಿದ ಲೀಲಾಮಯನೋ ಪದುಮನಾಭನ ಲೀಲೆಯನೆಂತೊರೆವೇ ಗೋಗಳ ಕಾಯುತ ಗೋಪಾಲನಾಗಿ ಗೋಗಳ ಕಾಯುತ ಗೋಪಾಲನಾಗಿ ಗರುಡಗಮನ ಶ್ರೀ ಪದುಮನಾಭನು ಆಡಿದ ಲೀಲೆದು ಪದುಮನಾಭನು ಆಡಿದ ಲೀಲೆದು ಶ್ರೀ ಪದುಮನಾಭನು ಆಡಿದ ಲೀಲೆದು ಮಾವ ಕಂಸನಾಮದವ ಮೆಟ್ಟುದ
ತಾತ ಶ್ರೀ ಪದುಮನಾಭನು ಮದನ ತಾತ ಶ್ರೀ ಪದುಮನಾಭನು ಆಡಿದ ಲೀಲೆಯಿದು ಶ್ರೀ ಪದುಮನಾಭನು ಆಡಿದ ಲೀಲೆಯಿದು ಶ್ರೀ ಪದುಮನಾಭನು ಆಡಿದ ಲೀಲೆಯಿದು ಧರೆಯೊಳು ಧರ್ಮವ ನಿಲ್ಲಿಸಲು ಧರೆಯೊಳು ಧರ್ಮವ ನಿಲ್ಲಿಸಲು ಪಾಂಡವ ಪಕ್ಷದ ಶ್ರೀಹರಿ ಪದುಮನಾಭನು ಆಡಿದ ಲೀಲೆಯಿದೋ ಶ್ರೀ ಪದುಮನಾಭನು ಆಡಿದ ಲೀಲೆಯಿದೋ ಶ್ರೀ ಪದುಮನಾಭನು ಆಡಿದ ಲೀಲೆಯಿದು ಶಂಖ ಚಕ್ರ ಕಸ್ತೂರಿ ತಿಲಕದಿ ಶಂಖ ಚಕ್ರ ಕಸ್ತೂರಿ ತಿಲಕದಿ ಶಂಖ ಚಕ್ರ ಕಸ್ತೂರಿ ತಿಲಕದಿ ರಾಜಿಸುತಿಯ ಶ್ರೀ ಪದುಮನಾಭನು ರಾಜಿಸುತಿಯ ಶ್ರೀ ಪದುಮನಾಭನು ಆಡಿದ ಲೀಲೆಯಿದು ಶ್ರೀ ಪದುಮನಾಭನು ಆಡಿದ ಲೀಲೆಯಿದು ಗೋಗಳ ಕಾಯುತ್ತ ಗೋಪಾಲನಾಗಿ ಗರುಡ ಗಮನ ಶ್ರೀ ಪದುಮನಾಭನು ಆಡಿದ ಲೀಲೆಯಿದು ಮಾವ ಕೌಸನ ಮದವ ಮೆಟ್ಟುತ್ತ ಮದನ ತಾತ ಶ್ರೀ ಪದುಮನಾಭನು ಆಡಿದ ಲೀಲೆಯಿದು ಧರೆಯೊಳು ಧರ್ಮವ ನಿಲ್ಲಿಸಲು ಪಾಂಡವ ಪಕ್ಷದ ಶ್ರೀಹರಿ ಪದುಮನಾಭನು ಮಾಡಿದ ಲೀಲೆಯಿದು ಶಂಖ ಚಕ್ರ ಕಸ್ತೂರಿ ತಿಲಕದಿ ರಾಜಿಸುತಿಹ ಶ್ರೀ ಪದುಮನಾಭನು ಮಾಡಿದ ಲೀಲೆಯಿದು ಶ್ರೀ ಪದುಮನಾಭನು ಆಡಿದ ಲೀಲೆಯಿದು ಬಲಿಗೆ ಮುಕ್ತಿಯ ನೀಡಿ ಅಹಲ್ಯೆಯನುದ್ಧರಿಸಿ ಶಬರಿಗೆ ಮೋಕ್ಷ ಪಥ ತೋರಿ ಪಾಂಚಾಲೆಗೆ ಅಕ್ಷಯಾಂಬರವಿತ್ತು ಕುಜರರ ಬಿಂಗವನು ಹರಿಸಿ ಸುಜನರ ಕಾಯ್ವ ಯುಗ ಯುಗದೋಳ್ ಪರಿಪರಿಯ ಅವತಾರವೆತ್ತಿ ಧರೆಯೋಳ್ ನೆಲಸಿಹ ಬಲಿಗೆ ಮುಕ್ತಿಯ ನೀಡಿ ಅಹಲ್ಯೆಯನುದ್ಧರಿಸಿ ಶಬರಿಗೆ ಮೋಕ್ಷ ಪದ ತೋರಿ ಪಾಂಚಾಲೆಗೆ ಅಕ್ಷಯಾಂಬರವಿತ್ತು ಕುಜನರ ಬಿಂಕವ ಹರಿಸಿ ಸುಜನರ ಪೊರೆಯೇ ಧರೆಯೊಳಗೆ ನೆಲೆಸಿದ ಪದುಮನಾಭಗೆ ಮಂಗಲ ಜಯ ಜಯತು ವರಕ್ಷೇತ್ರ ಪೆರಡೂರಿನೊಳು ನಿಂತು ದಿನವೋ ಭಜಕರ ಭೀಷ್ಟವ ಪೊರೆವಾ ಶ್ರೀ ಪದುಮನಾಭಗೆ ಮಂಗಲ ಜಯ ಜಯತು ಜಯತು ಜಯ ಮಂಗಲ ಜಯ ಜಯತು ಜಯತು ಜಯ ಮಂಗಲ ಜಯ ಜಯ ಮಂಗಲ ಜಯ ಜಯ ಮಂಗಲ ಜಯ ಜಯತು